ಸೊ ಅಂದರೆ ಮೊನ್ನೆ ನಡೆದಂಥ ಬೆಳಗಾವಿ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದಲ್ಲಿ ಸುಮಾರು ಜಿಲ್ಲೆ ತುಂಬ 16 ಸೀಟ್ ಚುನಾವಣೆ ನಡೆದಿತ್ತು. ಅದರಲ್ಲಿ 13 ಸೀಟ್ ಅವಿರೋಧ ಆಯ್ಕೆ ಆಗಿದ್ವಿ. 3 ಚುನಾವಣೆ ನಡೆದಿದ್ದು ಅಥಣಿ, ರಾಮದುರ್ಗ, ಬೈಲಹೊಂಗಲು. ಅವು ಚುನಾವಣೆ ಘೋಷಣೆಯಾಗಿ ಇವತ್ತಂದ್ರೆ ಅಧ್ಯಕ್ಷ ಚುನಾವಣೆ ಫಿಕ್ಸ್ ಆಗಿತ್ತು. ಅದಕ್ಕೆ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟ್ರು, ನಮ್ಮ ಹಿಂದಿನ ಅಧ್ಯಕ್ಷರಾದ ಸನ್ಮಾನ್ಯ ವಿವೇಕಾನಂದ ಪಾಟೀಲ್ ಅವರೆಲ್ಲ ಕೂಡಿ ಈ ಸಲ ನೀವು ಅಧ್ಯಕ್ಷರಾಗಬೇಕಂತೇಳಿ ನಮಗೆ ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ. ಮುಂದಿನ 5 ವರ್ಷಕ್ಕೆ ಈ ಒಕ್ಕೂಟದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಣೆ ಮಾಡ್ಬೇಕಂತೇಳಿ ನಮಗೆ ಅಧ್ಯಕ್ಷ ಮಾಡಿದ್ದಾರೆ. ಅದಕ್ಕೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಒಂದು ವಿಷಯ ಅಂದರೆ ತಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಅಂದ್ರೆ ಈಗ ತಾವ್ಯಾಕೆ ಅಧ್ಯಕ್ಷರು ಆದ್ರೆ ಅನ್ನೋ ಪ್ರಶ್ನೆ ಬಹುಶಃ ಚರ್ಚೆ ನಡೀತೈತೆ ಜಿಲ್ಲಾದಾಗ. ಕರ್ನಾಟಕ ಸರ್ಕಾರ ಒಂದು ಆ್ಯಕ್ಟ್ ತೊಗೊಂಬಂದೈತ್ರಿ. ಮೊನ್ನೆ ವಿಧಾನಸೌಧದಲ್ಲಿ ಪಾಸ್ ಆಯಿತು. ವಿಧಾನ ಪರಿಷತ್ತಲ್ಲಿ ಬಿದ್ದ ನಂತರ ಅದು ಒಂದು ಕಮಿಟಿ ಕಳಿಸ್ಯಾರ. ಈಗ ಆ ಆ್ಯಕ್ಟ್ ಮೋಸ್ಟ್ಲಿ ಇನ್ನು 3-4 ತಿಂಗಳದಾಗ ಅದು ಇಂಪ್ಲಿಮೆಂಟ್ ಆಗೇ ಆಗ್ತೈತೆ. ಆ ಆ್ಯಕ್ಟ್ ಒಳಗೆ ಅಂದ್ರೆ ಹಾಲು ಒಕ್ಕೂಟಕ್ಕೆ ಏನು ಮಾಡಿದ್ದಾರೆ ಅಂದ್ರೆ, ಯಾರು ಜಿಲ್ಲಾ ಹಾಲು ಒಕ್ಕೂಟ ಅಧ್ಯಕ್ಷರಿದ್ದಾರೋ ಅವರ KMF ಹೋಗ್ಬೇಕಂತೇಳಿ ಒಂದು ಕಾನೂನು ಥರ ಆತಾರೆ ಅವರು. ಬಹುಶಃ ಅದು 3 ತಿಂಗಳು ಬಿಟ್ಟು ಇಂಪ್ಲಿಮೆಂಟ್ ಆಗ್ತೈತೋ 4 ತಿಂಗಳು ಬಿಟ್ಟು ಆಗ್ತೈತೋ ಗೊತ್ತಿಲ್ಲ. ಅದಕ್ಕೆ ಅವಾಗ ಆದಾಗ ಮತ್ತಂದ್ರೆ ಈಗ ಒಬ್ಬರು ಅಧ್ಯಕ್ಷರು ಮತ್ತೆ ಚೇಂಜ್ ಮಾಡಿ ಹಂಗೆ ಅನ್ಕೋತೆ. ನಾನು ಯಾಕಂದ್ರೆ ಈಗಾಗಲೇ ಬೆಳಗಾವಿ ಹಾಲು ಒಕ್ಕೂಟದಿಂದ KMFಗೆ ಡೈರೆಕ್ಟರ್ ಆಗಿದ್ದೀನಿ. KMFನಿಂದ NCDF ಆಗಿ ಗುಜರಾತ್ಗೆ ಡೈರೆಕ್ಟ್ ಆಗಿದ್ದೀನಿ. ಅಂದ್ರೆ ಒಂದು ಲಿಂಕ್ ಐತ್ರಿ. ಅದ ಎಲ್ಲೇ ಒಂದು ಕಡೆ ಕಟ್ ಆಗ್ತಂದ್ರೆ ಎಲ್ಲಾನು ಕಟ್ ಆಗ್ತಾಯಿದೆ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಯಾರು ಹಾಲು ಒಕ್ಕೂಟ ಅಧ್ಯಕ್ಷರಿರ್ತಾರೋ ರಾಜ್ಯದೊಳಗೆ ಅವರ KMF ಡೈರೆಕ್ಟರ್ ಆಗ್ಬೇಕಂತ ಇರೋದ್ರಿಂದ ಅದು ಒಂದು ಉದ್ದೇಶ ಇತ್ತು. ಮತ್ತು ಎಲ್ಲರೂ ನೀವೇ ಮಾಡ್ಬೇಕಂತ ಅಂದಿದ್ರೆ ಆ ಉದ್ದೇಶದಿಂದ ನಾವು ಯಾಕಂದ್ರೆ ಇವತ್ತು ಅಧ್ಯಕ್ಷ ಆಗಿದ್ವು. ಅಂದ್ರೆ ಈಗ ಜಿಲ್ಲಾಗ ಚರ್ಚೆ ನಡೀತಾವ್ರಿ, ಎಲ್ಲ ಅವ್ರಿಗೆ ಬೇಕನ್ನ ಹಿಂಗೆಲ್ಲ ಚರ್ಚೆಗಳು ಮಾತಾಡ್ತಿರ್ತಾರೆ. ಅದಕ್ಕೆ ನಾವಂದ್ರೆ ಈ ಉದ್ದೇಶದಿಂದ ಅಧ್ಯಕ್ಷ ಆಗಿದ್ರೆ ತಮ್ಮ ಮುಖಾಂತರ ಕ್ಲಿಯರ್ ಇರ್ತಾರೆ. KMF ಹೋಗೋದ್ರಿಂದ ಆಗಸ್ಟಲ್ಲಿ ಚುನಾವಣೆ ಬರ್ತೈತಿ. ಅದಕ್ಕೋಸ್ಕರ ಅಧ್ಯಕ್ಷ ಆದವ್ರು ಹೋಗ್ಬೇಕಂತ ಕಾನೂನು ಬರೋಕ್ಕಿಂತ ಮೊದಲೇ ನಾವು ಆಗಿದ್ವಿ. ಅದಕ್ಕೆ ನಾವು ಇದನ್ನೆಲ್ಲ ಇಟ್ಕೊಂಡು ಸುಮಾರು ಎಲ್ಲ ಇವತ್ತೇನು 16 ಜನ ನಮ್ಮ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ನಾವು ಯಾಕಂದ್ರೆ ಮೊದಲಿಗೆ ಚುನಾವಣೆ ಮಾಡೋದ್ನಾಗೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಚುನಾವಣೆ ನಡೀತೀವಿ. ಯಾಕಂದ್ರೆ ಯಾವುದೇ ಸಹಕಾರ ಚುನಾವಣೆ ಪಕ್ಷ ಜಾತಿ ಭೇದ ಭಾವ ಇಲ್ಲದೆ ನಾವು ಚುನಾವಣೆ ಜಿಲ್ಲೆಯಲ್ಲಿ ಮಾಡ್ಕೋತ ಬಂದ್ವಿ. ಇದನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಚುನಾವಣೆ ಮಾಡ್ಕೋತ ಬಂದಿದ್ದೀವಿ. ಮತ್ತು ತಮಗೊಂದು ವಿಷಯ ಮಾಧ್ಯಮ ಸ್ನೇಹಿತರ ಮುಖಾಂತರ ನಮ್ಮ ರೈತರಿಗೆ ಒಂದು ಮೆಸೇಜ್ ಕೊಡೋಕೆ ಟ್ರೈ ಮಾಡ್ತೀನಿ. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 15 ಲಕ್ಷ ಲೀಟ್ರ್ ಹಾಲು ದಿವಸ ಅಂದರೆ ಶೇಖರಣೆ ಆಗ್ತಿದ್ರೆ 15 ಲಕ್ಷ ಲೀಟ್ರ್ ಹಾಲು ಅಂದ್ರೆ ಆಫೀಸಲ್ಲಿ ಅನ್ಅಫಿಷಿಯಲಿ ರಿಪೋರ್ಟು. ಬೆಳಗಾವಿ ಹಾಲು ಒಕ್ಕೂಟಕ್ಕೆ ಸುಮಾರು ದಿವಸ 2 ಲಕ್ಷ ಲೀಟ್ರ್ ಹಾಲು ಬರ್ತೈತಿ. ನಾವಂದ್ರೆ ಸುಮಾರು 15 ಲಕ್ಷ ಒಳಗೆ ಒಂದು 3 ಲಕ್ಷ ಸ್ವಂತ ಜನಕ್ಕನ್ನ ಬಳಕೆ ಮಾಡ್ಕೊಂಡ್ರು ಸುಮಾರು 10 ಲಕ್ಷ ಲೀಟ್ರ್ ಹಾಲು ಪ್ರೈವೇಟು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ ಅಂತೇಳಿ ಎಲ್ಲ ಭಾಳ ದಿವಸ ನಾವು ಚರ್ಚೆ ಮಾಡಿದ್ವಿ. ಯಾಕೆ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು ಅಂದ್ರೆ, ಸೊ ನಮ್ಮಲ್ಲಿ ಸುಮಾರು ಒಂದು 700 ಅಂದ್ರೆ ಸೊಸೈಟಿ ಮಾಡಿದ್ವಿ ನಾವು ಇಡೀ ಜಿಲ್ಲೆ ತುಂಬ. ಒಂದು ಊರಾಗ ಸೊಸೈಟಿ ಇಲ್ಲಂದ್ರೆ ಅಲ್ಲಿ ರೈತ ಹಾಲು ಕೊಡೋಕ್ಕಾಗಲ್ಲ, ಅವ್ನು ಆಟೋಮೆಟಿಕ್ ಪ್ರೈವೇಟ್ಗೆ ಹೋಗ್ತಾನೆ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ನಾವೆಲ್ಲ ಪ್ರತಿ ತಾಲೂಕಿಗೆ ಅಂದರೆ ಕನಿಷ್ಠ 80 ಇರಬೇಕು, ಜಾಸ್ತಿ 120 ಸೊಸೈಟಿ ನಾವು ಮಾಡಿದಾಗ ನಮ್ಮ ಬೆಳಗಾವಿ ಹಾಲು ಒಕ್ಕೂಟಕ್ಕೆ ದಿವಸ 5 ಲಕ್ಷ ಲೀಟರ್ ಹಾಲು ಬರುವಂಥ ಕೆಲಸ ಪ್ರಾರಂಭ ಆಗ್ತಾಯಿದೆ. ಇದನ್ನೊಂದು ಮಾಡ್ತೀವಿ. ಇದ್ರ ಜೊತೆಗೆ ನಮಗೆ ಕೆಲವೊಂದು ಮನೆ ಚುನಾವಣೆ ನಡೆದಾಗ ಕೆಲವೊಂದು ಸಂಘದವರು ಸೊಸೈಟಿಯವ್ರು ನಮಗೊಂದು ಕೆಲವೊಂದು ಸಲಹೆ ಕೊಟ್ಟರೆ, ಎಷ್ಟವ್ರು ಸಲಹೆ ಕೊಟ್ರೆ ಅಂದ್ರೆ ನಾವು ವಿಷಯ ಗೊತ್ತಿಲ್ಲ ಅಂದರೂ ಇನ್ನೊಬ್ರು ತಿಳ್ಕೊಂಡು ಮಾಡಿದ್ರೆ ಇನ್ನೂ ಭಾಳ ಒಳ್ಳೇದಾಗ್ತದೆ ಸಂಸ್ಥೆಗೆ. ಒಬ್ಬರು ಅಂದ್ರೆ ರಾಮದುರ್ಗ ಸೊಸೈಟಿ ಅದು. ಅವ್ರು ಏನು ಹೇರಂದ್ರೆ ಅವರು ಇವತ್ತೆಲ್ಲರೂ ಭಾಳ ಜನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾರೋ, ಬೇರೆ ಬೇರೆ ಇಂಡಸ್ಟ್ರಿಗೆ ಹೋಗ್ತಾರೆ, ನೌಕರಿನ ಅಂತೇಳಿ ಎಲ್ಲರೂ ಹೋಗ್ತಿರ್ತಾರೆ. ಅವರೊಂದು ಸಲಹೆ ಕೊಟ್ಟರೆ ನಮಗೆ ಬರೀ 2 ಆಕಳ ಕಟ್ಟರೆ ದಿವ್ಸಕ್ಕೆ ಬೆಳಿಗ್ಗೆ 2 ತಾಸು ಸಾಯಂಕಾಲ 2 ತಾಸು ಕೆಲಸ ಮಾಡಿದ್ರೆ ತಿಂಗಳಿಗೆ 20,000 ರೂಪಾಯಿ ಇನ್ಕಮ್ ಬರ್ತಾಯಿದೆ. ನಾವು ಇನ್ನೊಂದು ಫ್ಯಾಕ್ಟ್ರಿಗೆ ಹೋಗಿ ಯಾಕೆ ನಾವು ಗುಲಾಮರಿಗೆ ದುಡಿಬೇಕು, ಇಲ್ಲೇ ಈ ಥರ 2 ಆಕಳ ಕೊಡಿಸ್ಬಿಟ್ರೆ ಅಂದ್ರೆ ಅನ್ಎಂಪ್ಲಾಯ್ಮೆಂಟು ಹೋಗಿಬಿಡ್ತೈತೆ ಅಂದ್ರೆ ಅವ್ರು. ಯಾಕಂದ್ರೆ 4 ತಾಸು ನೀವು ಕೆಲಸ ಮಾಡಿ ಸಾಕು, ಕನಿಷ್ಠ 20,000 ನಿಮಗೆ ತಿಂಗಳ ಉಳಿತಂದ್ರೆ ನಿಮ್ಗೊಂದು ಪಗಾರ ಬಿದ್ದಂಗೆ ಆಗ್ತೈತಿ. ಈ ಥರ ಮಾಡ್ಬೇಕಂತ ಅಂದಾಗ ನಾವು ಆ ವಿಚಾರನ ಭಾಳ ಗಂಭೀರವಾಗಿ ತೊಗೊಂಡ್ರಿ. ಈಗ ಅಂದ್ರೆ ನಾವೆಲ್ಲ ಬರೀ ನಮ್ಮ ರೈತರೆಲ್ಲ ಜಾಸ್ತಿ ಬೆಳಗಾವಿ ಇರ್ಬೋದು, ಉತ್ತರ ಕನ್ನಡ ಹೆಚ್ಚು ಕಬ್ಬಿನ ಬೆಳೀತಾರೆ, ಹೈನುಗಾರಿಕೆ ಕಡೆ ಇಲ್ಲ. ಈಗ ಉದಾಹರಣೆ ನಮ್ಮ ರಾಮದುರ್ಗ ಈ ಕಡೆ ಎಲ್ಲ ಸವದತ್ತಿ ನೀರು ಕಡಿಮೆ ತಿಂತಾರೆ. ಕೋಲಾರ ಜಿಲ್ಲೆಯಲ್ಲಿ ಒಟ್ಟ ನೀರಿಲ್ಲ, ಆದರೂ ಹೈಯೆಸ್ಟ್ ಹಾಲು ಬರ್ತಾಯಿದೆ. ಅದಕ್ಕೆ ನಾವು ಒಂಥರ ಮುಂದಿನ ದಿನಮಾನದಲ್ಲಿ ದೊಡ್ಡ ಪ್ರಮಾಣ ಕ್ರಾಂತಿ ಮುಖಾಂತರ ನಮ್ಮ ರೈತರನ್ನ ಹೈನುಗಾರಿಕೆಗೆ ತರಬೇಕು. ಅದರಿಂದ ಅವ್ರಿಗೆ ಅದು ಒಂದು ಉತ್ಪನ್ನ ಆಗಬೇಕಂತ ಆ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡತ್ತೀವಿ. ಇಂಥ ಅನೇಕ ವಿಚಾರ ಇಟ್ಕೊಂಡು ನಾವು ಹೋಗ್ತಾ ಇದೀವಿ. ಇದ್ರ ಜೊತೆಗೆ ಮುಂದಿನ ದಿನಮಾನದಲ್ಲಿ ಬೆಳಗಾವಿ ಹಾಲು ಒಕ್ಕೂಟ ಮೆಗಾ ಡೈರಿ ಮಾಡ್ಬೇಕಂತೇಳಿ ಒಂದು ಪ್ರಪೋಸಲ್ ಐತೆ. ಅಂದ್ರೆ ನಾವು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು 250 ಕೋಟಿ ನಾವು ದುಡ್ಡು ಕೇಳ್ತೀವಿ. ಅವ್ರು ಅದನ್ನು ಅನುಮತಿ ಕೊಟ್ರಂದ್ರೆ
ನಾವೊಂದು ಮೆಗಾ ಡೈರಿ ದೊಡ್ಡ ಅಂದರೆ ಇಲ್ಲಿ ಮಾಡೋಕ್ಕಾಗಲ್ಲ, ಇದು ಇರುತ್ತೆ. ಬೇರೆ ಕಡೆ ಒಂದು ಕಡೆ ಮೆಗಾ ಡೈರಿ ಮಾಡಿ ಇನ್ನೂ ಬಾಯ್ ಪ್ರಾಡಕ್ಟ್ ಎಲ್ಲ ಮಾಡಬೇಕಂತ ಇಂಥದ್ದೊಂದು ಪ್ಲ್ಯಾನ್ ಇದೆ. NDDB ಮುಖಾಂತರ ಅಲ್ಲಿದನು ಈ ಒಕ್ಕೂಟಿಗೆ ಏನು ಪ್ರಾಮಾಣಿಕವಾಗಿ ಲೋನ್ ತಂದು ಅಥವಾ ದುಡ್ಡು ತಂದು ನಮ್ಮ ರೈತರಿಗೆ ಇನ್ನೂ ಆರ್ಥಿಕವಾಗಿ ಎಷ್ಟು ಅವ್ನು ಗಟ್ಟಿ ಮಾಡೋಕ್ಕಾಗ್ತದೆ, ಇಂಥೆಲ್ಲ ಅನೇಕ ವಿಚಾರನ ಇಟ್ಕೊಂಡು ನಾವು ಇವತ್ತು ಈ ಹಾಲು ಒಕ್ಕೂಟ ಅಧ್ಯಕ್ಷರಾಗಿದ್ದೀವಿ. ಮತ್ತು ಮುಂದಿನ ದಿನಮಾನದಲ್ಲಿ ಯಾಕಂದ್ರೆ ನಮ್ಮ ರೈತರು ಏನು ಹೇಳ್ತಾರೆ ಅಂದ್ರೆ, ನಮಗೆ ಎಷ್ಟು ಬೇಗನೆ ನೀವು ದುಡ್ಡು ಕೊಡ್ತೀರಿ ಅಷ್ಟು ದುಡ್ಡು ಕೊಡ್ಬೇಕಂತಾರೆ. ಯಾಕಂದ್ರೆ ನೀವೆಲ್ಲ ಇವತ್ತು ಹೈನುಗಾರಿಕೆಯಲ್ಲಿ ಸ್ವಲ್ಪ ಅಂದ್ರೆ 10 ದಿವ್ಸಕ್ಕೆ ಒಂದು ಬಿಲ್ ಆಗ್ತೈತೆ. ಅಂದರೆ ಒಂದು ಸ್ವಲ್ಪ ಲೇಟಾಗಿ ರೈತರ ಮುಂದಿನ ದಿನಮಾನದಲ್ಲಿ ಒಟ್ಟು ಲೇಟ್ ಆಗಬಾರ್ದು ಬಿಲ್ಲು, ರೈತರು ಕರೆಕ್ಟಾಗಿ ಹಣ ಹೋಗಬೇಕು. ನಮ್ದು ಇಷ್ಟ ಉದ್ದೇಶ ರೈತರು, ನೌಕರಸ್ಥರು, ಗ್ರಾಹಕರು 3 ಜನ ಸುಖವಾಗಿ ಶಾಂತಿಯಿಂದ ಇರಬೇಕಂತ ಆ ಉದ್ದೇಶದಿಂದ ಇವತ್ತು ನಾವು ಅಧಿಕಾರ ಅಂದರೆ ಚುಕ್ಕಾಣಿ ಹಿಡಿದಿದ್ವಿ. ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಂದ, ಜಿಲ್ಲಾ ಎಲ್ಲ ರಾಜಕೀಯ ಲೀಡರ್ ಅಂದ್ರೆ ಸಹಕಾರದಿಂದ ಮುಂದಿನ ದಿನಮಾನದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ಡೈರಿನ ಇನ್ನೂ ಉನ್ನತ ಮಾಡಿ ಬೆಳೆಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಉಪಾಧ್ಯಕ್ಷ ಬರೋದಿಲ್ಲ ಅವ್ರು ಈಗ ಅವರೇ ನಮ್ಮ ಹೆಸರು ಪ್ರಪೋಸ್ ಮಾಡಿ ಅಧ್ಯಕ್ಷ ಮಾಡಿದ್ದಾರೆ. ಹಿಂಗಾಗಿ ಯಾವ್ದ್ರಿ KMFದು ಮತ್ತೆ ಆಗಸ್ಟಲ್ಲಿ ಇಲೆಕ್ಷನ್ ಬರ್ತೈತ್ರಿ. ಇಲ್ಲಿದ ನಾವು ಮತ್ತೆ ಇಲೆಕ್ಟ್ ಆಗಿ ಅಲ್ಲಿ ಹೋಗ್ಬೇಕಾಗ್ತೈತ್ರಿ. ಆಗಸ್ಟ್ 30ಗೆ ಅದು KMF ಅವಧಿ ಮುಗಿತೈತಿ. ಆಮ್ಯಾಗ ಅಲ್ಲಿಗೆ ಆಗಿನ ಪರಿಸ್ಥಿತಿ ಹೆಂಗೆ ಬರ್ತೈತಿ ಏನು ನೋಡ್ಕೊಂಡು ಮುಂದಿನ ತೀರ್ಮಾನ ಮಾಡ್ತೀವಿ. ನಾ ಏನಿಲ್ಲ ರೀ, 15 ಲಕ್ಷ ಲೀಟರ್ ಹಾಲನ್ನು ನಾವು ಹೊರಗೆ ಮಹಾರಾಷ್ಟ್ರವ್ರಿಗೆ ಕೊಡ್ತಾ ಇದ್ವಿ. ಬ್ರೇಕ್ ಮಾಡಿ ನಮ್ಮ ಕನ್ನಡ ಹಾಲದು ನಮ್ಮ ಕರ್ನಾಟಕ ಜನಕ್ಕೆ ಇರಲಿ ಈ ಉದ್ದೇಶದಿಂದ ಹೆಂಗೆ ಅಟ್ರಾಕ್ಟ್ ಮಾಡ್ಬೇಕು ನಮ್ಮ ರೈತರಿಗೆ. ಯಾಕಂದ್ರೆ ಅವರೆಲ್ಲರೂ ಅಂದ್ರೆ ಪ್ರೈವೇಟ್ದವ್ರು ಹೆಂಗೆ ಹೋಗ್ತಾರಂದ್ರೆ ಡೈಲಿ ಕೈಯಾಗಿ ದುಡ್ಡು ಕೊಟ್ಟು ಹೋಗ್ತಾರೋ. ಒಂದು ಪ್ರೈವೇಟ್ದವ್ರು ಈಗ ಮೊನ್ನೆ ಗೋಕುಲ್ ಡೈರಿ ಅವ್ರು ಮಹಾರಾಷ್ಟ್ರ 4 ರೂಪಾಯಿ ರೇಟ್ 1 ಲೀಟ್ರಿಗೆ ಕಡಿಮೆ ಮಾಡಿಬಿಟ್ರೆ ಎಲ್ಲ ರೈತರು ಈ ಕಡೆ ಶಿಫ್ಟ್ ಆಗಿಬಿಡ್ತಾರೆ. ಮತ್ತು ಅವ್ರು ಯಾವಾಗ ಅವಶ್ಯಕತೆ ರೇಟ್ ಹೆಚ್ಚು ಮಾಡ್ತಾರೆ. ಅದಕ್ಕೆ ನಮ್ಮ ರೈತನ ನಮ್ಮ ಕಡೆ ಉಳಿಸ್ಕೊಳಂಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ರಿ. ಮುಂದಿನ ದಿನ ಮೇಲೆ KMF ವಿಚಾರ ಆಗಸ್ಟಲ್ಲಿ ನೋಡ್ತೀವಿ. ಅದಕ್ಕೆ ನಾವು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿ. ಅನ್ನಪೋಸ್ ಎಲ್ಲರೂ ಸಪೋರ್ಟ್ ಮಾಡಿದ್ರಲ್ಲ ಅಂದ್ರೆ ಸೊ ಈಗ ಅದಕ್ಕೇನಾಯ್ತ್ರಿ, ನಾನು ಈಗ ನಾಮಿನೇಷನ್ ಫೈಲ್ ಮಾಡಲ್ಲ. ನಮ್ಮ ಹಿಂದಿನ ಅಧ್ಯಕ್ಷರು ಸೂಚಕರಾದರು, ಮಲ್ಲಪ್ಪ ಪಾಟೀಲ್ ಅವರ ಅನುಮೋದಕರಾದರು, ಮತ್ತು 16 ಜನ ಸಹಕಾರದಿಂದ ಮಾಡ್ತಾ ಇದ್ರಿ. ಸೊ ಯಾರೂ ಅಪೋಸ್ ಮಾಡಿಲ್ಲ. ಅದಕ್ಕೆ ನಾ ಏನಿಲ್ಲ ರೀ, ಈ ಸಂಸ್ಥೆ ರೀ ಮತ್ತು ಸಹಕಾರ ಇಲಾಖೆಯೊಳಗೆ ನಾವು ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡ್ಕೊಂಡು ಹೋಗ್ತೀವಿ. ಮುಂದಿನ ದಿನಮಾನದಲ್ಲಿ ನಮ್ಮ ರೈತರಿಗೆ ಇದರಿಂದ ಎಷ್ಟು ಅನುಕೂಲ ಮಾಡೋಕ್ಕಾದ್ರೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಾವು. ಅದಕ್ಕೆ ಒಂದೇ ಉದಾಹರಣೆ ಹೇಳ್ಬಿಡ್ತೇನೆ. ಈಗ ನಂದಿನಿದು ಹಾಲಿನ ರೇಟ್ ಫಿಕ್ಸ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡ್ತೈತೆ. ಅಂದ್ರೆ ನಾವು KMF ಒಂದು ಪ್ರಸ್ತಾವನೆ ಕೊಟ್ಟ ನಂತರ ಸಪೋಸ್ ಈಗ ನಾವು ಒಂದು 40 ರೂಪಾಯಿ ನಾವು ಮಾರ್ಕೆಟ್ದಾಗ ಮಾರಾಕಾದ್ರೆ ನಾವು ಕಮಿಷನ್ 2 ರೂಪಾಯಿ ಕೊಡ್ತೇವೆ. ಪ್ರೈವೇಟ್ದವ್ರು ಏನು ಮಾಡ್ತಾರೆ, MRP ರೇಟ್ 50 ರೂಪಾಯಿ ಹೆಚ್ಚಿಬಿಟ್ಟು ಅವರು 45, 40ಗೆ ಮಾರಿಬಿಡ್ತಾರೆ. ಅವ್ರ ಕಮಿಷನ್ 5-6 ರೂಪಾಯಿ ಕೊಡ್ತಾರೆ ಏಜೆಂಟ್ಗೆ. ಅಂದ್ರೆ ಏಜೆಂಟ್ಗಳು ನಮ್ಮ ಹಾಲಿನ ಕೆಳಗಿಟ್ಟು ಅದನ್ನಂದ್ರೆ ಅವ್ರಿಗೆ ಎಲ್ಲಿ ದುಡ್ಡು ಸಿಗ್ತದೆ. ಇದೊಂದು ಐತಿ. ಇದನ್ನ ಸರ್ಕಾರದಾಗ ನಾವು ಭಾಳ ಚರ್ಚೆ ಮಾಡತ್ತೀವಿ. ಅಂದ್ರೆ ಇದಕ್ಕೆ ಏನಾರು ಒಂದು ಹೊಸ ದಾರಿ ಹುಡುಕಿಬಿಟ್ರೆ ಅನುಕೂಲ ಇದೆ. ಇದು ಮೇನ್ ನಮಗಂದ್ರೆ ಸೆಟ್ ಬ್ಯಾಕ್ ಆಗ್ತಾ ಇದೆ. ಎಲ್ಲಾ ಪ್ರಾಡಕ್ಟ್ಗಳು ಬೆಳಗಾವಿಗೆ ಬರಲ್ಲ. ಬೆಳವಣಿಗೆ ಎಷ್ಟು ಪ್ರಾಡಕ್ಟ್ಗಳು ಬೆಳಗಾವಿಯಲ್ಲಿ ಯಾಕೆ ಒಟ್ಟು ಪ್ರಾಡಕ್ಟ್ ಯಾಕೆ ಸಿಗಲಿಲ್ಲ ಅಂತ ಏನು ಕಾರಣ? ಅಂದ್ರೆ ಇದು ಸಿಸ್ಟಮ್ ಹೆಂಗಾಗಿತ್ತು ಅಂತ ನಿಮ್ಗೆ ಹೇಳ್ತೇನೆ. 15 ಹಾಲು ಒಕ್ಕೂಟದವ್ರಿ. ಮೊನ್ನೆ ಹಾವೇರಿ ಒಂದು ಸೇರಿ ಒಟ್ಟು ಟೋಟಲ್ ಮೊದಲು ರಾಜ್ಯದಲ್ಲಿ 14 ಇದ್ದೀವಿ, 15 ಅದು. ಈಗ ಎಲ್ಲರೂ ತಮ್ಮ ಪ್ರಾಡಕ್ಟ್ ಮಾಡ್ತಾರೆ. ಈಗ ಮೈಸೂರು ಪಾಕು ಎಲ್ಲರೂ ಮಾಡಿಬಿಡ್ತಾರೆ. ಆದರೆ ಕ್ವಾಲಿಟಿ ಬೇರೆ ಬೇರೆ ಆಗಿಬಿಡ್ತಾವ್ರೆ. ಸೊ ಈಗ ಅಂದ್ರೆ ಪೇಡೆ ಮಾಡಿಬಿಡ್ತಾರೆ, ಕ್ವಾಲಿಟಿ ಬೇರೆ ಬೇರೆ ಮಾಡ್ತಾರೆ. ಅಂದ್ರೆ ಒಂದೇ ಫಾರ್ಮುಲಾದಾಗ ಮಾಡಿಬಿಟ್ರೆ ಆಗ್ತೈತೆ ಅದು. ಇದರಿಂದ ಕೆಲವೊಂದು ಏನಾಗ್ತೈತ್ರಿ, ಈಗ ನಾವು ಬೆಂಗಳೂರಿಗೆ NMP ಪ್ಲಾಂಟ್ ಇರ್ತೈತೆ, ನಂದಿನಿ ಮಿಲ್ಕ್ ಪ್ರಾಡಕ್ಟ್. ಅಲ್ಲಿ ಇವರೊಂದು ಇಂಡೆಟ್ ಕೊಡ್ತಾರೆ. ಬೆಳಗಾವಿ ಹುಬ್ಳಿಗೆ ಬರೋಳಗೆ ಅವ್ರದ್ದೆಲ್ಲ ತೀರಿ ಹೋಗಿಬಿಟ್ಟಿರ್ತೈತಿ. ಅದಕ್ಕೆ ನಾವೀಗ ಬೆಳಗಾವ್ದಾಗ ಇಲ್ಲಿ ನಾವಂದ್ರೆ ಈಗ ಹೇಳಿನ ಮೆಗಾ ಡೈರಿ ಮಾಡಿ ಬಾಯ್ ಪ್ರಾಡಕ್ಟ್, ಈಗ ಕುಂದಾ ನಮ್ಮ ಬೆಳಗಾವಿ ಫೇಮಸ್ ಐತೆ. ಇದ್ರ ಜೊತೆ ಬಾಕಿ ಬಾಯ್ ಪ್ರಾಡಕ್ಟ್ ಮಾಡಿಬಿಟ್ರೆ ನಾವು ಇನ್ನೂ ಹೆಚ್ಚು ಲಾಭದಾಗ ಬರ್ತೀವಿ. ಅದಕ್ಕೆ ನಾವು ಈಗ ಸೆಂಟ್ರಲ್ ಗೌರ್ಮೆಂಟ್ ಪ್ರಪೋಸಲ್ ಆ ಉದ್ದೇಶದಿಂದ ಮಾಡ್ತಾ ಇದ್ರು. ಗ್ರಾಮ ಪಂಚಾಯತಿ ಒಂದು ಪಾರ್ಲರ್ ಮಾಡ್ತೀನಿ ಅಂತ ಹೇಳಿದ್ವಿ. ನಾವು ಪಾರ್ಲರ್ ಮಾಡ್ತಂದ್ರೆ ಒಂದು ಸೊಸೈಟಿ ಇರ್ತೈತಲ್ಲ, ಆ ಸೊಸೈಟಿ ಕಡೆನ ಒಂದು ಅಲ್ಲಿಯೂ ಹಾಲು ಅಂದ್ರೆ ನಮ್ಮ ನಂದಿನಿ ಹಾಲು ರೈತ ತಗೋಲಿ ಅಂತೇಳಿ ಪಾರ್ಲರ್ ಸೊಸೈಟಿಗೆ ಒಂದು ಅಲ್ಲಿ ಶಾಪ್ ತರ ಇಡೋನತ್ ಮಾಡಿದ್ರು. ಸೊ ಅದನ್ನು ಅಲ್ಲೆಲ್ಲ ಟ್ರೈ ಮಾಡಿದ್ರು. ಅದ್ರಿ ಸೊ ಇಂಪ್ಲಿಮೆಂಟ್ ಆಗೋದು ಭಾಳ ಕಷ್ಟ ಆಯ್ತು. ಯಾಕಂದ್ರೆ ಸೌತ್ ಅಲ್ರಿ ಅವ್ರು ಮಾಡಕ್ ಬಿಡುದಿಲ್ಲ. ಇಲ್ಲೆಲ್ಲ ಅಂದ್ರೆ ಹಾಸನ ಇರ್ಬೋದು ಅಂತ ಬೆಂಗಳೂರು ಗ್ರಾಮಾಂತರ ಅಲ್ಲಿ ಮಾಡ್ಕೊಂಡು ಎಲ್ಲಿದೆ ಕೇಂದ್ರ ಬಸ್ KMF ಪ್ರಾಡಕ್ಟ್ ಒಂದು ಸಿಗಲ್ಲ. ಅಲ್ಲಿ ಮಾತ್ರ KMF ನಂದಿನಿ ಹಾಲು ಅಂತ ಇದೆ, ಅಲ್ಲಿ ಯಾವ ಪ್ರಾಡಕ್ಟ್ ಸಿಗಲ್ಲ.
ಎಲ್ಲರಿಗೂ ಗೊತ್ತಿದೆ ಅದು. ಕೃಷ್ಣಪ್ಪ ಏನು ಅಲ್ಲಿ ಸಿಗೋದಿಲ್ಲ Xbox ಬಿಟ್ರೆ ಏನೂ ಸಿಗಲ್ಲ, ಬಟ್ ಬೋರ್ಡ್ ಮಾತ್ರ ನಂದಿನಿ ಪಾರ್ಲರ್ ಅಂತ. ನಂದಿನಿ ಪ್ರಾಡಕ್ಟ್ ಸಿಗೋದಿಲ್ಲ ಯಾವ್ದು ಯಾವ ಸಿಗಲ್ಲ ಸರ್, ಬೇಕಾದ್ರೆ ನೀವು ಯಾರು ಚೆಕ್ ಮಾಡ್ಬೋದು. ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಅವ್ರು ಯಾರು ಕೇಳಿದವ್ರು ಯಾರೋ ರಾಜ್ಯ ಮಾತಾಡೋದು ಏಜೆಂಟ್ರು ಅವ್ರು ನೀವು ಮಾಡಕ್ಕಾಗಲ್ಲ ಅಂತ ಸಿಬ್ಬಂದಿನೇ ಹೇಳಿದ್ದಾರೆ. ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಅವ್ರು ಹೇಳ್ತಾರೆ. ಚೆಕ್ ಮಾಡ್ತಿದ್ದೆ ಬಾಡಿಗೆ ಜಾಸ್ತಿ ಮಾಡಿದ್ದಾರೆ ಸರ್ ಇವರು KSRTC 80,000 ಮಾಡಿದ್ದಾರೆ. ಅಲ್ಲಿ ಡೀಲರ್ಶಿಪ್ ಕೊಟ್ಟಿದ್ದೀವಿ. ಈಗ ಸಾಕು ಕೃಷ್ಣಪ್ಪ ಲೋಕಸಭಾ ಚುನಾವಣೆ ಎಲ್ಲ ಮುಗಿತೀರಿ ಈಗ ಇಲೆಕ್ಷನ್ಗೆ ಹೋಗೋದಾ ಅಲ್ಲಿ ಸೀದಾ ಪಾಲಿಟಿಕ್ಸ್ಗೆ ಈಗ ಕೇಳ್ರಿ. ಲೋಕಸಭಾ ಚುನಾವಣೆ ನಿನ್ನೆ ಅಂದ್ರೆ ಫಸ್ಟ್ ಟೈಮ್ ಜಗದೀಶ್ ಶೆಟ್ಟರ್ ಗೋಕಾಕ್ ಮತಕ್ಷೇತ್ರ ಅರಬಾವಿ ಮತಕ್ಷೇತ್ರ ಅಂದ್ರೆ ಎಲ್ಲ ಮಠಾಧೀಶ ಅವ್ರಿಗೆ ಮತ್ತು ಅಲ್ಲೆಲ್ಲ ಪ್ರಮುಖರಿಗೆ ಭೇಟಿ ಆಗ್ಬೇಕಾದ್ರೆ ನಿನ್ನೆ ಎಲ್ಲ ಕ್ಷೇತ್ರ ಎಲ್ಲ ಕಡೆ ಅಡ್ಡಾಡವ್ರು ಅಂದ್ರೆ ರೆಸ್ಪಾನ್ಸು ಚಲೋ ಸಿಗ್ತಾವ್ರಿಗೆ. 7 ತಾರೀಕು ಅಂದ್ರೆ ಬರೋ 7 ತಾರೀಕು ಗೋಕಾಕ್ದಲ್ಲಿ ಒಂದು ಸಮಾವೇಶ ಆಗ್ತಾ ಇದೆ ರೀ, ಅರಬಾವಿ ಕ್ಷೇತ್ರದಲ್ಲಿ ಒಂದು ಆಗ್ತಾ ಇದೆ. ಅಂದ್ರೆ ನಾವು ಲೋಕಲ್ ಮಟ್ಟದಲ್ಲಿ ಜಗದೀಶ್ ಶೆಟ್ಟರ್ ಅವ್ರು ಬರ್ತಾರೋ. ಸೊ ನಿನ್ನಿದ ಶುರು ಮಾಡಿದಾರೆ ಅವ್ರಿ. ಸೊ ರೆಸ್ಪಾನ್ಸ್ ಎಲ್ಲ ಬರ್ತಾ ಇದೆ ರೀ. ಸೊ ಎಲ್ಲರೂ ಕರೆಕ್ಟಾಗಿ ಏನು ಏನಿಲ್ಲ ರೀ, ಈಗ ಎಲ್ಲರೂ ಸ್ವಲ್ಪ ಏನು ವ್ಯತ್ಯಾಸ ಭಿನ್ನಾಭಿಪ್ರಾಯ ಮರೆತು ಎಲ್ಲರೂ ಕೂಡ ಕರೆಕ್ಟಾಗಿ ಮಾಡಿದ್ರೆ ನಮ್ಮ BJPಗೆ ಜಾಸ್ತಿ ಚಾನ್ಸ್ ಇದೆ ರೀ. ಅಲ್ಲ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ನಾವು ನೋಡ್ರಿ. ಇನ್ನೂ ಅವ್ರು ಟಿಕೆಟ್ ಡಿಕ್ಲೇರ್ ಆಗೋದು ಮೊದಲು ಕಲ್ಲೊಳಗೆ ಒಂದು ಫಂಕ್ಷನ್ ಮಾಡಿದ್ವಿ ನಾವು, ಅವತ್ತು ಹೇಳಿದ್ದು ನಾವು. ಸೊ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. ಈಗ 7 ತಾರೀಕೇನು ಬರ್ತಾಯಿದ್ದಿಲ್ಲ ಏಪ್ರಿಲ್ ರೀ. ಸೊ ಗೋಕಾಕ್ ಅರಮನೆ ದೊಡ್ಡ ಪ್ರಮಾಣದಲ್ಲಿ ನಾವು ಫಂಕ್ಷನ್ ಮಾಡ್ತಾಯಿದ್ರಿ. ಮತ್ತು ಜಗದೀಶ್ ಶೆಟ್ಟರ್ ಅವ್ರು ರಾಮದುರ್ಗು ಮ್ಯಾಗ ನಮ್ಮ ಸೌದತ್ತಿರಿ ಬೈಲೊಂಗಲ ಅಲ್ಲಿ ನಾಳೆ ನಾಡ್ದೆಲ್ಲ ಹೋಗಿ ಸಲ್ಲು ಎಲ್ಲ ಮಾತಾಡ್ತಾ ಇದ್ದಾರೆ. ಸೊ ಅದಕ್ಕೆ ಚೆನ್ನಾಗಿದೆ. BJP ನಮಗೆಲ್ಲ ಐತಿಹಾಸಿಕ ರಿಸಲ್ಟ್ ಬರ್ತೈತಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಲೀಡ್ ಬರುತ್ತೆ, ಪಂಚಮಸಾಲಿ ಸಮುದಾಯದವರು ಕೈ ಹಿಡಿತಾರೆ ಅನ್ನೋ ಐತಿಹಾಸಿಕ ತೀರ್ಪು ಬರುತ್ತೆ ಅನ್ನೋ ಆ ರೀತಿ ಏನಾದ್ರು ಸ್ಟ್ರಾಟಜಿ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಗೊತ್ತು. ಈಗ ನೋಡ್ರಿ ಇಲೆಕ್ಷನ್ ನಿಂತು ಅಂದ್ಕೂಲೆ ಅವರು ಗೆಲ್ಬೇಕಂತ ಪ್ರಯತ್ನ ಮಾಡವ್ರಿ, ನಾವು ಗೆಲ್ಬೇಕಂತ ಪ್ರಯತ್ನ ಫೈನಲಿ ವೋಟರ್ಸ್ ಎಲ್ಲ ನೀವು ನೋಡತ್ತೀರಿ ಇಡೀ ದೇಶದಲ್ಲಿ. ಸೊ ಇವತ್ತೆಲ್ಲ ತಮ್ಮ ಮಾಧ್ಯಮ ಮುಖಾಂತರ ಏನು ನಾವು ಸರ್ವೆ ನೋಡ್ತಾ ಇದೀವಿ, ಆಲ್ ಓವರ್ ಇಂಡಿಯಾ ಕಾಂಗ್ರೆಸ್ 45 ಮ್ಯಾಗ ಸೀಟ ತೋರಿಸ್ತಲ್ಲ, ನೀವ ತೋರಿಸ್ತಲ್ಲ, ನಾ ಅಲ್ರಿ. ಅಂದ್ರೆ ಎಲ್ಲ ನ್ಯಾಷನಲ್ TV 45 ಮ್ಯಾಗ ಕಾಂಗ್ರೆಸ್ ಬರ್ದಿಲ್ಲ. ಅದಕ್ಕೆ ನಾವು ಮಂದಿ ಏನು ಅಪೀಲ್ ಮಾಡತ್ತೀವಿ, ನಮ್ಮ ಬೆಳಗಾವಿ ಲೋಕಸಭಾ ಏನು MP ಇದಾರಲ್ಲ ಅವ್ರು ಗೆದ್ದೋಗಿ ಆಡಳಿತ ಪಕ್ಷ ಕೂತ್ರೆ ಚಲೋ ಆಗ್ತೈತಿ, ವಿರೋಧ ಪಕ್ಷ ಕೂತು ಏನೂ ಆಗೋದಿಲ್ಲ ಅಂತೇಳಿ ನಾವು ವಿನಂತಿ ಮಾಡತ್ತೀವಿ. ಜಗದೀಶ್ ಶೆಟ್ಟರ್ ಅವರು ಹೊರಗಿನವರು ಅಂತೇಳಿ ಕ್ಯಾಂಪೇನ್ ಮಾಡ್ತಾರೆ ಕಾಂಗ್ರೆಸ್ನವರು. ಅಲ್ಲ ಜಗದೀಶ್ ಶೆಟ್ಟರ್ ನೀನು ಅದಕ್ಕೆ ಗೋಕಾಕ ಉತ್ತರನೂ ಕೊಟ್ರಲ್ಲ ಅವರು. ಯಾಕಂದ್ರೆ ಅಲ್ಲ ಅದ್ರ ಬಗ್ಗೆ ರೀ ಜಗದೀಶ್ ಶೆಟ್ಟರ್ ಅವರು ಮಾತಾಡ್ರಿ. ಈಗ ನಾನು ಯಾಕಂದ್ರೆ ಸಾಕಷ್ಟು ಇಲ್ಲಿ ಕೆಲಸ ಮಾಡಿದ್ನು. ಮತ್ತು ಅವ್ರು ಹೇಳೋರು ರಾಹುಲ್ ಗಾಂಧಿ ಅವ್ರು ಹೋಗಿ ವಯನಾಡಿಗೆ ನಿಲ್ತಾರೋ, ಮತ್ತು ಅವ್ರಿಗೇನು ಅವ್ರು ಅನ್ನೋದಿಲ್ಲ. ಸೋನಿಯಾ ಗಾಂಧಿ ಅವ್ರು ಬಂದು ಬಳ್ಳಾರಿಗೆ ನಿಲ್ತಾರೋ, ಅವ್ರಿಗೇನು ಅನ್ನೋದಿಲ್ಲ. ನನಗೆ ಯಾಕೆ ಹಿಂಗೆ ಹತ್ತಾರ ಅಂತೇಳಿ ನಾ ಏನು ಅಷ್ಟು ಇದಲ್ಲ. ಇಲ್ಲಿ ಭಾಳ ಕೆಲಸ ಮಾಡಿದ್ದೀನಿ. ಯಾಕಂದ್ರೆ ಸುವರ್ಣಸೌಧ ಆಗುತ್ನಾಗ ಅವರೆಲ್ಲ ಸ್ಪೀಕರ್ ಇದ್ರು, ಆಮ್ಯಾಗ ಉದ್ಘಾಟನೆ ಮಾಡಿದ್ನಾಗ ಅವರ ಮುಖ್ಯಮಂತ್ರಿ ಇದ್ದೀರಿ. ಜಗದೀಶ್ ಶೆಟ್ಟರು ಒಳ್ಳೆ ಕೆಲಸ ಮಾಡಿ ಪಾಲಿಟಿಕ್ಸ್ ಅಂದ್ಕೊಳ್ಳಿ. ಮತ್ತು ಈಗ ಕೆಲವೊಂದು ವಿಷಯ ಮಾತಾಡೋರು ಏನು ಮಾಡೋದು. ಸುರೇಶ್ ಅಂಗಡಿ ಅವ್ರ ಮನಿನ ಅವ್ರ ಅಡ್ರೆಸ್ ಇಲ್ಲ ರೀ ಮಾತ್ರ ಅಲ್ರಿ. ಮರಾಠ ಮದುವೆ ಅವತ್ತು ಸಾಂಪ್ರದಾಯಿಕ ಮದುವೆಗಳು ಆ ಮತಗಳ ವಿಭಜನೆ ಯಾವ ರೀತಿ ಅದು BJP ಇನ್ನೂ ನೋಡ್ಬೇಕಲ್ಲ, ಮೀಟಿಂಗ್ ಮಾಡ್ಕೇಸಿ ಅದಕ್ಕೆ ಯಾವ ಥರ ಈಗ ನೋಡ್ರಿ ಯಾರು ಮತ ಯಾರು ಹಿಡಿದಿಡಕ್ಕಾಗ್ತೈತ್ರಿ, ಅವ್ರು ಯಾರ ಮೈಂಡ್ ಹೆಂಗಿರ್ತೈತೆ ಹಂಗೆ ಓಟ್ ಹಾಕ್ತಾರ ಅವರು. ಸರ್ ಈಗ ನಿಮ್ಮ ಆಪ್ತರು ಬಸವಗೌಡ ಪಾಟೀಲ್ ನಾಗ್ನೂರ್ ಅವ್ರನ್ನು ಸೇರಿದಂತೆ ನಿಮ್ಮ ಅಡ್ಡಾದಾಗೆ ಬಂದು ನಿಮ್ಮ ಆಪ್ತರಿಗೆ ಮಾತುಕತೆ ಮಾಡುವಂಥದ್ದು, ಅವರನ್ನ ಸೆಳೆಯುವಂತ ಪ್ರಯತ್ನ ಕಾಂಗ್ರೆಸ್ ನಾಯಕರಿಂದ ನಡೀತಾ ಇದೆ. ಇಲ್ಲ ಅಂದ್ರೆ ನಾಗನೂರ್ ಬಸಗೌಡರು ಭಾಳ ಸೀನಿಯರ್ ಪಾಲಿಟಿಷಿಯನ್ ರೀ. ಸೊ ಅವ್ರ ಮತ್ತು ನಮ್ದೆಲ್ಲ ಅಂದ್ರೆ ಒಂಥರ ಅವರು ಶಿವಾಪುರ ಶಂಕರಗೌಡ ಇಬ್ಬರು ಭಾಳ ದೊಡ್ಡ ಲೀಡರ್ ಇದ್ರು. ಅವ್ರು ಶಿವಾಪುರ ಶಂಕರಗೌಡ ತೀರ್ಕೊಂಡ್ರಿ ಇವತ್ತು. ನಾಗನೂ ಭಾಳ ಸೀನಿಯರ್ ಪಾಪ, ಅವರಿಗೆ ಹೆಚ್ಚು ಒಂಥರ ಮನೇಲಿ ಇರ್ತಾರೆ. ಆಮೇಲೆ ನೋಡ್ರಿ ಪಾಲಿಟಿಷಿಯನ್ ಅಂದ್ರೆ ಅವ್ರ ಮನೆಗೆ ಕಾಂಗ್ರೆಸ್ ಅವರು ಹೋಗ್ತಾರೋ, BJP ಅವ್ರು ಎಲ್ಲರೂ ಹೋಗ್ತಾರೋ. ಅದಕ್ಕೇನು ಸೀರಿಯಸ್ ತೊಗೊಳ. ಮತ್ತು ಈಗ ಮನೆಗೆ ಬಂದವ್ರು ಬರಬೇಡ ಯಾರಿಗೂ ಅನ್ನಕ್ಕೆ ಆಗೋದಿಲ್ಲ ರೀ. ಗೋಕಾಕು ಮತ್ತು ಅರಬಾವಿ BJP ಭದ್ರಕೋಟೆ ಅಲ್ಲೇ ಅಚ್ಚರಿ ರಿಸಲ್ಟ್ ಬರುವಂತ ಕಾನ್ಫಿಡೆನ್ಸ್ ಅಲ್ಲಿ ಅವ್ರು ಅದಾರೆ. ಯಾರು ಕಾಂಗ್ರೆಸ್ ಅವ್ರಿ ಈಗ ಅಲ್ಲಿ ಎಫರ್ಟ್ ಎಲ್ಲರೂ ಮಾಡೋರಲ್ಲ. ಈಗ ಯಾರು ಚುನಾವಣೆ ನಿಂತ ನಂತರ ಯಾರು ಸೋಲ್ಬೇಕಂದ್ರೆ ಎಲ್ಲ ಗೆಲ್ಬೇಕನ್ನೋರು ಅವರು ಪ್ರಯತ್ನ ಮಾಡೋರು. BJP ಇಲ್ಲ ನೋಡ್ರಿ, ಈಗ MLA ಚುನಾವಣೆಯಲ್ಲಿ ಜಾತಿ ಮತ್ತೊಂದು ಸ್ವಲ್ಪ ನಡೆದವ್ರೆ. ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಜನ ಓಟ್ ಹಾಕೋರು. ಇದು ದೇಶದ ಚುನಾವಣೆ, ನರೇಂದ್ರ ಮೋದಿ ಅವ್ರ ಚುನಾವಣೆ. ಹೆಚ್ಚು ಒಲವು ಇಡೀ ದೇಶದಾಗ ಭಾರತೀಯ ಜನತಾ ಪಾರ್ಟಿ ಕಡೆ ಇದ್ರೆ ಜಗದೀಶ್ ಶೆಟ್ಟರ್ ಖಂಡಿತ ಅನುಕೂಲ ಆಗ್ತೈತೆ, ನಮಗೆ ಕಾನ್ಫಿಡೆನ್ಸ್ ಇದೆ. ಈಗ
ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಸೋದು ಎಷ್ಟು ಇಂಪಾರ್ಟೆಂಟ್ ಇದೆ ಮೃಣಾಲ್ ಗೆಲ್ಸ್ಬೇಕಾದ್ರು ಅಷ್ಟೇ ಇಂಪಾರ್ಟೆಂಟ್. ಗೋಕಾಕ್ ಮೇಲೆ ಅವ್ರದ್ದು ತಮ್ಮದೇ ಆದ ಪ್ರಭಾವವನ್ನು ಹೊಂದಿದ್ದಾರೆ. ಅದೇ ಬಿಜೆಪಿ ಹಿನ್ನೆಲೆ ಅಲ್ಲಲ್ಲ ಈಗ ಇರ್ತದೆ ನೋಡ್ರಿ. ಈಗ ಅವ್ರ ಎಫರ್ಟ್ ಅವ್ರು ಮಾಡ್ತಾರೆ, ನಮ್ಮ ಎಫರ್ಟ್ ನಾವು ಮಾಡಬೇಕಾಗ್ತೈತಿ. ನಾ ಏನಲ್ಲ ಯಾವಾಗೂ ಲೋಕಸಭಾದಾಗ ಬೆಳಗಾವಿ ಪಾರ್ಲಿಮೆಂಟ್ ಇರ್ಬೋದು ಅಥವಾ ಅರಬಾವಿ ಗೋಕಾಕ್ ವಿಧಾನ ಜಾಸ್ತಿ ಫೇವರ್ ಬಿ ಜೆ ಪಿಗೆ ಆಗೈತಿ. ನೀವು ಹಿಂದಿಂದೆಲ್ಲ ನೋಡ್ಕೊತ ಬಂದ್ರೆ 1919 ಚುನಾವಣೆಯಲ್ಲಿ ಅದೇ ಜಾಸ್ತಿ ಆಗಿದೆ. ಅದಕ್ಕೆ ಈಗ ಹೇಳ್ತಾರಲ್ಲ ರೀ ಜಗದೀಶ್ ಶೆಟ್ಟರ್ ಹೊರಗಿನವ್ರು ಹಂಗಲ್ಲ. ಪಾಲಿಟಿಕ್ಸು ಈಗ ಚುನಾವಣೆ ಐತೆ ಅಂತ ಮಾತಾಡ್ಬೇಕಾದಾಗ ನಾ ಏನಲ್ಲ ನಮ್ಮ ಬೆಳಗಾವಿ ಲೋಕಸಭಾ ಸದಸ್ಯ ಗೆದ್ದು ಆಡಳಿತ ಪಕ್ಷ ಕೂತ್ರೆ ಒಳ್ಳೇದಾಗ್ತದೆ, ವಿರೋಧ ಪಕ್ಷ ಕೊಂಡಬಾರ್ದು ಅಂತ ನನ್ನ ವಿನಂತಿ. ನಮ್ಗೇನು ಅಲ್ಲಿ ಕರೆದಿಲ್ರಿ, ನಮ್ಮ ಪಾರ್ಲಿಮೆಂಟ್ ಬೆಳಗಾವಿ ಇಲ್ಲೇ ಮಾಡ್ತೀವಿ ನಾವು. ನಾವೆಲ್ಲಿ ಅರವಾನ್ ಬಿಟ್ಟು ಎಲ್ಲಿ ಬರ್ತೀವಿ ರೀ? ಅಲ್ಲ ನಮ್ಮನ್ಯಾಗ ಜಿಲ್ಲಾ ಲೀಡರ್ ಮಾಡತ್ತೀವಿ. ಅಲ್ಲಲ್ಲ ಅವ್ರು ಅಲ್ಲೂ ಸಾಕಷ್ಟು ಜನ ಲೀಡರ್ ಕೆಲಸ ಮಾಡತ್ತಾರ. ನಮಗಂದ್ರೆ ಪಾರ್ಟಿಯಿಂದ ಯಾರಲ್ಲಿ ಹೇಳಿಲ್ಲ ರೀ. ಸೊ ನಾವು ಇಲ್ಲಿ ಈಗ ರಮೇಶ್ ಅವ್ರು ಇರ್ಬೋದು, ನಾವು ಇರ್ಬೋದು ಜಾಸ್ತಿ ಪಾರ್ಲಿಮೆಂಟ್ದಾಗ ಜಾಸ್ತಿ ಕೆಲಸ ಮಾಡ್ತೀವಿ. ಯಾರು ಹೋಗಿಲ್ಲ ರಮೇಶ್ ಅವ್ರಿ? ಪಾರ್ಟಿ ಅವ್ರು ಕರೆದ್ರೆ ಹೋಗ್ತಾರೆ ಅಲ್ರಿ. ಇನ್ನೂ ಆ ಥರ ಏನು ಕೇಳಿದನು ಕಾಣೋದಿಲ್ಲ ಅವರು. ಈಗ ನಾ ರಮೇಶ್ ಜಾರಕಿಹೊಳಿ ನಿನ್ನ ರಿಕ್ವೆಸ್ಟ್ ಮಾಡಿದ್ದೇನೆ, ನಿಮಗೆ ಒಟ್ಟ ಕೈಗೆ ಸಿಗಬೇಡ ಅಂತ ಹೇಳಿದೆ ನಾನು. ಒಟ್ಟ ಸಿಗಬೇಡ ಅಂತ ಹೇಳಿದೇನೆ. ಒಟ್ಟ ಸಿಕ್ಕರೆ TRPನೂ ಹಾಯ್ ಆಗಿಬಿಡ್ತೈತಿ, ಮತ್ತು ಯಾರು ಬೀಳ್ತಾರೋ ಯಾರು ಗೆಲ್ತಾರೋ ಗೊತ್ತಾಗೋದಿಲ್ಲ. ಹಿಂಗೆ ಮಾಡ್ತಿಲ್ಲ ಸೌದತ್ತಿ ರಾಮದುರ್ಗ ಎಲ್ಲ ರೀ ಮಾಡ್ತೀವಿ. ನಾವು ನಿನ್ನೆದನ್ನ ಸ್ಟಾರ್ಟ್ ಮಾಡಿದ್ವಿ ರೀ. ಮತ್ತು ಏನಾರ 7 ತಾರೀಕು ನಾವು ಅಂದ್ರೆ ಮೂಡಲಿಗೆ ಒಂದು ಫಂಕ್ಷನ್ ಮಾಡ್ತೀವಿ, ಗೋಕಾಕ್ ಮಾಡ್ತೀವಿ. ಸೊ ನಾವು ಅಂದ್ರೆ ಏನಿಲ್ಲ ರೀ, ಇಡೀ ದೇಶ ತುಂಬ ಮೋದಿಯವ್ರು ನೋಡಿ ಚುನಾವಣೆ ನಡೆದಿದ್ದಾರೆ, ವಾತಾವರಣ ನೋಡಿದ್ರೆ ಅಷ್ಟು ಜಗದೀಶ್ ಶೆಟ್ಟರ್ ಅವ್ರು ಯಾರು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ನಾನು ಅಪೋಸಿಷನ್ದವ್ರಿಗೆ ಹೇಳ್ತೇನೆ ಅಂದ್ರೆ ಅಲ್ಲ, ನಾನು ಎಲ್ಲ ಪೊಲಿಟಿಷಿಯನ್ ಅಂದ್ರೆ ಜಗದೀಶ್ ಶೆಟ್ಟರ್ನ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ. ಅವರು CM ಇಷ್ಟೆಲ್ಲ ಸೀನಿಯರ್ ಅದಾರು. ಸೊ ನಾಳೆ ಬೆಳಗಾವಿ ಪಾರ್ಲಿಮೆಂಟ್ ಗೆದ್ದು ಸೆಂಟ್ರಲ್ದಾಗ ಮಿನಿಸ್ಟರ್ ಆದ್ರೆ ಅವಾಗ ರೀ ಎಲ್ಲರೂ ಅವ್ರ ಮನೆಗೆ ಹೋಗ್ತಾರೆ. ಅವಾಗ ರೀ ಮನೆ ಅಡ್ರೆಸ್ ಹುಡ್ಕೊಂಡು ಹೋಗ್ತಾರೆ. ಅವಾಗ ರೀ ಈಗ ಎಲ್ಲಿ ಮಾಡಕತ್ತಲ್ರಿ ಈಗ ಅವ್ರೆಲ್ಲಿ ಹೇಳಿಲ್ರಿ. ಅವರು ನಾವು ಅಲ್ಲ ನಾವೆಲ್ಲ ರೀ ಪಾರ್ಟಿ ಯಾರಿಗೆ ಕೊಡ್ತಾರ ಅವ್ರಿಗೆಲ್ಲ ಮಾಡೋಣ ಕೆಲಸ ಯಾಕೆ ಇದನ್ನು ಅಂತೇಳಿ ನಾವು ಎಲ್ಲರಿಗೂ ಹೇಳಿದ್ವಿ ಅದು. ಸೊ ಆ ಥರ ಡಿಸಿಷನ್ ಕೊಟ್ಟು ಬಿಟ್ಟಿದ್ದಾರೆ ಹೈಕಮಾಂಡ್ ರೀ. ಈಗ ಮತ್ತು ಆ ಪ್ರಕಾರ ಮಾಡೋದು ಕೆಲಸ ರೀ ಈಗ. ಸೊ ಏನೆಲ್ಲ ಆಗಲಿ, ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ಗೆದ್ದು BJP ಅವ್ರು ಗೆದ್ದು ಸೆಂಟ್ರಲ್ದಾಗ ಮಿನಿಸ್ಟರ್ ಆಗ್ಲತ್ತು ನಮ್ಮದು ಆಸೆ ಐತಿ. ನಮ್ಮ ಸುರೇಶ್ ಅಂಗಡಿ ಅವ್ರು ಜಸ್ಟ್ ಮಿನಿಸ್ಟರ್ ಆಗಿರ್ಕೆ ಎಷ್ಟು ಕೆಲಸ ಆದ್ರು, ರೈಲ್ವೆದು ಎಲ್ಲ ಎಷ್ಟು ಕೆಲಸ ಆದ್ರಿ. ಹಂಗಾಗಲಿ ಅಪೋಸಿಷನ್ದಾಗ ಕುಣಿಸಿ ಏನು ಮಾಡೋರು ನೀವು ಅಲ್ರಿ. ಥ್ಯಾಂಕ್ ಯು ರೀ. ಸೊ ಅಂದರೆ ಮೊನ್ನೆ ನಡೆದಂಥ ಬೆಳಗಾವಿ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದಲ್ಲಿ ಸುಮಾರು ಜಿಲ್ಲೆ ತುಂಬ 16 ಸೀಟ್ ಚುನಾವಣೆ ನಡೆದಿತ್ತು. ಅದರಲ್ಲಿ 13 ಸೀಟ್ ಅವಿರೋಧ ಆಯ್ಕೆ ಆಗಿದ್ವಿ. 3 ಚುನಾವಣೆ ನಡೆದಿದ್ದು, ಅಥಣಿ, ರಾಮದುರ್ಗ, ಬೈಲೊಂಗಲು. ಅವು ಚುನಾವಣೆ ಘೋಷಣೆ ಆಗಿ ಇವತ್ತಂದ್ರೆ ಅಧ್ಯಕ್ಷ ಚುನಾವಣೆ ಫಿಕ್ಸ್ ಆಗಿತ್ತು. ಅದಕ್ಕೆ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟ್ರು ನಮ್ಮ ಹಿಂದಿನ ಅಧ್ಯಕ್ಷರಾದ ಸನ್ಮಾನ್ಯ ವಿವೇಕಾನಂದ ಪಾಟೀಲ್ ಅವರೆಲ್ಲ ಕೂಡಿ ಈ ಸಲ ನೀವು ಅಧ್ಯಕ್ಷರಾಗಬೇಕಂತೇಳಿ ನಮಗೆ ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ. ಮುಂದಿನ 5 ವರ್ಷಕ್ಕೆ ಈ ಒಕ್ಕೂಟದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಣೆ ಮಾಡ್ಬೇಕಂತೇಳಿ ನಮಗೆ ಅಧ್ಯಕ್ಷ ಮಾಡಿದ್ದಾರೆ. ಅದಕ್ಕೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಒಂದು ವಿಷಯ ಅಂದರೆ ತಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಅಂದ್ರೆ ಈಗ ತಾವ್ಯಾಕೆ ಅಧ್ಯಕ್ಷರ ಆದ್ರೆ ಅನ್ನೋ ಪ್ರಶ್ನೆ ಬಹುಶಃ ಚರ್ಚೆ ನಡೀತೈತೆ ಜಿಲ್ಲಾದಾಗ್ರೆ. ಕರ್ನಾಟಕ ಸರ್ಕಾರ ಒಂದು ಆ್ಯಕ್ಟ್ ತೊಗೊಂಬಂದೈತ್ರಿ. ಮೊನ್ನೆ ವಿಧಾನಸೌಧದಲ್ಲಿ ಪಾಸ್ ಆಯಿತು, ವಿಧಾನ ಪರಿಷತ್ತಲ್ಲಿ ಬಿದ್ದ ನಂತರ ಅದು ಒಂದು ಕಮಿಟಿ ಕಳಿಸ್ಯಾರ. ಈಗ ಆ ಆ್ಯಕ್ಟ್ ಮೋಸ್ಟ್ಲಿ ಇನ್ನು 3-4 ತಿಂಗಳದಾಗ ಇಂಪ್ಲಿಮೆಂಟ್ ಆಗೇ ಆಗ್ತೈತೆ. ಆ ಆ್ಯಕ್ಟ್ ಒಳಗಂದ್ರೆ ಹಾಲು ಒಕ್ಕೂಟಿಗೆ ಏನು ಮಾಡ್ತಾರೆ ಅಂದ್ರೆ, ಯಾರು ಜಿಲ್ಲಾ ಹಾಲು ಒಕ್ಕೂಟ ಅಧ್ಯಕ್ಷರಿರ್ತಾರೋ ಅವರ KMF ಹೋಗ್ಬೇಕಂತೇಳಿ ಒಂದು ಕಾನೂನು ಥರ ಆತಾರೆ ಅವರು. ಬಹುಶಃ ಅದು 3 ತಿಂಗಳು ಬಿಟ್ಟು ಇಂಪ್ಲಿಮೆಂಟ್ ಆಗ್ತೈತೋ 4 ತಿಂಗಳು ಬಿಟ್ಟು ಆಗ್ತೈತೋ ಗೊತ್ತಿಲ್ಲ. ಅದಕ್ಕೆ ಅವಾಗ ಆದಾಗ ಮತ್ತಂದ್ರೆ ಈಗ ಒಬ್ಬರು ಅಧ್ಯಕ್ಷರು ಮತ್ತೆ ಚೇಂಜ್ ಮಾಡಿ ಹಂಗೆ ಅನ್ಸುತ್ತೆ. ನಾನು ಯಾಕಂದ್ರೆ ಈಗಾಗಲೇ ಬೆಳಗಾವಿ ಹಾಲು ಒಕ್ಕೂಟದಿಂದ KMFಗೆ ಡೈರೆಕ್ಟರ್ ಆಗಿದ್ದೀನಿ. KMFನಿಂದ NCDFI ಗುಜರಾತ್ಗೆ ಡೈರೆಕ್ಟರ್ ಇದ್ದೀನಿ. ಅಂದ್ರೆ ಒಂದು ಲಿಂಕ್ ಐತ್ರಿ. ಅದ ಎಲ್ಲೇ ಒಂದು ಕಡೆ ಕಟ್ ಆಗ್ತಂದ್ರೆ ಎಲ್ಲನೂ ಕಟ್ ಆಗ್ತಾಯಿದೆ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಯಾರು ಹಾಲು ಒಕ್ಕೂಟ ಅಧ್ಯಕ್ಷರಿರ್ತಾರೋ ರಾಜ್ಯದೊಳಗೆ ಅವರ KMF ಡೈರೆಕ್ಟರ್ ಆಗ್ಬೇಕಂತ ಇರೋದ್ರಿಂದ ಅದು ಒಂದು ಉದ್ದೇಶ ಇತ್ತು. ಮತ್ತು ಎಲ್ಲರೂ ನೀವೇ ಮಾಡ್ಬೇಕಂತ ಅಂದಿದ್ರೆ ಆ ಉದ್ದೇಶದಿಂದ ನಾವು ಯಾಕಂದ್ರೆ ಇವತ್ತು ಅಧ್ಯಕ್ಷ ಆಗಿದ್ವು. ಅಂದ್ರೆ ಈಗ ಜಿಲ್ಲಾಗ
ಚರ್ಚೆ ನಡೀತಾವ್ರಿ, ಎಲ್ಲ ಅವ್ರಿಗೆ ಬೇಕನ್ನ ಹಿಂಗೆಲ್ಲ ಚರ್ಚೆಗಳು ಮಾತಾಡ್ತಿರ್ತಾರೆ. ಅದಕ್ಕೆ ನಾವಂದ್ರೆ ಈ ಉದ್ದೇಶದಿಂದ ಅಧ್ಯಕ್ಷ ಆಗಿದ್ರೆ ತಮ್ಮ ಮುಖಾಂತರ ಕ್ಲಿಯರ್ ಇರ್ತಾರೆ. KMF ಹೋಗೋದ್ರಿಂದ ಆಗಸ್ಟಲ್ಲಿ ಚುನಾವಣೆ ಬರ್ತೈತಿ, ಅದಕ್ಕೋಸ್ಕರ ಅಧ್ಯಕ್ಷ ಆದವ್ರು ಹೋಗ್ಬೇಕಂತ ಕಾನೂನು ಬರೋಕ್ಕಿಂತ ಮೊದಲೇ ನಾವು ಆಗಿದ್ವಿ. ಅದಕ್ಕೆ ನಾವು ಇದನ್ನೆಲ್ಲ ಇಟ್ಕೊಂಡು ಸುಮಾರು ಎಲ್ಲ ಇವತ್ತೇನು 16 ಜನ ನಮ್ಮ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ನಾವು, ಯಾಕಂದ್ರೆ ಮೊದಲಿಗೆ ಚುನಾವಣೆ ಮಾಡೋದ್ನಾಗೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಚುನಾವಣೆ ನಡೀತೀವಿ. ಯಾಕಂದ್ರೆ ಯಾವುದೇ ಸಹಕಾರ ಚುನಾವಣೆ ಪಕ್ಷ ಜಾತಿ ಭೇದ ಭಾವ ಇಲ್ಲದೆ ನಾವು ಚುನಾವಣೆ ಜಿಲ್ಲೆಯಲ್ಲಿ ಮಾಡ್ಕೋತ ಬಂದ್ವಿ. ಇದನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಚುನಾವಣೆ ಮಾಡ್ಕೋತ ಬಂದಿದ್ದೀವಿ. ಮತ್ತು ತಮಗೊಂದು ವಿಷಯ ಮಾಧ್ಯಮ ಸ್ನೇಹಿತರ ಮುಖಾಂತರ ನಮ್ಮ ರೈತರಿಗೆ ಒಂದು ಮೆಸೇಜ್ ಕೊಡೋಕೆ ಟ್ರೈ ಮಾಡ್ತೀನಿ. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 15 ಲಕ್ಷ ಲೀಟರ್ ಹಾಲು ದಿವಸ ಅಂದರೆ ಶೇಖರಣೆ ಆಗ್ತಿದ್ರೆ 15 ಲಕ್ಷ ಲೀಟರ್ ಹಾಲು ಅಂದ್ರೆ ಆಫೀಷಿಯಲಿ ಅನ್ಅಫಿಷಿಯಲಿ ರಿಪೋರ್ಟು. ಬೆಳಗಾವಿ ಹಾಲು ಒಕ್ಕೂಟಕ್ಕೆ ಸುಮಾರು ದಿವಸ 2 ಲಕ್ಷ ಲೀಟರ್ ಹಾಲು ಬರ್ತೈತಿ. ನಾವಂದ್ರೆ ಸುಮಾರು 15 ಲಕ್ಷ ಒಳಗೆ ಒಂದು 3 ಲಕ್ಷ ಸ್ವಂತ ಜನಕ್ಕನ್ನ ಬಳಕೆ ಮಾಡ್ಕೊಂಡ್ರು ಸುಮಾರು 10 ಲಕ್ಷ ಲೀಟರ್ ಹಾಲು ಪ್ರೈವೇಟು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ ಅಂತೇಳಿ ಎಲ್ಲ ಭಾಳ ದಿವಸ ನಾವು ಚರ್ಚೆ ಮಾಡಿದ್ವಿ. ಯಾಕೆ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು ಅಂದ್ರೆ, ನಮ್ಮಲ್ಲಿ ಸುಮಾರು ಒಂದು 700 ಅಂದ್ರೆ ಸೊಸೈಟಿ ಮಾಡಿದ್ವಿ ನಾವು ಇಡೀ ಜಿಲ್ಲೆ ತುಂಬ ರೀ. ಒಂದು ಊರಾಗ ಸೊಸೈಟಿ ಇಲ್ಲಂದ್ರೆ ಅಲ್ಲಿ ರೈತ ಹಾಲು ಕೊಡೋಕ್ಕಾಗಲ್ಲ, ಅವ್ನು ಆಟೋಮೆಟಿಕ್ ಪ್ರೈವೇಟ್ಗೆ ಹೋಗ್ತಾನೆ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ನಾವೆಲ್ಲ ಪ್ರತಿ ತಾಲೂಕಿಗೆ ಅಂದರೆ ಕನಿಷ್ಠ 80 ಇರಬೇಕು, ಜಾಸ್ತಿ 120 ಸೊಸೈಟಿ ನಾವು ಮಾಡಿದಾಗ ನಮ್ಮ ಬೆಳಗಾವಿ ಹಾಲು ಒಕ್ಕೂಟಕ್ಕೆ ದಿವಸ 5 ಲಕ್ಷ ಲೀಟರ್ ಹಾಲು ಬರುವಂಥ ಕೆಲಸ ಪ್ರಾರಂಭ ಆಗ್ತಾಯಿದೆ. ಇದನ್ನೊಂದು ಮಾಡ್ತಾರೆ. ಇದ್ರ ಜೊತೆಗೆ ನಮಗೆ ಕೆಲವೊಂದು ಮನೆ ಚುನಾವಣೆ ನಡೆದಾಗ ಕೆಲವೊಂದು ಸಂಘದವರು ಸೊಸೈಟಿಯವ್ರು ನಮಗೊಂದು ಕೆಲವೊಂದು ಸಲಹೆ ಕೊಟ್ಟರೆ, ಎಷ್ಟವ್ರು ಸಲಹೆ ಕೊಟ್ರೆ ಅಂದ್ರೆ ನಾವು ವಿಷಯ ಗೊತ್ತಿಲ್ಲ ಅಂದರೂ ಇನ್ನೊಬ್ರು ತಿಳ್ಕೊಂಡು ಮಾಡ್ರೆ ಇನ್ನೂ ಭಾಳ ಒಳ್ಳೇದಾಗ್ತದೆ ಸಂಸ್ಥೆಗೆ. ಒಬ್ಬರಂದ್ರೆ ರಾಮದುರ್ಗ ಸೊಸೈಟಿ ಅದು, ಅವ್ರು ಏನು ಹೇರಂದ್ರೆ ಅವರು ಇವತ್ತೆಲ್ಲರೂ ಭಾಳ ಜನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾರೋ, ಬೇರೆ ಬೇರೆ ಇಂಡಸ್ಟ್ರಿಗೆ ಹೋಗ್ತಾರೆ, ನೌಕರಿನ ಅಂತೇಳಿ ಎಲ್ಲರೂ ಹೋಗ್ತಿರ್ತಾರೆ. ಅವರೊಂದು ಸಲಹೆ ಕೊಟ್ರೆ ನಮಗೆ, ಬರೀ 2 ಆಕಳ ಕಟ್ಟರೆ ದಿವ್ಸಕ್ಕೆ ಬೆಳಿಗ್ಗೆ 2 ತಾಸು ಸಾಯಂಕಾಲ 2 ತಾಸು ಕೆಲಸ ಮಾಡಿದ್ರೆ ತಿಂಗಳಿಗೆ 20,000 ರೂಪಾಯಿ ಇನ್ಕಮ್ ಬರ್ತಾಯಿದೆ. ನಾವು ಇನ್ನೊಂದು ಫ್ಯಾಕ್ಟ್ರಿಗೆ ಹೋಗಿ ಯಾಕೆ ನಾವು ಗುಲಾಮರಿಗೆ ದುಡಿಬೇಕು, ಇಲ್ಲೇ ಈ ಥರ 2 ಆಕಳ ಕೊಡಿಸ್ಬಿಟ್ರೆ ಅಂದ್ರೆ ಅನ್ಎಂಪ್ಲಾಯ್ಮೆಂಟು ಹೋಗಿಬಿಡ್ತೈತೆ ಅಂದ್ರೆ ಅವ್ರು. ಯಾಕಂದ್ರೆ 4 ತಾಸು ನೀವು ಕೆಲಸ ಮಾಡಿ ಸಾಕು, ದಿವ್ಸ ಕನಿಷ್ಠ 20,000 ನಿಮ್ಗೆ ತಿಂಗಳ ಉಳಿತಂದ್ರೆ ನಿಮ್ಗೊಂದು ಪಗಾರ ಬಿದ್ದಂಗೆ ಆಗ್ತೈತಿ. ಈ ಥರ ಮಾಡ್ಬೇಕಂತ ಅಂದಾಗ ನಾವು ಆ ವಿಚಾರನ ಭಾಳ ಗಂಭೀರವಾಗಿ ತೊಗೊಂಡ್ರಿ. ಈಗ ಅಂದ್ರೆ ನಾವೆಲ್ಲ ಬರೀ ನಮ್ಮ ರೈತರಲ್ಲಿ ಜಾಸ್ತಿ ಬೆಳಗಾವಿ ಇರ್ಬೋದು, ಉತ್ತರ ಕನ್ನಡ ಹೆಚ್ಚು ಕಬ್ಬಿನ ಬೆಳೀತಾರೆ, ಹೈನುಗಾರಿಕೆ ಕಡೆ ಇಲ್ಲ. ಈಗ ಉದಾಹರಣೆ ನಮ್ಮ ರಾಮದುರ್ಗ ಈ ಕಡೆ ಎಲ್ಲ ಸವದತ್ತಿ ನೀರು ಕಡಿಮೆ ತಿಂತಾರೆ. ಕೋಲಾರ ಜಿಲ್ಲೆಯಲ್ಲಿ ಒಟ್ಟ ನೀರಿಲ್ಲ, ಆದರೂ ಹೈಯೆಸ್ಟ್ ಹಾಲು ಬರ್ತಾಯಿದೆ. ಅದಕ್ಕೆ ನಾವು ಒಂಥರ ಮುಂದಿನ ದಿನಮಾನದಲ್ಲಿ ದೊಡ್ಡ ಪ್ರಮಾಣ ಕ್ರಾಂತಿ ಮುಖಾಂತರ ನಮ್ಮ ರೈತರನ್ನ ಹೈನುಗಾರಿಕೆಗೆ ತರಬೇಕು, ಅದರಿಂದ ಅವ್ರಿಗೆ ಅದು ಒಂದು ಉತ್ಪನ್ನ ಆಗ್ಬೇಕಂತ ಆ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡತ್ತೀವಿ. ಇಂಥ ಅನೇಕ ವಿಚಾರ ಇಟ್ಕೊಂಡು ನಾವು ಹೋಗ್ತಾ ಇದೀವಿ. ಇದ್ರ ಜೊತೆಗೆ ಮುಂದಿನ ದಿನಮಾನದಲ್ಲಿ ಬೆಳಗಾವಿ ಹಾಲು ಒಕ್ಕೂಟ ಮೆಗಾ ಡೈರಿ ಮಾಡ್ಬೇಕಂತೇಳಿ ಒಂದು ಪ್ರಪೋಸಲ್ ಐತೆ. ಅಂದ್ರೆ ನಾವು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು 250 ಕೋಟಿ ನಾವು ದುಡ್ಡು ಕೇಳ್ತೀವಿ. ಅವ್ರು ಅದನ್ನ ಅನುಮತಿ ಕೊಟ್ರಂದ್ರೆ ನಾವೊಂದು ಮೆಗಾ ಡೈರಿ ದೊಡ್ಡ ಅಂದ್ರೆ ಇಲ್ಲಿ ಮಾಡೋಕ್ಕಾಗಲ್ಲ, ಇದು ಇರುತ್ತೆ, ಬೇರೆ ಕಡೆ ಒಂದು ಕಡೆ ಮೆಗಾ ಡೈರಿ ಮಾಡಿ ಇನ್ನೂ ಬಾಯ್ ಪ್ರಾಡಕ್ಟ್ ಎಲ್ಲ ಮಾಡ್ಬೇಕಂತ ಇಂಥದ್ದೊಂದು ಪ್ಲಾನ್ ಇದೆ. NDDB ಮುಖಾಂತರ ಅಲ್ಲಿದನು ಈ ಒಕ್ಕೂಟಿಗೆ ಏನು ಪ್ರಾಮಾಣಿಕವಾಗಿ ಲೋನ್ ತಂದು ಅಥವಾ ದುಡ್ಡು ತಂದು ನಮ್ಮ ರೈತರಿಗೆ ಇನ್ನೂ ಆರ್ಥಿಕವಾಗಿ ಎಷ್ಟು ಅವ್ನು ಗಟ್ಟಿ ಮಾಡೋಕ್ಕಾಗ್ತದೆ, ಇಂಥೆಲ್ಲ ಅನೇಕ ವಿಚಾರನ ಇಟ್ಕೊಂಡು ನಾವು ಇವತ್ತು ಈ ಹಾಲು ಒಕ್ಕೂಟ ಅಧ್ಯಕ್ಷರಾಗಿದ್ದೀವಿ. ಮತ್ತು ಮುಂದಿನ ದಿನಮಾನದಲ್ಲಿ ಯಾಕಂದ್ರೆ ನಮ್ಮ ರೈತರು ಏನು ಹೇಳ್ತಾರೆ ಅಂದ್ರೆ, ನಮಗೆ ಎಷ್ಟು ಬೇಗನೆ ನೀವು ದುಡ್ಡು ಕೊಡ್ತೀರಿ ಅಷ್ಟು ದುಡ್ಡು ಕೊಡ್ಬೇಕಂತಾರೆ. ಯಾಕಂದ್ರೆ ನೀವೆಲ್ಲ ಇವತ್ತು ಹೈನುಗಾರಿಕೆಯಲ್ಲಿ ಸ್ವಲ್ಪ ಅಂದ್ರೆ 10 ದಿವ್ಸಕ್ಕೆ ಒಂದು ಬಿಲ್ ಆಗ್ತೈತೆ. ಅಂದರೆ ಒಂದು ಸ್ವಲ್ಪ ಲೇಟಾಗಿ ರೈತರ ಮುಂದಿನ ದಿನಮಾನದಲ್ಲಿ ಒಟ್ಟ ಲೇಟ್ ಆಗಬಾರ್ದು ಬಿಲ್ಲು, ರೈತರು ಕರೆಕ್ಟಾಗಿ ಹಣ ಹೋಗಬೇಕು. ನಮ್ದು ಇಷ್ಟ ಉದ್ದೇಶ ರೈತರು, ನೌಕರಸ್ಥರು, ಗ್ರಾಹಕರು 3 ಜನ ಸುಖವಾಗಿ ಶಾಂತಿಯಿಂದ ಇರಬೇಕಂತ ಆ ಉದ್ದೇಶದಿಂದ ಇವತ್ತು ನಾವು ಅಧಿಕಾರ ಅಂದರೆ ಚುಕ್ಕಾಣಿ ಹಿಡಿದಿದ್ವಿ. ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಂದ ಜಿಲ್ಲಾ ಎಲ್ಲ ರಾಜಕೀಯ ಲೀಡರ್ ಅಂದ್ರೆ ಸಹಕಾರದಿಂದ ಮುಂದಿನ ದಿನಮಾನದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ಡೈರಿನ ಇನ್ನೂ ಉನ್ನತ ಮಾಡಿ ಬೆಳೆಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಉಪಾಧ್ಯಕ್ಷ ಬರೋದಿಲ್ಲ ಅವ್ರು ಈಗ ಅವರೇ ನಮ್ಮ ಹೆಸರು ಪ್ರಪೋಸ್ ಮಾಡಿ ಅಧ್ಯಕ್ಷ ಮಾಡಿದ್ದಾರೆ. ಈಗ ಹಿಂಗಾಗಿ ಯಾವ್ದ್ರಿ KMF ಮತ್ತೆ ಆಗಸ್ಟಲ್ಲಿ ಇಲೆಕ್ಷನ್ ಬರ್ತೈತ್ರಿ. ಇಲ್ಲಿದ ನಾವು ಮತ್ತೆ ಇಲೆಕ್ಟ್ ಆಗಿ ಅಲ್ಲಿ ಹೋಗ್ಬೇಕಾಗ್ತೈತ್ರಿ. ಆಗಸ್ಟ್ 30ಗೆ ಅದು KMF ಅವಧಿ ಮುಗಿತೈತಿ. ಆಮ್ಯಾಗ ಅಲ್ಲಿಗೆ ಆಗಿನ ಪರಿಸ್ಥಿತಿ ಹೆಂಗೆ ಬರ್ತೈತಿ ಏನು ನೋಡ್ಕೊಂಡು ಮುಂದಿನ ತೀರ್ಮಾನ ಮಾಡ್ತೀವಿ. ನಾ ಏನಿಲ್ಲ ರೀ, 15 ಲಕ್ಷ ಲೀಟರ್ ಹಾಲನ್ನು ನಾವು ಹೊರಗೆ ಮಹಾರಾಷ್ಟ್ರವ್ರು ಕೊಡ್ತಾ ಇದ್ವಿ. ಬ್ರೇಕ್ ಮಾಡಿ ನಮ್ಮ ಕನ್ನಡ ಹಾಲದು ನಮ್ಮ ಕರ್ನಾಟಕ ಜನಕ್ಕೆ ಇರಲಿ ಈ ಉದ್ದೇಶದಿಂದ ಹೆಂಗೆ ಅಟ್ರಾಕ್ಟ್ ಮಾಡ್ಬೇಕು ನಮ್ಮ ರೈತರಿಗೆ. ಯಾಕಂದ್ರೆ ಅವರೆಲ್ಲರೂ ಅಂದ್ರೆ ಪ್ರೈವೇಟ್ದವ್ರು ಹೆಂಗೆ ಹೋಗ್ತಾರಂದ್ರೆ ಡೈಲಿ ಕೈಯಾಗಿ ದುಡ್ಡು ಕೊಟ್ಟು ಹೋಗ್ತಾರೋ. ಒಂದು ಪ್ರೈವೇಟ್ದವ್ರು ಈಗ ಮೊನ್ನೆ ಗೋಕುಲ್ ಡೈರಿ ಅವ್ರು ಮಹಾರಾಷ್ಟ್ರ 4 ರೂಪಾಯಿ ರೇಟ್ 1 ಲೀಟ್ರಿಗೆ ಕಡಿಮೆ ಮಾಡಿಬಿಟ್ರೆ ಎಲ್ಲ ರೈತರು ಈ ಕಡೆ ಶಿಫ್ಟ್ ಆಗಿಬಿಡ್ತಾರೆ.
ಮತ್ತು ಅವ್ರು ಯಾವಾಗ ಅವಶ್ಯಕತೆ ರೇಟ್ ಹೆಚ್ಚು ಮಾಡ್ತಾರೆ. ಅದಕ್ಕೆ ನಮ್ಮ ರೈತನ ನಮ್ಮ ಕಡೆ ಉಳಿಸ್ಕೊಡಂಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ರಿ. ಮುಂದಿನ ದಿನ ಮೇಲೆ KMF ವಿಚಾರ ಆಗಸ್ಟಲ್ಲಿ ನೋಡ್ತಾರೆ ಅದನ್ನು. ಸರ್ ತಾವೊಬ್ಬರ ನಾಮಪತ್ರ ಸಲ್ಲಿಸಿದ್ರಿ? ನಾವು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿ. 16 ಜನರಲ್ಲಿ ಎಷ್ಟು ಜನ ನಿಮ್ಗೆ ಸಪೋರ್ಟ್ ಮಾಡಿದ್ರು? ಅನ್ನಪೋಸ್ ಎಲ್ಲರೂ ಸಪೋರ್ಟ್ ಮಾಡಿದ್ರಲ್ಲ ಅಂದ್ರೆ ಸೊ ಈಗ ಅದಕ್ಕೇನಾಯ್ತ್ರಿ, ನಾನು ಈಗ ನಾಮಿನೇಷನ್ ಫೈಲ್ ಮಾಡಲ, ನಮ್ಮ ಹಿಂದಿನ ಅಧ್ಯಕ್ಷರು ಸೂಚಕರಾದರು, ಮಲ್ಲಪ್ಪ ಪಾಟೀಲ್ ಅವರ ಅನುಮೋದಕರಾದರು, ಮತ್ತು 16 ಜನ ಸಹಕಾರದಿಂದ ಮಾಡ್ತಾ ಇದ್ರಿ. ಸೊ ಯಾರೂ ಅಪೋಸ್ ಮಾಡಿಲ್ಲ. ಅದಕ್ಕೆ ನಾ ಹೇಳಿಲ್ಲ ರೀ, ಈ ಸಂಸ್ಥೆ ರೀ ಮತ್ತು ಸಹಕಾರ ಇಲಾಖೆಯೊಳಗೆ ನಾವು ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡ್ಕೊಂಡು ಹೋಗ್ತೀವಿ. ಮುಂದಿನ ದಿನಮಾನದಲ್ಲಿ ನಮ್ಮ ರೈತರಿಗೆ ಇದರಿಂದ ಎಷ್ಟು ಅನುಕೂಲ ಮಾಡೋಕ್ಕಾದ್ರೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಾವು. ಚುನಾವಣೆ ಸರ್ ಮಾರ್ಕೆಟ್ ಯಾಕೆ ವೀಕ್ ಆಗ್ತಾ ಇದೆ ಪ್ರಾಡಕ್ಟ್ ಅದು? ಗ್ರಾಮೀಣ ಮಟ್ಟದಲ್ಲಿ ಹಾಲಿನ ಪ್ಯಾಕೆಟ್ ಯಾವ ಹೋಗ್ತಾರಲ್ಲ KMF, ಪ್ರೈವೇಟ್ ಹೋಗ್ತವೆ, ಯಾಕೆ ಹೋಗ್ತಾರೆ? ಅದಕ್ಕೆ ಒಂದೇ ಉದಾಹರಣೆ ಹೇಳ್ಬಿಡ್ತೇನೆ ರೀ. ಈಗ ನಂದಿನಿದು ಹಾಲಿನ ರೇಟ್ ಫಿಕ್ಸ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡ್ತೈತೆ. ಅಂದ್ರೆ ನಾವು KMF ಒಂದು ಪ್ರಸ್ತಾವನೆ ಕೊಟ್ಟ ನಂತರ ಸಪೋಸ್ ಈಗ ನಾವು ಒಂದು 40 ರೂಪಾಯಿ ನಾವು ಮಾರ್ಕೆಟ್ದಾಗ ಮಾರಾಕಂದ್ರೆ ನಾವು ಕಮಿಷನ್ 2 ರೂಪಾಯಿ ಕೊಡ್ತೇವೆ ರೀ. ಪ್ರೈವೇಟ್ದವ್ರು ಏನು ಮಾಡ್ತಾರೆ, MRP ರೇಟ್ 50 ರೂಪಾಯಿ ಹೆಚ್ಚು ಬಿಟ್ಟು ಅವರು 45-40ಗೆ ಮಾರಿಬಿಡ್ತಾರೆ. ಅವ್ರ ಕಮಿಷನ್ 5-6 ರೂಪಾಯಿ ಕೊಡ್ತಾರೆ ಏಜೆಂಟ್ಗೆ. ಅಂದ್ರೆ ಏಜೆಂಟ್ಗಳು ನಮ್ಮ ಹಾಲಿನ ಕೆಳಗಿಟ್ಟು ಅದನ್ನಂದ್ರೆ ಅವ್ರಿಗೆ ಎಲ್ಲಿ ದುಡ್ಡು ಸಿಗ್ತದೆ. ಇದೊಂದು ಐತಿ, ಇದನ್ನ ಸರ್ಕಾರದಾಗ ನಾವು ಭಾಳ ಚರ್ಚೆ ಮಾಡತ್ತೀವಿ. ಅಂದ್ರೆ ಇದಕ್ಕೆ ಏನಾರು ಒಂದು ಹೊಸ ದಾರಿ ಹುಡುಕಿಬಿಟ್ರೆ ಅನುಕೂಲ ಇದೆ. ಇದು ಮೇನ್ ನಮಗಂದ್ರೆ ಸೆಟ್ ಬ್ಯಾಕ್ ಆಗ್ತಾ ಇದೆ. ಸರ್ ಈಗ ಎಲ್ಲಾ ಪ್ರಾಡಕ್ಟ್ಗಳು ಬೆಳಗಾವಿಗೆ ಬರಲ್ಲ, ಯಾಕಂತಂದ್ರೆ ನೀವು ಬೆಳವಣಿಗೆ ಎಷ್ಟು ಪ್ರಾಡಕ್ಟ್ಗಳು ಬೆಳಗಾವಿಯಲ್ಲಿ ಸಿಗ್ತದೆ. ಯಾಕೆ ಒಟ್ಟು ಪ್ರಾಡಕ್ಟ್ ಯಾಕೆ ಸಿಗಲಿಲ್ಲ ಅಂತ ಏನು ಕಾರಣ? ಅಂದ್ರೆ ಇದು ಸಿಸ್ಟಮ್ ಹೆಂಗಾಗಿತ್ತು ಅಂತ ನಿಮ್ಗೆ ಹೇಳ್ತೇನೆ ರೀ. 15 ಹಾಲು ಒಕ್ಕೂಟದವ್ರಿ. ಮೊನ್ನೆ ಹಾವೇರಿ ಒಂದು ಸೇರಿ ಒಟ್ಟು ಟೋಟಲ್ ಮೊದಲು ರಾಜ್ಯದಲ್ಲಿ 14 ಇದ್ದೀವಿ, 15 ಅದು. ಈಗ ಎಲ್ಲರೂ ತಮ್ಮ ಪ್ರಾಡಕ್ಟ್ ಮಾಡ್ತಾರೆ. ಈಗ ಮೈಸೂರು ಪಾಕು ಎಲ್ಲರೂ ಮಾಡಿಬಿಡ್ತಾರೆ. ಆದರೆ ಕ್ವಾಲಿಟಿ ಬೇರೆ ಬೇರೆ ಆಗಿಬಿಡ್ತಾವ್ರೆ. ಸೊ ಈಗ ಅಂದ್ರೆ ಪೇಡೆ ಮಾಡಿಬಿಡ್ತಾರೆ, ಕ್ವಾಲಿಟಿ ಬೇರೆ ಬೇರೆ ಮಾಡ್ತಾರೆ. ಅಂದ್ರೆ ಒಂದೇ ಫಾರ್ಮುಲಾದಾಗ ಮಾಡಿಬಿಟ್ರೆ ಆಗ್ತೈತೆ ಅದು. ಇದರಿಂದ ಕೆಲವೊಂದು ಏನಾಗ್ತೈತೆ ರೀ, ಈಗ ನಾವು ಬೆಂಗಳೂರಿಗೆ NMP ಪ್ಲಾಂಟ್ ಇರ್ತೈತೆ, ನಂದಿನಿ ಮಿಲ್ಕ್ ಪ್ರಾಡಕ್ಟ್, ಅಲ್ಲಿ ಇವರೊಂದು ಇಂಡೆಟ್ ಕೊಡ್ತಾರೆ. ಬೆಳಗಾವಿ ಹುಬ್ಳಿಗೆ ಬರೋಳಗೆ ಅವ್ರದ್ದೆಲ್ಲ ತೀರಿ ಹೋಗಿಬಿಟ್ಟಿರ್ತೈತೆ. ಅದಕ್ಕೆ ನಾವೀಗ ಬೆಳಗಾವ್ದಾಗ ಇಲ್ಲಿ ನಾವಂದ್ರೆ ಈಗ ಹೇಳಿನ ಮೆಗಾ ಡೈರಿ ಮಾಡಿ ಬಾಯ್ ಪ್ರಾಡಕ್ಟ್, ಈ ಕುಂದ ನಮ್ಮ ಬೆಳಗಾವಿ ಫೇಮಸ್ ಐತೆ. ಇದ್ರ ಜೊತೆ ಬಾಕಿ ಬಾಯ್ ಪ್ರಾಡಕ್ಟ್ ಮಾಡಿಬಿಟ್ರೆ ನಾವು ಇನ್ನೂ ಹೆಚ್ಚು ಲಾಭದಾಗ ಬರ್ತೀವಿ. ಅದಕ್ಕೆ ನಾವು ಈಗ ಸೆಂಟ್ರಲ್ ಗೌರ್ಮೆಂಟ್ ಪ್ರಪೋಸಲ್ ಆ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಸರ್ KMF ಅಧ್ಯಕ್ಷರಾದ ಗ್ರಾಮ ಪಂಚಾಯತಿ ಒಂದು ಪಾರ್ಲರ್ ಮಾಡ್ತೀನಿ ಅಂತ ಹೇಳಿದ್ವಿ. KMF ಅಧ್ಯಕ್ಷರಾದಾಗ ನಂದಿನಿ ಒಂದು ಪಾರ್ಲರ್ ಮಾಡ್ತೀವಿ. ಬಟ್ ಇಲ್ಲಿವರೆಗೆ ನಾವು ಪಾರ್ಲರ್ ಮಾಡ್ತಂದ್ರೆ ಒಂದು ಸೊಸೈಟಿ ಇರ್ತೈತಲ್ಲ, ಆ ಸೊಸೈಟಿ ಕಡೆನ ಒಂದು ಅಲ್ಲಿಯೂ ಹಾಲು ಅಂದ್ರೆ ನಮ್ಮ ನಂದಿನಿ ಹಾಲು ರೈತ ತಗೋಲಿ ಅಂತೇಳಿ ಪಾರ್ಲರ್ ಅಂದ್ರೆ ಸೊಸೈಟಿಗೆ ಒಂದು ಅಲ್ಲಿ ಶಾಪ್ ತರ ಇಡೂನತ್ ಮಾಡಿದ್ರು. ಸೊ ಅದನ್ನು ಅಲ್ಲೆಲ್ಲ ಟ್ರೈ ಮಾಡಿದ್ರು ಅದ್ರಿ. ಸೊ ಇಂಪ್ಲಿಮೆಂಟ್ ಆಗೋದು ಭಾಳ ಕಷ್ಟ ಆಯ್ತು. ಯಾಕಂದ್ರೆ ಸೌತ್ ಅಲ್ರಿ ಅವ್ರು ಮಾಡಕ್ಕೆ ಬಿಡುದಿಲ್ಲ. ಇಲ್ಲೆಲ್ಲ ಅಂದ್ರೆ ಹಾಸನ ಇರ್ಬೋದು ಅಥವಾ ಬೆಂಗಳೂರು ಗ್ರಾಮಾಂತರ, ಸೊ ಅಲ್ಲಿ ಮಾಡ್ಕೊಂಡು KMF ಕೇಂದ್ರ ಬಸ್ KMF ಪಾರ್ಲರ್ ಇದೆ. ಅಲ್ಲಿ KMF ಪ್ರಾಡಕ್ಟ್ ಏನೂ ಸಿಗಲ್ಲ. ಎಲ್ಲಿದ್ದೀರಿ? ಕೇಂದ್ರ ಬಸ್ ನಿಲ್ದಾಣ ಇಲ್ಲ. KMF ಪ್ರಾಡಕ್ಟ್ ಒಂದು ಸಿಗಲ್ಲ ಇಲ್ಲಿ. ಮಾತ್ರ KMF ನಂದಿನಿ ಹಾಲು ಅಂತ ಇದೆ, ಅಲ್ಲಿ ಯಾವ ಪ್ರಾಡಕ್ಟ್ ಸಿಗಲ್ಲ. ಅದು ನಿಮ್ಮವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಅದು ಕೃಷ್ಣಪ್ಪ ಏನು ಸಿಗೋದಿಲ್ಲ, ಬಿಟ್ರೆ ಏನೂ ಸಿಗಲ್ಲ. ಬಟ್ ಬೋರ್ಡ್ ಮಾತ್ರ ನಂದಿನಿ ಪಾರ್ಲರ್ ಅಂತ ನಂದಿನಿ ಪ್ರಾಡಕ್ಟ್ ಸಿಗೋದಿಲ್ಲ. ಯಾವ್ದು ಯಾವ ಸಿಗಲ್ಲ ಸರ್. ಬೇಕಾದ್ರೆ ನೀವು ಯಾರು ಚೆಕ್ ಮಾಡ್ಬೋದು. ಸೆಂಟ್ರಲ್ ಬಸ್ ಅವ್ರು ಯಾರು ಕೇಳಿದವ್ರು ಯಾರೋ ರಾಜ್ಯ ಮಾತಾಡೋದು ಏಜೆಂಟ್ರು ಅವ್ರು ನೀನು ಮಾಡಕ್ಕಾಗಲ್ಲ ಅಂತ ಸಿಬ್ಬಂದಿನ ಹೇಳಿದ್ದಾರೆ. ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಅವ್ರು ಹೇಳ್ತಾರೆ ಚೆಕ್ ಮಾಡ್ತಿದ್ದಾರೆ. ಬಾಡಿಗೆ ಜಾಸ್ತಿ ಮಾಡಿದ್ದಾರೆ ಸರ್ ಇವರು. KSRTC 80,000 ಮಾಡಿದ್ದಾರೆ. ಅಲ್ಲಿ ಡೀಲರ್ಶಿಪ್ ಕೊಟ್ಟಿದ್ದೀವಿ. ಈಗ ಸಾಕು ಕೃಷ್ಣಪ್ಪ, ಲೋಕಸಭಾ ಚುನಾವಣೆ ಎಲ್ಲ ಮುಗಿತೀರಿ. ಈಗ ಇಲೆಕ್ಷನ್ಗೆ ಹೋಗೋದಾ ಅಲ್ಲಿ ಸೀದಾ ಪಾಲಿಟಿಕ್ಸ್? ಈಗ ಕೇಳ್ರಿ. ಲೋಕಸಭಾ ಚುನಾವಣೆ ನಿನ್ನೆ ಅಂದ್ರೆ ಫಸ್ಟ್ ಟೈಮ್ ಜಗದೀಶ್ ಶೆಟ್ಟರ್ ರೀ, ಗೋಕಾಕ್ ಮತಕ್ಷೇತ್ರ, ಅರಬಾಯಿ ಮತಕ್ಷೇತ್ರ ಅಂದ್ರೆ ಎಲ್ಲ ಮಠಾಧೀಶ ಅವ್ರಿಗೆ ರೀ ಮತ್ತು ಅಲ್ಲೆಲ್ಲ ಪ್ರಮುಖರಿಗೆ ಭೇಟಿ ಆಗ್ಬೇಕಾದ್ರೆ ನಿನ್ನೆ ಎಲ್ಲ ಕ್ಷೇತ್ರ ಎಲ್ಲ ಕಡೆ ಅಡ್ಡಾಡವ್ರು. ಅಂದ್ರೆ ರೆಸ್ಪಾನ್ಸು ಚಲೋ ಸಿಗ್ತಾವ್ರಿಗೆ ರೀ. 7 ತಾರೀಕು ಅಂದ್ರೆ ಬರೋ 7 ತಾರೀಕು ಗೋಕಾಕ್ದಲ್ಲಿ ಒಂದು ಸಮಾವೇಶ ಆಗ್ತಾ ಇದೆ ರೀ, ಅರಬಾಯಿ ಕ್ಷೇತ್ರ ಒಂದು ಆಗ್ತಾ ಇದೆ. ಅಂದ್ರೆ ನಾವು ಲೋಕಲ್ ಮಟ್ಟದಲ್ಲಿ ಜಗದೀಶ್ ಶೆಟ್ಟರ್ ಅವರು ಬರ್ತಾರೋ. ಸೊ ನಿನ್ನಿದ ಶುರು ಮಾಡಿದಾರೆ ಅವ್ರಿ. ಸೊ ರೆಸ್ಪಾನ್ಸ್ ಎಲ್ಲ ಬರ್ತಾ ಇದೆ ರೀ. ಸೊ ಎಲ್ಲರೂ ಕರೆಕ್ಟಾಗಿ ಏನು ಹೇಳಿಲ್ಲ ರೀ. ಈಗ ಎಲ್ಲರೂ ಏನು ವ್ಯತ್ಯಾಸ ಭಿನ್ನಾಭಿಪ್ರಾಯ ಮರೆತು ಎಲ್ಲರೂ ಕೂಡ ಕರೆಕ್ಟಾಗಿ ಮಾಡಿದ್ರೆ ನಮ್ಮ BJPಗೆ ಜಾಸ್ತಿ ಚಾನ್ಸ್ ಇದೆ ರೀ. ಅಲ್ಲ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. ನಾವು ನೋಡ್ರಿ ಇನ್ನೂ ಅವ್ರು ಟಿಕೆಟ್ ಡಿಕ್ಲೇರ್ ಆಗೋದು ಮೊದಲು ಕಲ್ಲೊಳಗೆ ಒಂದು ಫಂಕ್ಷನ್ ಮಾಡಿದ್ವಿ ನಾವು, ಅವತ್ತು ಹೇಳಿದ್ದು ನಾವ್ರೆ. ಸೊ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. ಈಗ 7 ತಾರೀಕೇನು ಬರ್ತಾಯಿದ್ದಿಲ್ಲ ಏಪ್ರಿಲ್ ರೀ. ಸೊ ಗೋಕಾಕ್ ಅರಮನೆ ದೊಡ್ಡ ಪ್ರಮಾಣದಲ್ಲಿ ನಾವು ಫಂಕ್ಷನ್ ಮಾಡ್ತಾಯಿದ್ರಿ. ಮತ್ತು ಜಗದೀಶ್ ಶೆಟ್ಟರ್ ಅವ್ರು ರಾಮದುರ್ಗು ಮ್ಯಾಗ ನಮ್ಮ ಸೌದತ್ತಿರಿ ಬೈಲೊಂಗಲ ಅಲ್ಲಿ ನಾಳೆ ನಾಡ್ದೆಲ್ಲ ಹೋಗಿ ಸಲ್ಲು ಎಲ್ಲ ಮಾತಾಡ್ತಾ ಇದ್ದಾರೆ. ಸೊ ಅದಕ್ಕೆ ಚೆನ್ನಾಗಿದೆ. BJP ನಮಗೆಲ್ಲ ಐತಿಹಾಸಿಕ ರಿಸಲ್ಟ್ ಬರ್ತೈತಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಲೀಡ್ ಬರುತ್ತೆ, ಪಂಚಮಸಾಲಿ ಸಮುದಾಯದವರು ಕೈ ಹಿಡಿತಾರೆ.
ಐತಿಹಾಸಿಕ ತೀರ್ಪು ಬರುತ್ತೆ ಅನ್ನೋದು. ಆ ರೀತಿ ಏನಾದ್ರು ಸ್ಟ್ರಾಟಜಿ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ? ಗೊತ್ತು. ಈಗ ನೋಡ್ರಿ, ಇಲೆಕ್ಷನ್ ನಿಂತು ಅಂದ್ಕೂಲೆ ಅವರು ಗೆಲ್ಬೇಕಾದ ಪ್ರಯತ್ನ ಮಾಡವ್ರಿ, ನಾವು ಗೆಲ್ಬೇಕಾದ ಪ್ರಯತ್ನ. ಫೈನಲಿ ವೋಟರ್ಸ್ ಎಲ್ಲ ನೀವು ನೋಡತ್ತೀರಿ ಇಡೀ ದೇಶದಲ್ಲಿ. ಸೊ ಇವತ್ತೆಲ್ಲ ತಮ್ಮ ಮಾಧ್ಯಮ ಮುಖಾಂತರ ಏನು ನಾವು ಸರ್ವೆ ನೋಡ್ತಾ ಇದೀವಿ, ಆಲ್ ಓವರ್ ಇಂಡಿಯಾ ಕಾಂಗ್ರೆಸ್ 45 ಮ್ಯಾಗ ಸೀಟ ತೋರಿಸ್ತಲ್ಲ, ನೀವೇ ತೋರಿಸ್ತಲ್ಲ, ನಾ ಅಲ್ರಿ. ಅಂದ್ರೆ ಎಲ್ಲ ನ್ಯಾಷನಲ್ ಟಿವಿ 45 ಮ್ಯಾಗ ಕಾಂಗ್ರೆಸ್ ಬರ್ದಿಲ್ಲ. ಅದಕ್ಕೆ ನಾವು ಮಂದಿ ಏನು ಅಪೀಲ್ ಮಾಡತ್ತೀವಿ, ನಮ್ಮ ಬೆಳಗಾವಿ ಲೋಕಸಭಾ ಏನು MP ಇದಾರಲ್ಲ ಅವ್ರು ಗೆದ್ದೋಗಿ ಆಡಳಿತ ಪಕ್ಷಗಳು ಕೂತ್ರೆ ಚಲೋ ಆಗ್ತೈತಿ, ವಿರೋಧ ಪಕ್ಷಗಳು ಕೂತ್ ಏನೂ ಆಗೋದಿಲ್ಲ ಅಂತೇಳಿ ನಾವು ವಿನಂತಿ ಮಾಡತ್ತೀವಿ. ಜಗದೀಶ್ ಶೆಟ್ಟರ್ ಅವರು ಹೊರಗಿನವರು ಅಂತೇಳಿ ಕ್ಯಾಂಪೇನ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಹ್ಞೂ ಗೆಲ್ಸ್ರಿ. ಅಲ್ಲ, ಜಗದೀಶ್ ಶೆಟ್ಟರ್ ನೀನು ಅದಕ್ಕೆ ಗೋಕಾಕ ಉತ್ತರನೂ ಕೊಟ್ಟಿರಲ್ಲ ಅವರು. ಯಾಕಂದ್ರೆ ಅಲ್ಲ ಅದ್ರ ಬಗ್ಗೆ ರೀ ಜಗದೀಶ್ ಶೆಟ್ಟರ್ ಅವರು ಮಾತಾಡ್ರಿ. ಈಗ ನಾನು ಯಾಕಂದ್ರೆ ಸಾಕಷ್ಟು ಇಲ್ಲಿ ಕೆಲಸ ಮಾಡಿದ್ನು, ಮತ್ತು ಅವ್ರು ಹೇರವ್ರೆ ರಾಹುಲ್ ಗಾಂಧಿ ಅವ್ರು ಹೋಗಿ ವಯನಾಡಕ್ಕೆ ನಿಲ್ತಾರೋ, ಮತ್ತು ಅವ್ರಿಗೇನು ಅವ್ರು ಅನ್ನೋದಿಲ್ಲ. ಸೋನಿಯಾ ಗಾಂಧಿ ಅವ್ರು ಬಂದು ಬಳ್ಳಾರಿಗೆ ನಿಲ್ತಾರೋ, ಅವ್ರಿಗೇನು ಅನ್ನೋದಿಲ್ಲ. ನನಗೆ ಯಾಕೆ ಹಿಂಗತ್ತಾರ ಅಂತೇಳಿ ನಾ ಏನು ಅಷ್ಟು ಇದಲ್ಲ. ಇಲ್ಲಿ ಭಾಳ ಕೆಲಸ ಮಾಡಿದ್ದೀನಿ. ಯಾಕಂದ್ರೆ ಸುವರ್ಣಸೌಧ ಆಗುತ್ನಾಗ ಅವರೆಲ್ಲ ಸ್ಪೀಕರ್ ಇದ್ರು, ಆಮ್ಯಾಗ ಉದ್ಘಾಟನೆ ಮಾಡಿದ್ನಾಗ ಅವರ ಮುಖ್ಯಮಂತ್ರಿ ಇದ್ದೀರಿ. ಜಗದೀಶ್ ಶೆಟ್ಟರು ಒಳ್ಳೆ ಕೆಲಸ ಮಾಡಿ ಪಾಲಿಟಿಕ್ಸ್ ಅಂದ್ಕೊಳ್ಳಿ. ಮತ್ತು ಈಗ ಕೆಲವೊಂದು ವಿಷಯ ಮಾತಾಡೋರು ಏನು ಮಾಡೋದು, ಸುರೇಶ್ ಅಂಗಡಿ ಅವ್ರ ಮನಿನ ಅವ್ರ ಅಡ್ರೆಸ್ ಇಲ್ಲ ಮಾತ್ರ ಅಲ್ರಿ. ಬಿಜೆಪಿಗೆ ಮರಾಠ ಮದುವೆ ಅವತ್ತು ಸಾಂಪ್ರದಾಯಿಕ ಮದುವೆ, ಆ ಮತಗಳ ವಿಭಜನೆ ಯಾವ ರೀತಿ ಅದು BJP ಇನ್ನೂ ನೋಡ್ಬೇಕಲ್ಲ, ಮೀಟಿಂಗ್ ಮಾಡ್ಕೇಸಿ ಅದಕ್ಕೆ ಯಾವ ಥರ. ಈಗ ನೋಡ್ರಿ, ಯಾರ ಮತ ಯಾರು ಹಿಡಿದಿಡಕ್ಕಾಗ್ತೈತ್ರಿ, ಅವ್ರು ಯಾರ ಮೈಂಡ್ ಹೆಂಗಿರ್ತೈತೆ ಹಂಗೆ ಓಟ್ ಹಾಕ್ತಾರ ಅವರು. ಸರ್, ಈಗ ನಿಮ್ಮ ಆಪ್ತರು ಬಸನಗೌಡ ಪಾಟೀಲ್ ನಾಗ್ನೂರ್ ಅವ್ರನ್ನು ಸೇರಿದಂತೆ ನಿಮ್ಮ ಅಡ್ಡಾದಾಗೆ ಬಂದು ನಿಮ್ಮ ಆಪ್ತರಿಗೆ ಮಾತುಕತೆ ಮಾಡುವಂಥದ್ದು, ಅವರನ್ನ ಸೆಳೆಯುವಂತ ಪ್ರಯತ್ನ ಕಾಂಗ್ರೆಸ್ ನಾಯಕರಿಂದ ನಡೀತಾ ಇದೆ. ಇಲ್ಲ ಅಂದ್ರೆ ನಾಗನೂರ್ ಬಸಗೌಡರು ಭಾಳ ಸೀನಿಯರ್ ಪಾಲಿಟಿಷಿಯನ್ ರೀ. ಸೊ ಅವ್ರ ಮತ್ತು ನಮ್ದೆಲ್ಲ ಅಂದ್ರೆ ಒಂಥರ ಅವರು ಶಿವಾಪುರ ಶಂಕರಗೌಡ ಇಬ್ಬರು ಭಾಳ ದೊಡ್ಡ ಲೀಡರ್ ಇದ್ರು. ಅವ್ರು ಶಿವಾಪುರ ಶಂಕರಗೌಡ ತೀರ್ಕೊಂಡ್ರಿ ಇವತ್ತು. ನಾಗನೂರ್ ಭಾಳ ಸೀನಿಯರ್ ಪಾಪ, ಅವರಿಗೆ ಹೆಚ್ಚು ಒಂಥರ ಮನೇಲಿ ಇರ್ತಾರೆ. ಆಮೇಲೆ ನೋಡ್ರಿ ಪಾಲಿಟಿಷಿಯನ್ಸ್ ರೀ, ಅವ್ರ ಮನೆಗೆ ಕಾಂಗ್ರೆಸ್ ಅವರು ಹೋಗ್ತಾರೋ, BJP ಅವ್ರು ಎಲ್ಲರೂ ಹೋಗ್ತಾರೋ. ಅದಕ್ಕೇನು ಸೀರಿಯಸ್ ತೊಗೊಳ. ಮತ್ತು ಈಗ ಮನೆಗೆ ಬಂದವ್ರಿಗೆ ಬರಬೇಡ ಯಾರಿಗೂ ಅನ್ನಕ್ಕೆ ಆಗೋದಿಲ್ಲ ರೀ. ಅಲ್ಲ, ಗೋಕಾಕು ಮತ್ತು ಅರಬಾವಿ BJP ಭದ್ರಕೋಟೆ ಅಲ್ಲೇ ಅಚ್ಚರಿ ರಿಸಲ್ಟ್ ಬರುವಂತ ಕಾನ್ಫಿಡೆನ್ಸ್ ಅಲ್ಲಿ ಅವ್ರು ಅದಾರೆ. ಯಾರು ಕಾಂಗ್ರೆಸ್ ಅವ್ರಿ? ಈಗ ಅಲ್ಲಿ ಎಫರ್ಟ್ ಎಲ್ಲರೂ ಮಾಡೋರಲ್ಲ. ಈಗ ಯಾರು ಚುನಾವಣೆ ನಿಂತಂತರಿ, ಯಾರು ಸೋಲ್ಬೇಕಂದ್ರೆ ಎಲ್ಲ ಗೆಲ್ಬೇಕನ್ನೋರು ಅವರು ಪ್ರಯತ್ನ ಮಾಡೋರು. BJP ಇಲ್ಲ ನೋಡ್ರಿ, ಈಗ MLA ಚುನಾವಣೆಯಲ್ಲಿ ಜಾತಿ ಮತ್ತೊಂದು ಸ್ವಲ್ಪ ನಡೆದವ್ರೆ. ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಜನ ಓಟ್ ಹಾಕೋರು. ಇದು ದೇಶದ ಚುನಾವಣೆ, ನರೇಂದ್ರ ಮೋದಿ ಅವ್ರ ಚುನಾವಣೆ. ಹೆಚ್ಚು ಒಲವು ಇಡೀ ದೇಶದಾಗ ಭಾರತೀಯ ಜನತಾ ಪಾರ್ಟಿ ಕಡೆ ಇದ್ರೆ ಜಗದೀಶ್ ಶೆಟ್ಟರ್ ಖಂಡಿತ ಅನುಕೂಲ ಆಗ್ತೈತೆ ಹೇಳಿ ನಮಗೆ ಕಾನ್ಫಿಡೆನ್ಸ್ ಇದೆ. ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಸೋದು ಎಷ್ಟು ಇಂಪಾರ್ಟೆಂಟ್ ಇದೆ, ಮೃಣಾಲ್ ಗೆಲ್ಸಬೇಕಾದ್ರು ಅಷ್ಟೇ ಇಂಪಾರ್ಟೆಂಟ್. ಗೋಕಾಕ್ ಅರ್ಬಾಲಿ ಅವ್ರದ್ದು ತಮ್ಮದೇ ಆದ ಪ್ರಭಾವವನ್ನು ಹೊಂದಿದ್ದಾರೆ. ಅದೇ BJP ಹಿನ್ನೆಲೆ ಅಲ್ಲ. ಈಗ ಇರ್ತದೆ ನೋಡ್ರಿ, ಈಗ ಅವ್ರ ಎಫರ್ಟ್ ಅವ್ರು ಮಾಡ್ತಾರೆ, ನಮ್ಮ ಎಫರ್ಟ್ ನಾವು ಮಾಡ್ಬೇಕಾಗ್ತೈತಿ. ನಾ ಏನಲ್ಲ, ಯಾವಾಗೂ ಲೋಕಸಭಾದಾಗ ಬೆಳಗಾವಿ ಪಾರ್ಲಿಮೆಂಟ್ ಇರ್ಬೋದು ಅಥವಾ ಅರಬಾವಿ ಗೋಕಾಕ್ ವಿಧಾನ ಜಾಸ್ತಿ ಫೇವರ್ BJPಗೆ ಆಗೈತಿ. ಹಿಂದಿಂದೆಲ್ಲ ನೋಡ್ಕೊತ ಬಂದ್ರೆ 19 ಚುನಾವಣೆಯಲ್ಲಿ ಅದೇ ಜಾಸ್ತಿ ಆಗಿದೆ. ಅದಕ್ಕೆ ಈಗ ಹೇಳ್ತಾರಲ್ಲ ರೀ ಜಗದೀಶ್ ಶೆಟ್ಟರ್ ಹೊರಗಿನವ್ರು ಹಂಗಲ್ಲ. ಪಾಲಿಟಿಕ್ಸು ಈಗ ಚುನಾವಣೆ ಐತೆ ಅಂತ ಮಾತಾಡ್ಬೇಕಾದ್ರೆ ನಾ ಹೇಳಲ್ಲ, ನಮ್ಮ ಬೆಳಗಾವಿ ಲೋಕಸಭಾ ಸದಸ್ಯ ಗೆದ್ದು ಆಡಳಿತ ಪಕ್ಷಗಳು ಕೂತ್ರೆ ಒಳ್ಳೇದಾಗ್ತದೆ, ವಿರೋಧ ಪಕ್ಷ ಕೊಂಡಬಾರ್ದು ಅಂತ ನನ್ನ ವಿನಂತಿ. ನಮ್ಗೇನಲ್ಲಿ ಕರೆದಿಲ್ರಿ, ನಮ್ಮ ಪಾರ್ಲಿಮೆಂಟ್ ಬೆಳಗಾವಿ ಇಲ್ಲೇ ಮಾಡ್ತೀವಿ ನಾವು. ನಾವೆಲ್ಲಿ ಅರವಾನ್ ಬಿಟ್ಟು ಎಲ್ಲಿ ಬರ್ತೀವ್ರಿ? ಅಲ್ಲ ನಮ್ಮನ್ಯಾಗ ಜಿಲ್ಲಾ ಲೀಡರ್ ಮಾಡತ್ತೀವಿ. ಅಲ್ಲಲ್ಲ, ಅವ್ರು ಅಲ್ಲೂ ಸಾಕಷ್ಟು ಜನ ಲೀಡರ್ ಕೆಲಸ ಮಾಡತ್ತಾರ. ನಮಗಂದ್ರೆ ಪಾರ್ಟಿಯಿಂದ ಯಾರಲ್ಲಿ ಹೇಳಿಲ್ಲ ರೀ. ಸೊ ನಾವು ಇಲ್ಲಿ ಈಗ ರಮೇಶ್ ಅವ್ರು ಇರ್ಬೋದು, ನಾವು ಇರ್ಬೋದು, ಜಾಸ್ತಿ ಪಾರ್ಲಿಮೆಂಟ್ದಾಗ ಜಾಸ್ತಿ ಕೆಲಸ ಮಾಡ್ತೀವಿ. ಯಾರು ಹೋಗಿಲ್ಲ ರಮೇಶ್ ಅವ್ರಿ? ಪಾರ್ಟಿ ಅವ್ರು ಕರೆದ್ರೆ ಹೋಗ್ತಾರೆ ರೀ ಅಲ್ಲಿ. ಇನ್ನೂ ಆ ಥರ ಏನು ಕೇಳಿದನ್ನು ಕಾಣೋದಿಲ್ಲ ಅವರು. ಈಗ ನಾ ರಮೇಶ್ ಜಾರಕಿಹೊಳಿ ನಿನ್ನ ರಿಕ್ವೆಸ್ಟ್ ಮಾಡಿದ್ದೇನೆ, ನಿಮಗೆ ಒಟ್ಟ ಕೈಗೆ ಸಿಗಬೇಡ ಅಂತ ಹೇಳಿದ್ದೇನೆ. ಒಟ್ಟ ಸಿಗಬೇಡ ಅಂತ ಹೇಳಿದೇನೆ. ಒಟ್ಟ ಸಿಕ್ಕರೆ TRPನೂ ಹಾಯ್ ಆಗಿಬಿಡ್ತೈತಿ. ಮತ್ತು ಯಾರು ಬೀಳ್ತಾರೋ ಯಾರು ಗೆಲ್ತಾರೋ ಗೊತ್ತಾಗೋದಿಲ್ಲ. ಹಿಂಗ ಮಾಡ್ತಿರಲ್ಲ ಸೌದತ್ತಿ ರಾಮದುರ್ಗ ಎಲ್ಲಾರೇ ಮಾಡ್ತೀವಿ. ನಾವು ನಿನ್ನೆದನ್ನ ಸ್ಟಾರ್ಟ್ ಮಾಡಿದ್ವಿ ರೀ. ಮತ್ತು ಏನಾರ 7 ತಾರೀಕು ನಾವು ಅಂದ್ರೆ ಮೂಡಲಿಗೆ ಒಂದು ಫಂಕ್ಷನ್ ಮಾಡ್ತೀವಿ ರೀ, ಗೋಕಾಕ್ ಮಾಡ್ತೀವಿ. ಸೊ ನಾವು ಅಂದ್ರೆ ಏನಿಲ್ಲ ರೀ, ಇಡೀ ದೇಶ ತುಂಬ ಮೋದಿ ಅವ್ರು ನೋಡಿ ಚುನಾವಣೆ ನಡೆದಿದೆ ರೀ.
ವಾತಾವರಣ ನೋಡಿದ್ರೆ ಅಷ್ಟು ಜಗದೀಶ್ ಶೆಟ್ಟರ್ ಅವ್ರು ಯಾರು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ನಾನು ಅಪೋಸಿಷನ್ದವ್ರಿಗೆ ಹೇಳ್ತೇನೆ ಅಂದ್ರೆ ಮಾಜಿ ಸಿಎಂ ಅವರಿಗೆ ನಾಚಿಕೆ ಆಗಬೇಕು ಅನ್ನೋ ವರ್ಡ್ಗಳನ್ನು ಸರಿಯಾಗಿ ಯೂಸ್ ಆಗ್ತಾ ಇಲ್ಲ. ಇವೆಲ್ಲ ಬೇಕಾ ಸರ್? ಅಲ್ಲ, ನಾನು ಎಲ್ಲ ಪೊಲಿಟಿಷಿಯನ್ ಅಂದ್ರೆ ಜಗದೀಶ್ ಶೆಟ್ಟರ್ನ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ. ಅವರು ಎಕ್ಸ್ CM ಇಷ್ಟೆಲ್ಲ ಸೀನಿಯರ್ ಅದಾರು. ಸೊ ನಾಳೆ ಬೆಳಗಾವಿ ಪಾರ್ಲಿಮೆಂಟ್ ಗೆದ್ದು ಸೆಂಟ್ರಲ್ದಾಗ ಮಿನಿಸ್ಟರ್ ಆದ್ರೆ ಅವಾಗ್ರಿ ಎಲ್ಲರೂ ಅವ್ರ ಮನೆಗೆ ಹೋಗ್ತಾರೆ, ಅವಾಗ್ರಿ ಮನೆ ಅಡ್ರೆಸ್ ಹುಡ್ಕೊಂಡು ಹೋಗ್ತಾರೆ ಅವಾಗ್ರಿ. ಈಗ ಎಲ್ಲಿ ಮಾಡಕತ್ತಲ್ರಿ ಈಗ ಆರಂಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೊರಗಿನವರು ಟಿಕೆಟ್ ಕೊಡ್ಬಾರ್ರಿ ಅನ್ನುವಂತ ಡಿಮ್ಯಾಂಡ್ ಅವ್ರೆಲ್ಲಿ ಹೇಳಿಲ್ರಿ. ಅವರು ನಾವು ಅಲ್ಲ, ನಾವೆಲ್ಲ ರೀ ಪಾರ್ಟಿ ಯಾರಿಗೆ ಕೊಡ್ತಾರ ಅವ್ರಿಗೆಲ್ಲ ಮಾಡೋನು ಕೆಲಸ ಯಾಕೆ ಇದನ್ನು ಅಂತೇಳಿ ನಾವು ಎಲ್ಲರಿಗೂ ಹೇಳಿದ್ವಿ ಅದು. ಸೊ ಆ ಥರ ಡಿಸಿಷನ್ ಕೊಟ್ಬಿಟ್ಟಿದ್ದಾರೆ ಹೈಕಮಾಂಡ್ ರೀ. ಈಗ ಮತ್ತು ಆ ಪ್ರಕಾರ ಮಾಡೋದು ಕೆಲಸ ರೀ ಈಗ. ಸೊ ಏನೆಲ್ಲ ಆಗಲಿ, ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ಗೆದ್ದು BJP ಅವ್ರು ಗೆದ್ದು ಸೆಂಟ್ರಲ್ದಾಗ ಮಿನಿಸ್ಟರ್ ಆಗ್ಲತ್ತ ನಮ್ಮದು ಆಸೆ ಐತಿ. ನಮ್ಮ ಸುರೇಶ್ ಅಂಗಡಿ ಅವ್ರು ಜಸ್ಟ್ ಮಿನಿಸ್ಟರ್ ಆಗಿದ್ದಕ್ಕೆ ಎಷ್ಟು ಕೆಲಸ ಆದ್ರು, ರೈಲ್ವೆದು ಎಲ್ಲ ಎಷ್ಟು ಕೆಲಸ ಆದ್ರು. ಹಂಗಾಗಲಿ ಅಪೋಸಿಷನ್ದಾಗ ಕುಣಿಸಿ ಏನು ಮಾಡೋರು ನೀವು ಅಲ್ರಿ. ಥ್ಯಾಂಕ್ ಯು ರೀ. ಸೊ ಅಂದರೆ ಮೊನ್ನೆ ನಡೆದಂಥ ಬೆಳಗಾವಿ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದಲ್ಲಿ ಸುಮಾರು ಜಿಲ್ಲೆ ತುಂಬ 16 ಸೀಟ್ ಚುನಾವಣೆ ನಡೆದಿತ್ತು. ಅದರಲ್ಲಿ 13 ಸೀಟ್ ಅವಿರೋಧ ಆಯ್ಕೆ ಆಗಿದ್ವಿ. 3 ಚುನಾವಣೆ ನಡೆದಿದ್ದು, ಅತನಿ, ರಾಮದುರ್ಗ, ಬೈಲೊಂಗಲು. ಅವು ಚುನಾವಣೆ ಘೋಷಣೆ ಆಗಿ ಇವತ್ತಂದ್ರೆ ಅಧ್ಯಕ್ಷ ಚುನಾವಣೆ ಫಿಕ್ಸ್ ಆಗಿತ್ತು. ಅದಕ್ಕೆ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟ್ರು ನಮ್ಮ ಹಿಂದಿನ ಅಧ್ಯಕ್ಷರಾದ ಸನ್ಮಾನ್ಯ ವಿವೇಕಾನಂದ ಪಾಟೀಲ್ ಅವರೆಲ್ಲ ಕೂಡಿ ಈ ಸಲ ನೀವು ಅಧ್ಯಕ್ಷರಾಗಬೇಕಂತೇಳಿ ನಮಗೆ ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ. ಮುಂದಿನ 5 ವರ್ಷಕ್ಕೆ ಈ ಒಕ್ಕೂಟದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಣೆ ಮಾಡ್ಬೇಕಂತೇಳಿ ನಮಗೆ ಅಧ್ಯಕ್ಷ ಮಾಡಿದ್ದಾರೆ. ಅದಕ್ಕೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಒಂದು ವಿಷಯ ಅಂದರೆ ನಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಅಂದ್ರೆ ಈಗ ತಾವ್ಯಾಕೆ ಅಧ್ಯಕ್ಷರ ಆದ್ರೆ ಅನ್ನೋ ಪ್ರಶ್ನೆ ಚರ್ಚೆ ನಡೀತೈತೆ ಜಿಲ್ಲಾದಾಗ. ಕರ್ನಾಟಕ ಸರ್ಕಾರ ಒಂದು ಆ್ಯಕ್ಟ್ ತೊಗೊಂಬಂದೈತ್ರಿ. ಮೊನ್ನೆ ವಿಧಾನಸೌಧದಲ್ಲಿ ಪಾಸ್ ಆಯಿತು. ವಿಧಾನ ಪರಿಷತ್ತಲ್ಲಿ ಬಿದ್ದ ನಂತರ ಅದು ಒಂದು ಕಮಿಟಿ ಕಳಿಸ್ಯಾರ. ಈಗ ಆ ಆ್ಯಕ್ಟ್ ಮೋಸ್ಟ್ಲಿ ಇನ್ನು 3-4 ತಿಂಗಳದಾಗ ಇಂಪ್ಲಿಮೆಂಟ್ ಆಗೇ ಆಗ್ತೈತೆ. ಆ ಆ್ಯಕ್ಟ್ ಒಳಗಂದ್ರೆ ಹಾಲು ಒಕ್ಕೂಟಿಗೆ ಏನು ಮಾಡಿದ್ದಾರೆ ಅಂದ್ರೆ, ಯಾರು ಜಿಲ್ಲಾ ಹಾಲು ಒಕ್ಕೂಟ ಅಧ್ಯಕ್ಷರಿದ್ದಾರೋ ಅವರ KMF ಹೋಗ್ಬೇಕಂತೇಳಿ ಒಂದು ಕಾನೂನು ಥರ ಆತಾರೆ ಅವರು. ಬಹುಶಃ ಅದು 3 ತಿಂಗಳು ಬಿಟ್ಟು ಇಂಪ್ಲಿಮೆಂಟ್ ಆಗ್ತೈತೋ 4 ತಿಂಗಳು ಬಿಟ್ಟು ಆಗ್ತೈತೆ ಗೊತ್ತಿಲ್ಲ. ಅದಕ್ಕೆ ಅವಾಗ ಆದಾಗ ಮತ್ತಂದ್ರೆ ಈಗ ಒಬ್ಬರ ಅಧ್ಯಕ್ಷ ಮತ್ತೆ ಚೇಂಜ್ ಮಾಡಿ ಹಂಗೆ ಅನ್ಸುತ್ತೆ. ನಾನು ಯಾಕಂದ್ರೆ ಈಗಾಗಲೇ ಬೆಳಗಾವಿ ಹಾಲು ಒಕ್ಕೂಟದಿಂದ KMFಗೆ ಡೈರೆಕ್ಟರ್ ಆಗಿದ್ದೀನಿ. KMFನಿಂದ NCDF ಆಗಿ ಗುಜರಾತ್ಗೆ ಡೈರೆಕ್ಟರ್ ಇದ್ದೀನಿ. ಅಂದ್ರೆ ಒಂದು ಲಿಂಕ್ ಐತ್ರಿ. ಅದ ಎಲ್ಲೇ ಒಂದು ಕಡೆ ಕಟ್ ಆಗ್ತಂದ್ರೆ ಎಲ್ಲಾನು ಕಟ್ ಆಗ್ತಾಯಿದೆ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಯಾರು ಹಾಲು ಒಕ್ಕೂಟ ಅಧ್ಯಕ್ಷರಿದ್ದಾರೋ ರಾಜ್ಯದೊಳಗೆ ಅವರ KMF ಡೈರೆಕ್ಟರ್ ಆಗ್ಬೇಕಂತ ಇರೋದ್ರಿಂದ ಅದು ಒಂದು ಉದ್ದೇಶ ಇತ್ತು. ಮತ್ತು ಎಲ್ಲರೂ ನೀವೇ ಮಾಡ್ಬೇಕಂತ ಅಂದಿದ್ರೆ ಆ ಉದ್ದೇಶದಿಂದ ನಾವು ಯಾಕಂದ್ರೆ ಇವತ್ತು ಅಧ್ಯಕ್ಷ ಆಗಿದ್ವು. ಅಂದ್ರೆ ಈಗ ಜಿಲ್ಲಾಗ ಚರ್ಚೆ ನಡೀತಾವ್ರಿ, ಎಲ್ಲ ಅವ್ರಿಗೆ ಬೇಕೇನ ಹಂಗಿಂಗೆಲ್ಲ ಚರ್ಚೆಗಳು ಮಾತಾಡ್ತಿರ್ತಾರೆ. ಅದಕ್ಕೆ ನಾವಂದ್ರೆ ಈ ಉದ್ದೇಶದಿಂದ ಅಧ್ಯಕ್ಷ ಆಗಿದೆ. ತಮ್ಮ ಮುಖಾಂತರ ಕ್ಲಿಯರ್ ಇರ್ತಾರೆ. KMF ಹೋಗೋದ್ರಿಂದ ಆಗಸ್ಟಲ್ಲಿ ಚುನಾವಣೆ ಬರ್ತೈತಿ. ಅದಕ್ಕೋಸ್ಕರ ಅಧ್ಯಕ್ಷ ಆದವ್ರು ಹೋಗ್ಬೇಕಂತ ಕಾನೂನು ಬರೋಕ್ಕಿಂತ ಮೊದಲೇ ನಾವು ಆಗಿದ್ವಿ. ಅದಕ್ಕೆ ನಾವು ಇದನ್ನೆಲ್ಲ ಇಟ್ಕೊಂಡು ಸುಮಾರು ಎಲ್ಲ ಇವತ್ತೇನು 16 ಜನ ನಮ್ಮ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ನಾವು ಯಾಕಂದ್ರೆ ಮೊದಲು ಚುನಾವಣೆ ಮಾಡೋದ್ನಾಗೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಚುನಾವಣೆ ನಡೀತೀವಿ. ಯಾಕಂದ್ರೆ ಯಾವುದೇ ಸಹಕಾರ ಚುನಾವಣೆ ಪಕ್ಷ ಜಾತಿ ಭೇದ ಭಾವ ಇಲ್ಲದೆ ನಾವು ಚುನಾವಣೆ ಜಿಲ್ಲೆಯಲ್ಲಿ ಮಾಡ್ಕೋತ ಬಂದಿವಿ. ಇದನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಚುನಾವಣೆ ಮಾಡ್ಕೋತ ಬಂದಿದ್ದೀವಿ. ಮತ್ತು ತಮಗೊಂದು ವಿಷಯ ಮಾಧ್ಯಮ ಸ್ನೇಹಿತರ ಮುಖಾಂತರ ನಮ್ಮ ರೈತರಿಗೊಂದು ಒಂದು ಮೆಸೇಜ್ ಕೊಡೋಕೆ ಟ್ರೈ ಮಾಡ್ತೀನಿ. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 15 ಲಕ್ಷ ಲೀಟರ್ ಹಾಲು ದಿವಸ ಅಂದರೆ ಶೇಖರಣೆ ಆಗ್ತಿದ್ರೆ 15 ಲಕ್ಷ ಲೀಟರ್ ಹಾಲು ಅಂದ್ರೆ ಆಫೀಸಲ್ಲಿ ಅನ್ಅಫಿಷಿಯಲಿ ರಿಪೋರ್ಟು. ಬೆಳಗಾವಿ ಹಾಲು ಒಕ್ಕೂಟಕ್ಕೆ ಸುಮಾರು ದಿವಸ 2 ಲಕ್ಷ ಲೀಟರ್ ಹಾಲು ಬರ್ತೈತಿ. ನಾವಂದ್ರೆ ಸುಮಾರು 15 ಲಕ್ಷ ಒಳಗೆ ಒಂದು 3 ಲಕ್ಷ ಸ್ವಂತ ಜನಕ್ಕನ್ನ ಬಳಕೆ ಮಾಡ್ಕೊಂಡ್ರು ಸುಮಾರು 10 ಲಕ್ಷ ಲೀಟರ್ ಹಾಲು ಪ್ರೈವೇಟು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ ಅಂತೇಳಿ ಎಲ್ಲ ಭಾಳ ದಿವಸ ನಾವು ಚರ್ಚೆ ಮಾಡಿದ್ವಿ. ಯಾಕೆ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು ಅಂದ್ರೆ, ಸೊ ನಮ್ಮಲ್ಲಿ ಸುಮಾರು ಒಂದು 700 ಅಂದ್ರೆ ಸೊಸೈಟಿ ಮಾಡಿದ್ವಿ ನಾವು ಇಡೀ ಜಿಲ್ಲೆ ತುಂಬ ರೀ. ಒಂದು ಊರಾಗ ಸೊಸೈಟಿ ಇಲ್ಲಂದ್ರೆ ಅಲ್ಲಿ ರೈತ ಹಾಲು ಕೊಡೋಕ್ಕಾಗಲ್ಲ, ಅವ್ನು ಆಟೋಮೆಟಿಕ್ ಪ್ರೈವೇಟ್ಗೆ ಹೋಗ್ತಾನೆ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ನಾವೆಲ್ಲ ಪ್ರತಿ ತಾಲೂಕಿಗೆ ಅಂದರೆ ಕನಿಷ್ಠ 80 ಇರಬೇಕು, ಜಾಸ್ತಿ 120 ಸೊಸೈಟಿ ನಾವು ಮಾಡಿದಾಗ ನಮ್ಮ ಬೆಳಗಾವಿ ಹಾಲು ಒಕ್ಕೂಟಕ್ಕೆ ದಿವಸ 5 ಲಕ್ಷ ಲೀಟರ್ ಹಾಲು ಬರುವಂಥ ಕೆಲಸ ಪ್ರಾರಂಭ ಆಗ್ತಾಯಿದೆ. ಇದನ್ನೊಂದು ಮಾಡ್ತೀವಿ. ಇದ್ರ ಜೊತೆಗೆ ನಮಗೆ ಕೆಲವೊಂದು ಮನೆ ಚುನಾವಣೆ ನಡೆದಾಗ ಕೆಲವೊಂದು ಸಂಘದವರು ಸೊಸೈಟಿಯವ್ರು ನಮಗೊಂದು ಕೆಲವೊಂದು ಸಲಹೆ ಕೊಟ್ಟರೆ, ಎಷ್ಟವ್ರು ಸಲಹೆ ಕೊಟ್ಟರೆ ಅಂದ್ರೆ ನಾವು ವಿಷಯ ಗೊತ್ತಿಲ್ಲ ಅಂದರೂ ಇನ್ನೊಬ್ರು ತಿಳ್ಕೊಂಡು ಮಾಡಿದ್ರೆ ಇನ್ನೂ ಭಾಳ ಒಳ್ಳೇದಾಗ್ತದೆ ಸಂಸ್ಥೆಗೆ. ಒಬ್ಬರು ಅಂದ್ರೆ ರಾಮದುರ್ಗ ಸೊಸೈಟಿ ಅದು, ಅವ್ರು ಏನು ಹೇರಂದ್ರೆ ಅವರು ಇವತ್ತೆಲ್ಲರೂ ಭಾಳ ಜನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾರೋ, ಬೇರೆ ಬೇರೆ ಇಂಡಸ್ಟ್ರಿಗೆ ಹೋಗ್ತಾರೆ, ನೌಕರಿನ ಅಂತೇಳಿ ಎಲ್ಲರೂ ಹೋಗ್ತಿರ್ತಾರೆ.
ಅವರೊಂದು ಸಲಹೆ ಕೊಟ್ಟರು ನಮಗೆ, ಬರೀ 2 ಆಕಳ ಕಟ್ಟರೆ ದಿವ್ಸಕ್ಕೆ ಬೆಳಿಗ್ಗೆ 2 ತಾಸು ಸಾಯಂಕಾಲ 2 ತಾಸು ಕೆಲಸ ಮಾಡಿದ್ರೆ ತಿಂಗಳಿಗೆ 20,000 ರೂಪಾಯಿ ಇನ್ಕಮ್ ಬರ್ತೈತೆ. ನಾವು ಇನ್ನೊಂದು ಫ್ಯಾಕ್ಟ್ರಿಗೆ ಹೋಗಿ ಯಾಕೆ ನಾವು ಗುಲಾಮರ್ಗತೆ ದುಡಿಬೇಕು, ಇಲ್ಲೇ ಈ ಥರ 2 ಆಕಳ ಕೊಡಿಸ್ಬಿಟ್ರೆ ಅಂದ್ರೆ ಅನ್ಎಂಪ್ಲಾಯ್ಮೆಂಟು ಹೋಗಿಬಿಡ್ತೈತೆ ಅಂದ್ರೆ ಅವ್ರು. ಯಾಕಂದ್ರೆ 4 ತಾಸು ನೀವು ಕೆಲಸ ಮಾಡಿ ಸಾಕು, ಕನಿಷ್ಠ 20,000 ನಿಮಗೆ ತಿಂಗಳ ಉಳಿತಂದ್ರೆ ನಿಮ್ಗೊಂದು ಪಗಾರ ಬಿದ್ದಂಗೆ ಆಗ್ತೈತಿ. ಈ ಥರ ಮಾಡ್ಬೇಕಂತಂದಾಗ ನಾವು ಆ ವಿಚಾರನ ಭಾಳ ಗಂಭೀರವಾಗಿ ತೊಗೊಂಡ್ರಿ. ಈಗ ಅಂದ್ರೆ ನಾವೆಲ್ಲ ಬರೀ ನಮ್ಮ ರೈತರಲ್ಲಿ ಜಾಸ್ತಿ ಬೆಳಗಾವಿ ಇರ್ಬೋದು, ಉತ್ತರ ಕನ್ನಡ ಹೆಚ್ಚು ಕಬ್ಬಿನ ಬೆಳೀತಾರೆ, ಹೈನುಗಾರಿಕೆ ಕಡೆ ಇಲ್ಲ. ಈಗ ಉದಾಹರಣೆ ನಮ್ಮ ರಾಮದುರ್ಗ ಈ ಕಡೆ ಎಲ್ಲ ಸವದತ್ತಿ ನೀರು ಕಡಿಮೆ ತೆತ್ತಾರೆ, ಕೋಲಾರ ಜಿಲ್ಲೆಯಲ್ಲಿ ಒಟ್ಟ ನೀರಿಲ್ಲ, ಆದರೂ ಹೈಯೆಸ್ಟ್ ಹಾಲ್ ಬರ್ತಾಯಿದೆ. ಅದಕ್ಕೆ ನಾವು ಒಂಥರ ಮುಂದಿನ ದಿನಮಾನದಲ್ಲಿ ದೊಡ್ಡ ಪ್ರಮಾಣ ಕ್ರಾಂತಿ ಮುಖಾಂತರ ನಮ್ಮ ರೈತರನ್ನ ಹೈನುಗಾರಿಕೆಗೆ ತರಬೇಕು, ಅದರಿಂದ ಅವ್ರಿಗೆ ಅದು ಒಂದು ಉತ್ಪನ್ನ ಆಗಬೇಕಂತ ಆ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡತ್ತೀವಿ. ಇಂಥ ಅನೇಕ ವಿಚಾರನ ಇಟ್ಕೊಂಡು ನಾವು ಹೋಗ್ತಾ ಇದೀವಿ. ಇದ್ರ ಜೊತೆಗೆ ಮುಂದಿನ ದಿನಮಾನದಲ್ಲಿ ಬೆಳಗಾವಿ ಹಾಲು ಒಕ್ಕೂಟ ಮೆಗಾ ಡೈರಿ ಮಾಡ್ಬೇಕಂತೇಳಿ ಒಂದು ಪ್ರಪೋಸಲ್ ಐತೆ. ಅಂದ್ರೆ ನಾವು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು 250 ಕೋಟಿ ನಾವು ದುಡ್ಡು ಕೇಳ್ತೀವಿ, ಅವ್ರು ಅದನ್ನ ಅನುಮತಿ ಕೊಟ್ರಂದ್ರೆ ನಾವೊಂದು ಮೆಗಾ ಡೈರಿ ದೊಡ್ಡ ಅಂದ್ರೆ ಇಲ್ಲಿ ಮಾಡೋಕ್ಕಾಗಲ್ಲ, ಇದು ಇರುತ್ತೆ, ಬೇರೆ ಕಡೆ ಒಂದು ಕಡೆ ಮೆಗಾ ಡೈರಿ ಮಾಡಿ ಇನ್ನೂ ಬಾಯ್ ಪ್ರಾಡಕ್ಟ್ ಎಲ್ಲ ಮಾಡ್ಬೇಕಂತ ಇಂಥದ್ದೊಂದು ಪ್ಲಾನ್ ಇದೆ. NDDB ಮುಖಾಂತರ ಅಲ್ಲಿದನು ಈ ಒಕ್ಕೂಟಿಗೆ ಏನು ಪ್ರಾಮಾಣಿಕವಾಗಿ ಲೋನ್ ತಂದು ಅಥವಾ ದುಡ್ಡು ತಂದು ನಮ್ಮ ರೈತರಿಗೆ ಇನ್ನೂ ಆರ್ಥಿಕವಾಗಿ ಎಷ್ಟು ಅವ್ರನ್ನ ಗಟ್ಟಿ ಮಾಡೋಕ್ಕಾಗ್ತದೆ, ಇಂಥೆಲ್ಲ ಅನೇಕ ವಿಚಾರನ ಇಟ್ಕೊಂಡು ನಾವು ಇವತ್ತು ಈ ಹಾಲು ಒಕ್ಕೂಟ ಅಧ್ಯಕ್ಷರಾಗಿದ್ದೀವಿ. ಮತ್ತು ಮುಂದಿನ ದಿನಮಾನದಲ್ಲಿ ಯಾಕಂದ್ರೆ ನಮ್ಮ ರೈತರು ಏನು ಹೇಳ್ತಾರೆ ಅಂದ್ರೆ ನಮಗೆ ಎಷ್ಟು ಬೇಗನೆ ನೀವು ದುಡ್ಡು ಕೊಡ್ತೀರಿ ಅಷ್ಟು ದುಡ್ಡು ಕೊಡ್ಬೇಕಂತಾರೆ. ಯಾಕಂದ್ರೆ ನೀವೆಲ್ಲ ಇವತ್ತು ಹೈನುಗಾರಿಕೆಯಲ್ಲಿ ಸ್ವಲ್ಪ ಅಂದ್ರೆ 10 ದಿವ್ಸಕ್ಕೆ ಒಂದು ಬಿಲ್ ಆಗ್ತೈತೆ. ಅಂದ್ರೆ ಒಂದು ಸ್ವಲ್ಪ ಲೇಟಾಗಿ ರೈತರ ಮುಂದಿನ ದಿನಮಾನದಲ್ಲಿ ಒಟ್ಟ ಲೇಟ್ ಆಗಬಾರ್ದು ಬಿಲ್ಲು, ರೈತರು ಕರೆಕ್ಟಾಗಿ ಹಣ ಹೋಗಬೇಕು. ನಮ್ದು ಇಷ್ಟ ಉದ್ದೇಶ ರೈತರು, ನೌಕರಸ್ಥರು, ಗ್ರಾಹಕರು 3 ಜನ ಸುಖವಾಗಿ ಶಾಂತಿಯಿಂದ ಇರಬೇಕಂತ ಆ ಉದ್ದೇಶದಿಂದ ಇವತ್ತು ನಾವು ಅಧಿಕಾರ ಅಂದ್ರೆ ಚುಕ್ಕಾಣಿ ಹಿಡಿದಿದ್ವಿ. ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಂದ ಜಿಲ್ಲಾ ಎಲ್ಲ ರಾಜಕೀಯ ಲೀಡರ್ ಅಂದ್ರೆ ಸಹಕಾರದಿಂದ ಮುಂದಿನ ದಿನಮಾನದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ಡೈರಿನ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಉಪಾಧ್ಯಕ್ಷ ಬರೋದಿಲ್ಲ ಅವ್ರು ಈಗ ಅವರೇ ನಮ್ಮ ಹೆಸರು ಪ್ರಪೋಸ್ ಮಾಡಿ ಅಧ್ಯಕ್ಷ ಮಾಡಿದ್ದಾರೆ. ಈಗ ಹಿಂಗಾಗಿ ಯಾವ್ದ್ರಿ KMF ಮತ್ತೆ ಆಗಸ್ಟಲ್ಲಿ ಎಲೆಕ್ಷನ್ ಬರ್ತೈತ್ರಿ. ಇಲ್ಲಿದ ನಾವು ಮತ್ತೆ ಇಲೆಕ್ಟ್ ಆಗಿ ಅಲ್ಲಿ ಹೋಗ್ಬೇಕಾಗ್ತೈತ್ರಿ. ಆಗಸ್ಟ್ 30ಗೆ ಅದು KMF ಅವಧಿ ಮುಗಿತೈತಿ. ಆಮ್ಯಾಗ ಅಲ್ಲಿಗೆ ಆಗಿನ ಪರಿಸ್ಥಿತಿ ಹೆಂಗ್ ಬರ್ತೈತಿ ಏನು ನೋಡ್ಕೊಂಡು ಮುಂದಿನ ತೀರ್ಮಾನ ಮಾಡ್ತೀವಿ. ನಾ ಏನಿಲ್ಲ ರೀ 15 ಲಕ್ಷ ಲೀಟರ್ ಹಾಲನ್ನ ನಾವು ಹೊರಗೆ ಮಹಾರಾಷ್ಟ್ರ ಕೊಡ್ತಾ ಇದ್ವಿ. ಬ್ರೇಕ್ ಮಾಡಿ ನಮ್ಮ ಕನ್ನಡ ಹಾಲದು ನಮ್ಮ ಕರ್ನಾಟಕ ಜನಕ್ಕೆ ಇರಲಿ ಈ ಉದ್ದೇಶದಿಂದ ಹೆಂಗೆ ಅಟ್ರಾಕ್ಟ್ ಮಾಡ್ಬೇಕು ನಮ್ಮ ರೈತರಿಗೆ. ಯಾಕಂದ್ರೆ ಅವರೆಲ್ಲರೂ ಅಂದ್ರೆ ಪ್ರೈವೇಟ್ದವ್ರು ಹೆಂಗೆ ಹೋಗ್ತಾರಂದ್ರೆ ಡೈಲಿ ಕೈಯಾಗಿ ದುಡ್ಡು ಕೊಟ್ಟು ಹೋಗ್ತಾರೋ. ಒಂದು ಪ್ರೈವೇಟ್ದವ್ರು ಈಗ ಮೊನ್ನೆ ಗೋಕುಲ್ ಡೈರಿ ಅವ್ರು ಮಹಾರಾಷ್ಟ್ರ 4 ರೂಪಾಯಿ ರೇಟ್ 1 ಲೀಟ್ರಿಗೆ ಕಡಿಮೆ ಮಾಡಿಬಿಟ್ರೆ ಎಲ್ಲ ರೈತರು ಈ ಕಡೆ ಶಿಫ್ಟ್ ಆಗಿಬಿಡ್ತಾರೆ. ಮತ್ತು ಅವ್ರು ಯಾವಾಗ ಅವಶ್ಯಕತೆ ರೇಟ್ ಹೆಚ್ಚು ಮಾಡ್ತಾರೆ. ಅದಕ್ಕೆ ನಮ್ಮ ರೈತನ ನಮ್ಮ ಕಡೆ ಉಳಿಸ್ಕೊಡಂಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ರಿ. ಮುಂದಿನ ದಿನ ಮೇಲೆ KMF ವಿಚಾರ ಆಗಸ್ಟಲ್ಲಿ ನೋಡ್ತೀವಿ. ಅದಕ್ಕೆ ನಾವು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿ. ಅನ್ಅಪೋಸ್ ಎಲ್ಲರೂ ಸಪೋರ್ಟ್ ಮಾಡಿದ್ರಲ್ಲ ಅಂದ್ರೆ ಸೊ ಈಗ ಅದಕ್ಕೇನಾಯ್ತ್ರಿ, ನಾನು ಈಗ ನಾಮಿನೇಷನ್ ಫೈಲ್ ಮಾಡಲ. ನಮ್ಮ ಹಿಂದಿನ ಅಧ್ಯಕ್ಷರು ಸೂಚಕರಾದರು, ಮಲ್ಲಪ್ಪ ಪಾಟೀಲ್ ಅವರ ಅನುಮೋದಕರಾದರು, ಮತ್ತು 16 ಜನ ಸಹಕಾರದಿಂದ ಮಾಡ್ತಾ ಇದ್ರಿ. ಸೊ ಯಾರೂ ಅಪೋಸ್ ಮಾಡಿಲ್ಲ. ಅದಕ್ಕೆ ನಾ ಏನಿಲ್ಲ ರೀ ಈ ಸಂಸ್ಥೆ ರೀ ಮತ್ತು ಸಹಕಾರ ಇಲಾಖೆಯೊಳಗೆ ನಾವು ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡ್ಕೊಂಡು ಹೋಗ್ತೀವಿ. ಮುಂದಿನ ದಿನಮಾನದಲ್ಲಿ ನಮ್ಮ ರೈತರಿಗೆ ಇದರಿಂದ ಎಷ್ಟು ಅನುಕೂಲ ಮಾಡೋಕ್ಕಾದ್ರೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಾವು. ಮಾರ್ಕೆಟ್ ಯಾಕೆ ವೀಕ್ ಆಗ್ತಾ ಇದೆ ಪ್ರಾಡಕ್ಟ್ ಗ್ರಾಮೀಣ ಮಟ್ಟದಲ್ಲಿ ಹಾಲಿನ ಪ್ಯಾಕೆಟ್ ಯಾವ ಹೋಗ್ತಾರಲ್ಲ ಪ್ರೈವೇಟ್ ಹೋಗ್ತವೆ, ಅದಕ್ಕೆ ಒಂದೇ ಉದಾಹರಣೆ ಹೇಳ್ಬಿಡ್ತೇನೆ ರೀ. ಈಗ ನಂದಿನಿದು ಹಾಲಿನ ರೇಟ್ ಫಿಕ್ಸನು ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡ್ತೈತೆ. ಅಂದ್ರೆ ನಾವು KMF ಒಂದು ಪ್ರಸ್ತಾವನೆ ಕೊಟ್ಟ ನಂತರ ಸಪೋಸ್ ಈಗ ನಾವು ಒಂದು 40 ರೂಪಾಯಿ ನಾವು ಮಾರ್ಕೆಟ್ದಾಗ ಮಾರಾಕಂದ್ರೆ ನಾವು ಕಮಿಷನ್ 2 ರೂಪಾಯಿ ಕೊಡ್ತೇವೆ ರೀ. ಪ್ರೈವೇಟ್ದವ್ರು ಏನು ಮಾಡ್ತಾರೆ MRP ರೇಟ್ 50 ರೂಪಾಯಿ ಹೆಚ್ಚಿಬಿಟ್ಟು ಅವರು 45-40ಗೆ ಮಾರಿಬಿಡ್ತಾರೆ. ಅವ್ರ ಕಮಿಷನ್ 5-6 ರೂಪಾಯಿ ಕೊಡ್ತಾರೆ ಏಜೆಂಟ್ಗೆ. ಅಂದ್ರೆ ಏಜೆಂಟ್ಗಳು ನಮ್ಮ ಹಾಲಿನ ಕೆಳಗಿಟ್ಟು ಅದನ್ನಂದ್ರೆ ಅವ್ರಿಗೆ ಎಲ್ಲಿ ದುಡ್ಡು ಸಿಗ್ತದೆ. ಇದೊಂದು ಐತಿ, ಇದನ್ನ ಸರ್ಕಾರದಾಗ ನಾವು ಭಾಳ ಚರ್ಚೆ ಮಾಡತ್ತೀವಿ. ಅಂದ್ರೆ ಇದಕ್ಕೆ ಏನಾರು ಒಂದು ಹೊಸ ದಾರಿ ಹುಡುಕಿಬಿಟ್ರೆ ಅನುಕೂಲ ಇದೆ. ಇದು ಮೇನ್ ನಮಗಂದ್ರೆ ಸೆಟ್ ಬ್ಯಾಕ್ ಆಗ್ತಾ ಇದೆ. ಎಲ್ಲಾ ಪ್ರಾಡಕ್ಟ್ಗಳು ಬೆಳಗಾವಿಗೆ ಬರಲ್ಲ. ಬೆಳವಣಿಗೆ ಎಷ್ಟು ಪ್ರಾಡಕ್ಟ್ಗಳು ಬೆಳಗಾವಿಯಲ್ಲಿ ಯಾಕೆ ಒಟ್ಟು ಪ್ರಾಡಕ್ಟ್ ಯಾಕೆ ಹೇಳಿಲ್ಲ ಅಂತ ಏನು ಕಾರಣ? ಅಂದ್ರೆ ಇದು ಸಿಸ್ಟಮ್ ಹೆಂಗಾಗಿತ್ತು ಅಂತ ನಿಮ್ಗೆ ಹೇಳ್ತೇನೆ. 15 ಹಾಲು ಒಕ್ಕೂಟದವ್ರಿ. ಮೊನ್ನೆ ಹಾವೇರಿ ಒಂದು ಸೇರಿ ಒಟ್ಟ ಟೋಟಲ್ ಮೊದಲು ರಾಜ್ಯದಲ್ಲಿ 14 ಇದ್ದೀವಿ, 15 ಅದು. ಈಗ ಎಲ್ಲರೂ ತಮ್ಮ ಪ್ರಾಡಕ್ಟ್ ಮಾಡ್ತಾರೆ. ಈಗ ಮೈಸೂರು ಪಾಕು ಎಲ್ಲರೂ ಮಾಡಿಬಿಡ್ತಾರೆ. ಆದ್ರೆ ಕ್ವಾಲಿಟಿ ಬೇರೆ ಬೇರೆ ಆಗಿಬಿಡ್ತಾವ್ರೆ. ಸೊ ಈಗ ಅಂದ್ರೆ ಪೇಡೆ ಮಾಡಿಬಿಡ್ತಾರೆ, ಕ್ವಾಲಿಟಿ ಬೇರೆ ಬೇರೆ ಮಾಡ್ತಾರೆ. ಅಂದ್ರೆ ಒಂದೇ ಫಾರ್ಮುಲಾದಾಗ ಮಾಡಿಬಿಟ್ರೆ ಆಗ್ತೈತೆ ಅದು.
ಇದರಿಂದ ಕೆಲವೊಂದು ಏನಾಗ್ತದ್ರಿ, ಈಗ ನಾವು ಬೆಂಗಳೂರಿಗೆ NMP ಪ್ಲಾಂಟ್ ಇರ್ತದೆ, ನಂದಿನಿ ಮಿಲ್ಕ್ ಪ್ರಾಡಕ್ಟ್, ಅಲ್ಲಿ ಇವರೊಂದು ಇಂಡೆಟ್ ಕೊಡ್ತಾರೆ. ಬೆಳಗಾವಿ ಹುಬ್ಳಿಗೆ ಬರೋಳಗೆ ಅವ್ರದ್ದೆಲ್ಲ ತೀರಿ ಹೋಗ್ಬಿಟ್ಟಿರ್ತೈತೆ. ಅದಕ್ಕೆ ನಾವೀಗ ಬೆಳಗಾವ್ದಾಗ ಇಲ್ಲಿ ನಾವಂದ್ರೆ ಈಗ ಹೇಳಿ ಮೆಗಾ ಡೈರಿ ಮಾಡಿ ಬಾಯ್ ಪ್ರಾಡಕ್ಟ್, ಈಗ ಕುಂದಾ ನಮ್ಮ ಬೆಳಗಾವಿ ಫೇಮಸ್ ಐತೆ, ಇದ್ರ ಜೊತೆ ಬಾಕಿ ಬಾಯ್ ಪ್ರಾಡಕ್ಟ್ ಮಾಡಿಬಿಟ್ರೆ ನಾವು ಇನ್ನೂ ಹೆಚ್ಚು ಲಾಭದಾಗ ಬರ್ತೀವಿ. ಅದಕ್ಕೆ ನಾವು ಈಗ ಸೆಂಟ್ರಲ್ ಗೌರ್ಮೆಂಟ್ ಪ್ರಪೋಸಲ್ ಆ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಸರ್, KMF ಅಧ್ಯಕ್ಷರಾದ ಗ್ರಾಮ ಪಂಚಾಯತಿ ಒಂದು ಪಾರ್ಲರ್ ಮಾಡ್ತೀನಿ ಅಂತ ಹೇಳಿದ್ರು. KMF ಅಧ್ಯಕ್ಷರಾದಾಗ ನಂದಿನಿ ಒಂದು ಪಾರ್ಲರ್ ಮಾಡ್ತೀವಿ. ಬಟ್ ಇಲ್ಲಿವರೆಗೆ ನಾವು ಪಾರ್ಲರ್ ಮಾಡ್ತಂದ್ರೆ ಒಂದು ಸೊಸೈಟಿ ಇರ್ತೈತಲ್ಲ, ಆ ಸೊಸೈಟಿ ಕಡೆನ ಒಂದು ಅಲ್ಲಿ ಹಾಲ್ ಅಂದ್ರೆ ನಮ್ಮ ನಂದಿನಿ ಹಾಲ್ ರೈತ ತಗೋಲಿ ಅಂತೇಳಿ ಪಾರ್ಲರ್ ಸೊಸೈಟಿಗೆ ಒಂದು ಅಲ್ಲಿ ಶಾಪ್ ತರ ಇಡೋನತ್ ಮಾಡಿದ್ರು. ಸೊ ಅದನ್ನು ಅಲ್ಲೆಲ್ಲ ಟ್ರೈ ಮಾಡಿದ್ರು ಅದ್ರಿ. ಸೊ ಇಂಪ್ಲಿಮೆಂಟ್ ಆಗೋದು ಭಾಳ ಕಷ್ಟ ಆಯ್ತು. ಯಾಕಂದ್ರೆ ಸೌತ್ ಅಲ್ರಿ ಅವ್ರು ಮಾಡಕ್ ಬಿಡುದಿಲ್ಲ ಇಲ್ಲೆಲ್ಲ, ಅಂದ್ರೆ ಹಾಸನ ಇರ್ಬೋದು ಅಂತ ಬೆಂಗಳೂರು ಗ್ರಾಮಾಂತರ, ಸೊ ಅಲ್ಲಿ ಮಾಡ್ಕೊಂಡು KMF ಕೇಂದ್ರ ಬಸ್ KMF ಪಾರ್ಲರ್ ಇದೆ. ಅಲ್ಲಿ KMF ಪ್ರಾಡಕ್ಟ್ ಏನೂ ಸಿಗಲ್ಲ. ಎಲ್ಲಿದೆ ಕೇಂದ್ರ ಬಸ್ ನಿಲ್ದಾಣ ಇಲ್ಲ. KMF ಪ್ರಾಡಕ್ಟ್ ಒಂದು ಸಿಗಲ್ಲ ಅಲ್ಲಿ. ಮಾತ್ರ KMF ನಂದಿನಿ ಹಾಲ್ ಅಂತ ಇದೆ, ಅಲ್ಲಿ ಯಾವ ಪ್ರಾಡಕ್ಟ್ ಸಿಗಲ್ಲ. ಅದು ನಿಮ್ಮವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಕೃಷ್ಣಪ್ಪ ಏನು ಬಿಟ್ರೆ ಏನೂ ಸಿಗಲ್ಲ. ಬಟ್ ಬೋರ್ಡ್ ಮಾತ್ರ ನಂದಿನಿ ಪಾರ್ಲರ್ ಅಂತ. ನಂದಿನಿ ಪ್ರಾಡಕ್ಟ್ ಸಿಗುದಿಲ್ಲ ಯಾವ್ದು ಯಾವ ಸಿಗಲ್ಲ ಸರ್. ಬೇಕಾದ್ರೆ ನೀವು ಯಾರು ಚೆಕ್ ಮಾಡಬಹುದು. ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಅವ್ರು ಯಾರ ಕೇಳಿದವ್ರು ಯಾರೋ ರಾಜ್ಯ ಮಾತಾಡೋದು ಏಜೆಂಟ್ರು ಅವ್ರು ನೀವು ಮಾಡಕ್ಕಾಗಲ್ಲ ಅಂತ ನಿಮ್ ಸಿಬ್ಬಂದಿನೇ ಹೇಳಿದಾರೆ. ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಅವ್ರ ಹೇಳ್ತಾರೆ. ಚೆಕ್ ಮಾಡ್ತಿದ್ದಾರೆ. ಏನಾಗಿದೆ, ಬಾಡಿಗೆ ಜಾಸ್ತಿ ಮಾಡಿದ್ದಾರೆ ಸರ್ ಇವರು. KSRTC 80,000 ಮಾಡಿದ್ದಾರೆ. ಅಲ್ಲಿ ಡೀಲರ್ಶಿಪ್ ಕೊಟ್ಟಿದ್ದೀವಿ. ಈಗ ಸಾಕು ಕೃಷ್ಣಪ್ಪ, ಲೋಕಸಭಾ ಚುನಾವಣೆ ಎಲ್ಲ ಮುಗಿತೀರಿ, ಈಗ ಇಲೆಕ್ಷನ್ಗೆ ಹೋಗೋದಾ? ಅಲ್ಲಿ ಸೀದಾ ಪಾಲಿಟಿಕ್ಸ್ಗೆ ಈಗ ಕೇಳ್ರಿ. ಲೋಕಸಭಾ ಚುನಾವಣೆ ನಿನ್ನೆ ಅಂದ್ರೆ ಫಸ್ಟ್ ಟೈಮ್ ಜಗದೀಶ್ ಶೆಟ್ಟರ್ ಗೋಕಾಕ್ ಮತಕ್ಷೇತ್ರ, ಅರಬಾಯಿ ಮತಕ್ಷೇತ್ರ ಅಂದ್ರೆ ಎಲ್ಲ ಮಠಾಧೀಶ ಅವ್ರಿಗೆ ಮತ್ತು ಅಲ್ಲೆಲ್ಲ ಪ್ರಮುಖರಿಗೆ ಭೇಟಿ ಆಗ್ಬೇಕಾದ್ರೆ ನಿನ್ನೆ ಎಲ್ಲ ಕ್ಷೇತ್ರ ಎಲ್ಲ ಕಡೆ ಅಡ್ಡಾಡವ್ರು. ಅಂದ್ರೆ ರೆಸ್ಪಾನ್ಸು ಚಲೋ ಸಿಗ್ತಾವ್ರಿಗೆ. 7 ತಾರೀಕು ಅಂದ್ರೆ ಬರೋ 7 ತಾರೀಕು ಗೋಕಾಕ್ದಲ್ಲಿ ಒಂದು ಸಮಾವೇಶ ಆಗ್ತಾ ಇದೆ ರೀ, ಅರಬಾನ್ ಕ್ಷೇತ್ರದಲ್ಲಿ ಒಂದು ಆಗ್ತಾ ಇದೆ. ಅಂದ್ರೆ ನಾವು ಲೋಕಲ್ ಮಟ್ಟದಲ್ಲಿ ಜಗದೀಶ್ ಶೆಟ್ಟರ್ ಅವ್ರು ಬರ್ತಾರೋ. ಸೊ ನಿನ್ನಿದ ಶುರು ಮಾಡಿದಾರೆ ಅವ್ರಿ. ಸೊ ರೆಸ್ಪಾನ್ಸ್ ಎಲ್ಲ ಬರ್ತಾ ಇದೆ ರೀ. ಸೊ ಎಲ್ಲರೂ ಕರೆಕ್ಟಾಗಿ ಏನು ಏನಿಲ್ಲ ರೀ, ಈಗ ಎಲ್ಲರೂ ಏನು ವ್ಯತ್ಯಾಸ ಭಿನ್ನಾಭಿಪ್ರಾಯ ಮರೆತು ಎಲ್ಲರೂ ಕೂಡ ಕರೆಕ್ಟಾಗಿ ಮಾಡಿದ್ರೆ ನಮ್ಮ BJPಗೆ ಜಾಸ್ತಿ ಚಾನ್ಸ್ ಇದೆ ರೀ. ಅಲ್ಲ, ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. ನಾವು ನೋಡ್ರಿ, ಇನ್ನೂ ಅವ್ರು ಟಿಕೆಟ್ ಡಿಕ್ಲೇರ್ ಆಗೋದು ಮೊದಲು ಕಲ್ಲೊಳಗೆ ಒಂದು ಫಂಕ್ಷನ್ ಮಾಡಿದ್ವಿ ನಾವು, ಅವತ್ತು ಹೇಳಿದ್ದು ನಾವ್ರೆ. ಸೊ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. ಈಗ 7 ತಾರೀಕೇನು ಬರ್ತಾಯಿಲ್ಲ ಏಪ್ರಿಲ್ ರೀ. ಸೊ ಗೋಕಾಕ್ ಅರಮನೆ ದೊಡ್ಡ ಪ್ರಮಾಣದಲ್ಲಿ ನಾವು ಫಂಕ್ಷನ್ ಮಾಡ್ತಾಯಿದ್ರಿ. ಮತ್ತು ಜಗದೀಶ್ ಶೆಟ್ಟರ್ ಅವ್ರು ರಾಮದುರ್ಗ ಮ್ಯಾಗ ನಮ್ಮ ಸೌದತ್ತಿರಿ ಬೈಲೊಂಗಲ ಅಲ್ಲಿ ನಾಳೆ ನಾಡ್ದೆಲ್ಲ ಹೋಗಿ ಅಲ್ಲೂ ಎಲ್ಲ ಮಾತಾಡ್ತಾ ಇದ್ದಾರೆ. ಸೊ ಅದಕ್ಕೆ ಚೆನ್ನಾಗಿದೆ. ಬಿಜೆಪಿ ನಮಗೆಲ್ಲ ಐತಿಹಾಸಿಕ ರಿಸಲ್ಟ್ ಬರ್ತೈತಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಲೀಡ್ ಬರುತ್ತೆ, ಪಂಚಮಸಾಲಿ ಸಮುದಾಯದವರು ಕೈ ಹಿಡಿತಾರೆ ಅನ್ನೋ ಐತಿಹಾಸಿಕ ತೀರ್ಪು ಬರುತ್ತೆ ಅನ್ನೋ ಆ ರೀತಿ ಏನಾದ್ರು ಸ್ಟ್ರಾಟಜಿ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ಗೊತ್ತು. ಈಗ ನೋಡ್ರಿ, ಇಲೆಕ್ಷನ್ ನಿಂತು ಅಂದ್ಕೂಲೆ ಅವರು ಗೆಲ್ಬೇಕಾದ ಪ್ರಯತ್ನ ಮಾಡವ್ರಿ, ನಾವು ಗೆಲ್ಬೇಕಾದ ಪ್ರಯತ್ನ. ಫೈನಲಿ ವೋಟರ್ಸ್ ಎಲ್ಲ ನೀವು ನೋಡತ್ತೀರಿ ಇಡೀ ದೇಶದಲ್ಲಿ. ಸೊ ಇವತ್ತೆಲ್ಲ ತಮ್ಮ ಮಾಧ್ಯಮ ಮುಖಾಂತರ ಏನು ನಾವು ಸರ್ವೆ ನೋಡ್ತಾ ಇದೀವಿ, ಆಲ್ ಓವರ್ ಇಂಡಿಯಾ ಕಾಂಗ್ರೆಸ್ 45 ಮ್ಯಾಗ ಸೀಟ ತೋರಿಸ್ತಲ್ಲ, ನೀವ ತೋರಿಸ್ತಲ್ಲ, ನಾ ಅಲ್ರಿ. ಅಂದ್ರೆ ಎಲ್ಲ ನ್ಯಾಷನಲ್ TV 45 ಮ್ಯಾಗ ಕಾಂಗ್ರೆಸ್ ಬರ್ದಿಲ್ಲ. ಅದಕ್ಕೆ ನಾವು ಮಂದಿ ಏನು ಅಪೀಲ್ ಮಾಡತ್ತೀವಿ, ನಮ್ಮ ಬೆಳಗಾವಿ ಲೋಕಸಭಾ ಏನು MP ಅದಾರಲ್ಲ ಅವ್ರು ಗೆದ್ದೋಗಿ ಆಡಳಿತ ಪಕ್ಷ ಕೂತ್ರೆ ಚಲೋ ಆಗ್ತೈತಿ, ವಿರೋಧ ಪಕ್ಷ ಕೂತು ಏನೂ ಆಗೋದಿಲ್ಲ ಅಂತೇಳಿ ನಾವು ವಿನಂತಿ ಮಾಡತ್ತೀವಿ. ಜಗದೀಶ್ ಶೆಟ್ಟರ್ ಅವರು ಹೊರಗಿನವರು ಅಂತೇಳಿ ಕ್ಯಾಂಪೇನ್ ಮಾಡ್ತಾರೆ ಕಾಂಗ್ರೆಸ್ನವರು. ಅಲ್ಲ, ಜಗದೀಶ್ ಶೆಟ್ಟರ್ ನೀನು ಅದಕ್ಕೆ ಗೋಕಾಕ ಉತ್ತರನೂ ಕೊಟ್ರಲ್ಲ ಅವರು. ಯಾಕಂದ್ರೆ ಎಲ್ಲ ಅದ್ರ ಬಗ್ಗೆ ರೀ ಜಗದೀಶ್ ಶೆಟ್ಟರ್ ಅವರು ಮಾತಾಡ್ರಿ. ಈಗ ನಾನು ಯಾಕಂದ್ರೆ ಸಾಕಷ್ಟು ಇಲ್ಲಿ ಕೆಲಸ ಮಾಡಿದ್ನು. ಮತ್ತು ಅವ್ರು ಹೇಳವ್ರೆ, ರಾಹುಲ್ ಗಾಂಧಿ ಅವ್ರು ಹೋಗಿ ವಯನಾಡಕ್ಕೆ ನಿಲ್ತಾರೋ, ಮತ್ತು ಅವ್ರಿಗೇನು ಅವ್ರು ಅನ್ನೋದಿಲ್ಲ. ಸೋನಿಯಾ ಗಾಂಧಿ ಅವ್ರು ಬಂದು ಬಳ್ಳಾರಿಗೆ ನಿಲ್ತಾರೋ, ಅವ್ರಿಗೇನು ಅನ್ನೋದಿಲ್ಲ. ನನಗೆ ಯಾಕೆ ಹಿಂಗೆ ಹತ್ತಾರ ಅಂತೇಳಿ ನಾ ಏನು ಅಷ್ಟು ಇದಲ್ಲ. ಇಲ್ಲಿ ಭಾಳ ಕೆಲಸ ಮಾಡಿದ್ದೀನಿ. ಯಾಕಂದ್ರೆ ಸುವರ್ಣಸೌಧ ಆಗುತ್ನಾಗ ಅವರೆಲ್ಲ ಸ್ಪೀಕರ್ ಇದ್ರು, ಆಮ್ಯಾಗ ಉದ್ಘಾಟನೆ ಮಾಡಿದ್ನಾಗ ಅವರ ಮುಖ್ಯಮಂತ್ರಿ ಇದ್ದೀರಿ. ಜಗದೀಶ್ ಶೆಟ್ಟರ್ ಒಳ್ಳೆ ಕೆಲಸ ಮಾಡಿ ಪಾಲಿಟಿಕ್ಸ್ ಅಂದ್ಕೊಳ್ಳಿ. ಮತ್ತು ಈಗ ಕೆಲವೊಂದು ವಿಷಯ ಮಾತಾಡೋರು ಏನು ಮಾಡೋದು. ಸುರೇಶ್ ಅಂಗಡಿ ಅವ್ರ ಮನಿನ ಅವ್ರ ಅಡ್ರೆಸ್ ಇಲ್ಲ ರೀ ಮಾತ್ರ ಅಲ್ರಿ. ಬಿಜೆಪಿಗೆ ಮರಾಠ ಮತಗಳು ಅವತ್ತು ಸಾಂಪ್ರದಾಯಿಕ ಮತಗಳು, ಆ ಮತಗಳ ವಿಭಜನೆ ಯಾವ ರೀತಿ ಅದು BJP ಇನ್ನು ನೋಡ್ಬೇಕಲ್ಲ, ಮೀಟಿಂಗ್ ಮಾಡ್ಕೇಸಿ ಅದಕ್ಕೆ ಯಾವ ತರ. ಈಗ ನೋಡ್ರಿ, ಯಾರ ಮತ ಯಾರು ಹಿಡಿದಿಡಕ್ಕಾಗ್ತೈತ್ರಿ, ಅವ್ರು ಯಾರ ಮೈಂಡ್ ಹೆಂಗಿರ್ತೈತೆ ಹಂಗೆ ಓಟ್ ಹಾಕ್ತಾರ ಅವರು. ಸರ್, ಈಗ ನಿಮ್ಮ ಆಪ್ತರು ಬಸವಗೌಡ ಪಾಟೀಲ್ ನಾಗ್ನೂರ್ ಅವ್ರನ್ನು
ಸೇರಿದಂತೆ ನಿಮ್ಮ ಅಡ್ಡಾದಾಗೆ ಬಂದು ನಿಮ್ಮ ಆಪ್ತರಿಗೆ ಮಾತುಕತೆ ಮಾಡುವಂತದ್ದು, ಅವರನ್ನ ಸೆಳೆಯುವಂತ ಪ್ರಯತ್ನ ಕಾಂಗ್ರೆಸ್ ನಾಯಕರಿಂದ ನಡೀತಾ ಇದೆ. ಅದು ತಮ್ಮ ಗಮನಕ್ಕೆ ಬಂದಿದೆ ಅಂದ್ರೆ ನಾಗನೂರ್ ಬಸಗೌಡರು ಭಾಳ ಸೀನಿಯರ್ ಪಾಲಿಟಿಷಿಯನ್ ರೀ. ಸೊ ಅವ್ರ ಮತ್ತು ನಮ್ದೆಲ್ಲ ಅಂದ್ರೆ ಒಂಥರ ಅವರು ಶಿವಾಪುರ ಶಂಕರ್ ಒಡ್ಡಿ ಇಬ್ಬರು ಭಾಳ ದೊಡ್ಡ ಲೀಡರ್ ಇದ್ರು. ಅವ್ರು ಶಿವಾಪುರ ಶಂಕರ್ ತೀರ್ಕೊಂಡ್ರಿ ಇವತ್ತು. ನಾಗನೂ ಭಾಳ ಸೀನಿಯರ್ ಪಾಪ ಅವರಿಗೆ ಹೆಚ್ಚು ಒಂಥರ ಮನೇಲಿ ಇರ್ತಾರೆ. ಆಮೇಲೆ ನೋಡ್ರಿ ಪಾಲಿಟಿಷಿಯನ್ಸ್ ಅವ್ರ ಮನೆಗೆ ಕಾಂಗ್ರೆಸ್ ಅವರು ಹೋಗ್ತಾರೋ, BJP ಅವ್ರು ಎಲ್ಲರೂ ಹೋಗ್ತಾರೋ. ಅದಕ್ಕೇನು ಸೀರಿಯಸ್ ತೊಗೊಳ. ಮತ್ತೆ ಈಗ ಮನೆಗೆ ಬಂದವ್ರಿಗೆ ಬರಬೇಡ ಯಾರಿಗೂ ಅನ್ನಕ್ಕೆ ಆಗೋದಿಲ್ಲ ಈಗ. ಅಲ್ಲ, ಗೋಕಾಕು ಮತ್ತು ಅರ್ಬಾವಿ BJP ಭದ್ರಕೋಟೆ ಅಲ್ಲೇ ಅಚ್ಚರಿ ರಿಸಲ್ಟ್ ಬರುವಂತ ಕಾನ್ಫಿಡೆನ್ಸ್ ಅಲ್ಲಿ ಅವ್ರು ಅದಾರೆ. ಯಾರು ಕಾಂಗ್ರೆಸ್ ಅವ್ರಿ ಈಗ ಅಲ್ಲಿ ಎಫರ್ಟ್ ಎಲ್ಲರೂ ಮಾಡೋರಲ್ಲ. ಈಗ ಯಾರು ಚುನಾವಣೆ ನಿಂತ ನಂತರ ಯಾರು ಸೋಲ್ಬೇಕಂದ್ರೆ ಎಲ್ಲ ಗೆಲ್ಬೇಕನ್ನೋರು ಅವರು ಪ್ರಯತ್ನ ಮಾಡೋರು. BJP ಇಲ್ಲ ನೋಡ್ರಿ, ಈಗ MLA ಚುನಾವಣೆಯಲ್ಲಿ ಜಾತಿ ಮತ್ತೊಂದು ಸ್ವಲ್ಪ ನಡೆದವ್ರೆ. ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಜನ ಓಟ್ ಹಾಕೋರು. ಇದು ದೇಶದ ಚುನಾವಣೆ, ನರೇಂದ್ರ ಮೋದಿ ಅವ್ರ ಚುನಾವಣೆ. ಹೆಚ್ಚು ಒಲವು ಇಡೀ ದೇಶದಾಗ ಭಾರತೀಯ ಜನತಾ ಪಾರ್ಟಿ ಕಡೆ ಇದ್ರೆ ಜಗದೀಶ್ ಶೆಟ್ಟರ್ ಖಂಡಿತ ಅನುಕೂಲ ಆಗ್ತೈತೆ ನಮಗೆ ಕಾನ್ಫಿಡೆನ್ಸ್ ಇದೆ. ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಸೋದು ಎಷ್ಟು ಇಂಪಾರ್ಟೆಂಟ್ ಇದೆ, ಮೃಣಾಲ್ ಗೆಲ್ಸಬೇಕಾದ್ರು ಅಷ್ಟೇ ಇಂಪಾರ್ಟೆಂಟ್. ಗೋಕಾ ಕರ್ಮಲ್ಲಿ ಅವ್ರದ್ದು ತಮ್ಮದೇ ಆದ ಪ್ರಭಾವನು ಹೊಂದಿದ್ದಾರೆ. ಅದೇ BJP ಹಿನ್ನೆಲೆ ಅಲ್ಲಲ್ಲ. ಈಗ ಇರ್ತದೆ ನೋಡ್ರಿ, ಈಗ ಅವ್ರ ಎಫರ್ಟ್ ಅವ್ರು ಮಾಡ್ತಾರೆ, ನಮ್ಮ ಎಫರ್ಟ್ ನಾವು ಮಾಡಬೇಕಾಗ್ತೈತಿ. ನಾ ಏನಲ್ಲ, ಯಾವಾಗೂ ಲೋಕಸಭಾದಾಗ ಬೆಳಗಾವಿ ಪಾರ್ಲಿಮೆಂಟ್ ಇರ್ಬೋದು ಅಥವಾ ಅರ್ಬಾವಿ ಗೋಕಾಕ್ ವಿಧಾನ ಜಾಸ್ತಿ ಫೇವರ್ BJPಗೆ ಆಗೈತಿ. ನೀವು ಹಿಂದಿಂದೆಲ್ಲ ನೋಡ್ಕೊತ ಬಂದ್ರೆ 19 ಚುನಾವಣೆಯಲ್ಲಿ ಅದೇ ಜಾಸ್ತಿ ಆಗಿದೆ. ಅದಕ್ಕೆ ಈಗ ಹೇಳ್ತಾರಲ್ಲ ರೀ ಜಗದೀಶ್ ಶೆಟ್ಟರ್ ಹೊರಗಿನವ್ರು ಹಂಗಲ್ಲ. ಪಾಲಿಟಿಕ್ಸು ಈಗ ಚುನಾವಣೆ ಐತೆ ಅಂತ ಮಾತಾಡ್ಬೇಕಾದಾಗ ನಾ ಹೇಳಲ್ಲ, ನಮ್ಮ ಬೆಳಗಾವಿ ಲೋಕಸಭಾ ಸದಸ್ಯ ಗೆದ್ದು ಆಡಳಿತ ಪಕ್ಷದೊಳಗೆ ಕೂತ್ರೆ ಒಳ್ಳೇದಾಗ್ತದೆ, ವಿರೋಧ ಪಕ್ಷ ಕೊಂಡಬಾರ್ದು ಅಂತ ನನ್ನ ವಿನಂತಿ. ನಮ್ಗೇನಲ್ಲಿ ಕರೆದಿಲ್ರಿ, ನಮ್ಮ ಪಾರ್ಲಿಮೆಂಟ್ ಬೆಳಗಾವಿ ಇಲ್ಲೇ ಮಾಡ್ತೀವಿ ನಾವು. ನಾವ್ ಎಲ್ಲಿ ಅರವಾನ್ ಬಿಟ್ಟು ಎಲ್ಲಿ ಬರ್ತೀವ್ರಿ? ಅಲ್ಲ ನಮ್ಮನ್ಯಾಗ ಜಿಲ್ಲಾ ಲೀಡರ್ ಮಾಡತ್ತೀವಿ. ಅಲ್ಲಲ್ಲ, ಅವ್ರು ಅಲ್ಲೂ ಸಾಕಷ್ಟು ಜನ ಲೀಡರ್ ಕೆಲಸ ಮಾಡತ್ತಾರ. ನಮಗಂದ್ರೆ ಪಾರ್ಟಿಯಿಂದ ಯಾರಲ್ಲಿ ಹೇಳಿಲ್ಲ ರೀ. ಸೊ ನಾವು ಇಲ್ಲಿ ಈಗ ರಮೇಶ್ ಅವ್ರು ಇರ್ಬೋದು, ನಾವು ಇರ್ಬೋದು, ಜಾಸ್ತಿ ಪಾರ್ಲಿಮೆಂಟ್ದಾಗ ಜಾಸ್ತಿ ಕೆಲಸ ಮಾಡ್ತೀವಿ. ಯಾರು ಹೋಗಿಲ್ಲ ರಮೇಶ್ ಅವ್ರಿ? ಪಾರ್ಟಿ ಅವ್ರು ಕರೆದ್ರೆ ಹೋಗ್ತಾರೆ ರೀ ಅಲ್ಲಿ. ಇನ್ನೂ ಆ ಥರ ಏನು ಕೇಳಿದನ್ ಕಾಣೋದಿಲ್ಲ ಅವರು. ಈಗ ನಾ ರಮೇಶ್ ಜಾರಕಿಹೊಳಿ ನಿನ್ನ ರಿಕ್ವೆಸ್ಟ್ ಮಾಡಿದ್ದೇನೆ, ನಿಮಗೆ ಒಟ್ಟ ಕೈಗೆ ಸಿಗಬೇಡ ಅಂತ ಹೇಳಿದೆ. ಒಟ್ಟ ಸಿಗಬೇಡ ಅಂತ ಹೇಳಿದೇನೆ. ಒಟ್ಟ ಸಿಕ್ಕರೆ TRPನೂ ಹಾಯ್ ಆಗಿಬಿಡ್ತೈತಿ. ಮತ್ತೆ ಯಾರು ಬೀಳ್ತಾರೋ ಯಾರು ಗೆಲ್ತಾರೋ ಗೊತ್ತಾಗೋದಿಲ್ಲ. ಹಿಂಗ ಮಾಡ್ತಿಲ್ಲ ಸೌದತ್ತಿ ರಾಮದುರ್ಗ ಎಲ್ಲಾರೇ ಮಾಡ್ತೀವಿ. ನಾವು ನಿನ್ನೆದನ್ನ ಸ್ಟಾರ್ಟ್ ಮಾಡಿದ್ವಿ ರೀ. ಮತ್ತು ಏನಿಲ್ಲ 7 ತಾರೀಕು ನಾವು ಅಂದ್ರೆ ಮೂಡಲಿಗೆ ಒಂದು ಫಂಕ್ಷನ್ ಮಾಡ್ತೀವಿ, ಗೋಕಾಕ್ ಮಾಡ್ತೀವಿ. ಸೊ ನಾವು ಅಂದ್ರೆ ಏನಿಲ್ಲ ರೀ, ಇಡೀ ದೇಶ ತುಂಬ ಮೋದಿಯವ್ರು ನೋಡಿ ಚುನಾವಣೆ ನಡೆದಿದ್ದಾರೆ, ವಾತಾವರಣ ನೋಡಿದ್ರೆ ಅಷ್ಟು ಜಗದೀಶ್ ಶೆಟ್ಟರ್ ಅವ್ರು ಯಾರು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ನಾನು ಅಪೋಸಿಷನ್ ಅವ್ರಿಗೆ ಹೇಳ್ತೇನೆ ಅಂದ್ರೆ ಅಲ್ಲ, ನಾನು ಎಲ್ಲ ಪೊಲಿಟಿಷಿಯನ್ ಅಂದ್ರೆ ಜಗದೀಶ್ ಶೆಟ್ಟರ್ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ. ಅವರು CM ಇಷ್ಟೆಲ್ಲ ಸೀನಿಯರ್ ಅದಾರು. ಸೊ ನಾಳೆ ಬೆಳಗಾವಿ ಪಾರ್ಲಿಮೆಂಟ್ ಗೆದ್ದು ಸೆಂಟ್ರಲ್ದಾಗ ಮಿನಿಸ್ಟರ್ ಆದ್ರೆ ಅವಾಗ್ರಿ ಎಲ್ಲರೂ ಅವ್ರ ಮನೆಗೆ ಹೋಗ್ತಾರೆ. ಅವಾಗ್ರಿ ಮನೆ ಅಡ್ರೆಸ್ ಹುಡ್ಕೊಂಡು ಹೋಗ್ತಾರೆ. ಅವಾಗ್ರಿ ಈಗ ಎಲ್ಲಿ ಮಾಡಕತ್ತಿರಲ್ರಿ. ಈಗ ಅವ್ರೆಲ್ಲಿ ಹೇಳಿಲ್ರಿ. ಅವರು ನಾವು ಅಲ್ಲ, ನಾವೆಲ್ಲ ರೀ ಪಾರ್ಟಿ ಯಾರಿಗೆ ಕೊಡ್ತಾರೋ ಅವ್ರಿಗೆಲ್ಲ ಮಾಡೋನು ಕೆಲಸ ಯಾಕೆ ಇದನ್ನು ಅಂತೇಳಿ ನಾವು ಎಲ್ಲರಿಗೂ ಹೇಳಿದ್ದೀರಿ ಅದು. ಸೊ ಆ ಥರ ಡಿಸಿಷನ್ ಕೊಟ್ಟು ಬಿಟ್ಟಿದ್ದಾರೆ ಹೈಕಮಾಂಡ್ ರೀ. ಈಗ ಮತ್ತು ಆ ಪ್ರಕಾರ ಮಾಡೋದು ಕೆಲಸ ರೀ ಈಗ. ಸೊ ಏನೆಲ್ಲ ಆಗಲಿ, ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ಗೆದ್ದು BJP ಅವ್ರು ಗೆದ್ದು ಸೆಂಟ್ರಲ್ದಾಗ ಮಿನಿಸ್ಟರ್ ಆಗ್ಲತ್ತ ನಮ್ಮದು ಆಸೆ ಐತಿ. ನಮ್ಮ ಸುರೇಶ್ ಅಂಗಡಿ ಅವ್ರು ಜಸ್ಟ್ ಮಿನಿಸ್ಟರ್ ಆಗಿದ್ದಕ್ಕೆ ಎಷ್ಟು ಕೆಲಸ ಆದ್ರು, ರೈಲ್ವೆದು ಎಲ್ಲ ಎಷ್ಟು ಕೆಲಸ ಆದ್ರಿ. ಹಂಗಾಗಲಿ ಅಪೋಸಿಷನ್ದಾಗ ಕುಣಿಸಿ ಏನು ಮಾಡೋರು ನೀವು ಅಲ್ರಿ. ಥ್ಯಾಂಕ್ ಯು ರೀ. ಸೊ ಅಂದರೆ ಮೊನ್ನೆ ನಡೆದಂಥ ಬೆಳಗಾವಿ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದಲ್ಲಿ ಸುಮಾರು ಜಿಲ್ಲೆ ತುಂಬ 16 ಸೀಟ್ ಚುನಾವಣೆ ನಡೆದಿತ್ತು. ಅದರಲ್ಲಿ 13 ಸೀಟ್ ಅವಿರೋಧ ಆಯ್ಕೆ ಆಗಿದ್ವಿ. 3 ಚುನಾವಣೆ ನಡೆದಿದ್ದು, ಅಥಣಿ, ರಾಮದುರ್ಗ, ಬೈಲೊಂಗಲು. ಅವು ಚುನಾವಣೆ ಘೋಷಣೆ ಆಗಿ ಇವತ್ತಂದ್ರೆ ಅಧ್ಯಕ್ಷ ಚುನಾವಣೆ ಫಿಕ್ಸ್ ಆಗಿತ್ತು. ಅದಕ್ಕೆ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟ್ರು ನಮ್ಮ ಹಿಂದಿನ ಅಧ್ಯಕ್ಷರಾದ ಸನ್ಮಾನ್ಯ ವಿವೇಕಾನಂದ ಪಾಟೀಲ್ ಅವರೆಲ್ಲ ಕೂಡಿ ಈ ಸಲ ನೀವು ಅಧ್ಯಕ್ಷ ಆಗ್ಬೇಕಂತೇಳಿ
ನಮಗೆ ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಮುಂದಿನ 5 ವರ್ಷಕ್ಕೆ ಈ ಒಕ್ಕೂಟದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಣೆ ಮಾಡ್ಬೇಕಂತೇಳಿ ನಮಗೆ ಅಧ್ಯಕ್ಷ ಮಾಡಿದ್ದಾರೆ. ಅದಕ್ಕೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಒಂದು ವಿಷಯ ಅಂದರೆ ತಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಅಂದ್ರೆ ಈಗ ತಾವ್ಯಾಕೆ ಅಧ್ಯಕ್ಷರ ಆದ್ರೆ ಅನ್ನೋ ಪ್ರಶ್ನೆ ಬಹುಶಃ ಚರ್ಚೆ ನಡೀತೈತೆ ಜಿಲ್ಲಾದಾಗ. ಕರ್ನಾಟಕ ಸರ್ಕಾರ ಒಂದು ಆ್ಯಕ್ಟ್ ತೊಗೊಂಬಂದೈತ್ರಿ, ಮೊನ್ನೆ ವಿಧಾನಸೌಧದಲ್ಲಿ ಪಾಸ್ ಆಯಿತು, ವಿಧಾನ ಪರಿಷತ್ತಲ್ಲಿ ಬಿದ್ದ ನಂತರ ಅದು ಒಂದು ಕಮಿಟಿ ಕಳಿಸ್ಯಾರ. ಈಗ ಆ ಆ್ಯಕ್ಟ್ ಮೋಸ್ಟ್ಲಿ ಇನ್ನು 3-4 ತಿಂಗಳದಾಗ ಇಂಪ್ಲಿಮೆಂಟ್ ಆಗೇ ಆಗ್ತೈತೆ. ಆ ಆ್ಯಕ್ಟ್ ಒಳಗೆ ಅಂದ್ರೆ ಹಾಲು ಒಕ್ಕೂಟಿಗೆ ಏನು ಮಾಡಿದ್ದಾರೆ ಅಂದ್ರೆ, ಯಾರು ಜಿಲ್ಲಾ ಹಾಲು ಒಕ್ಕೂಟ ಅಧ್ಯಕ್ಷರಿದ್ದಾರೋ ಅವರ KMF ಹೋಗ್ಬೇಕಂತೇಳಿ ಒಂದು ಕಾನೂನು ಥರ ಆತಾರೆ ಅವರು. ಬಹುಶಃ ಅದು 3 ತಿಂಗಳು ಬಿಟ್ಟು ಇಂಪ್ಲಿಮೆಂಟ್ ಆಗ್ತೈತೋ 4 ತಿಂಗಳು ಬಿಟ್ಟು ಆಗ್ತೈತೋ ಗೊತ್ತಿಲ್ಲ. ಅದಕ್ಕೆ ಅವಾಗ ಆದಾಗ ಮತ್ತಂದ್ರೆ ಈಗ ಒಬ್ಬರು ಅಧ್ಯಕ್ಷರು ಮತ್ತೆ ಚೇಂಜ್ ಮಾಡಿ ಹಂಗೆ ಅನ್ಕೋತೆ. ನಾನು ಯಾಕಂದ್ರೆ ಈಗಾಗಲೇ ಬೆಳಗಾವಿ ಹಾಲು ಒಕ್ಕೂಟದಿಂದ KMFಗೆ ಡೈರೆಕ್ಟರ್ ಆಗಿದ್ದೀನಿ, KMFನಿಂದ NCDFI ಗುಜರಾತ್ಗೆ ಡೈರೆಕ್ಟರ್ ಇದ್ದೀನಿ. ಅಂದ್ರೆ ಒಂದು ಲಿಂಕ್ ಐತ್ರಿ, ಅದ ಎಲ್ಲೇ ಒಂದು ಕಡೆ ಕಟ್ ಆಗ್ತಂದ್ರೆ ಎಲ್ಲಾನು ಕಟ್ ಆಗ್ತಾಯಿದೆ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಯಾರು ಹಾಲು ಒಕ್ಕೂಟ ಅಧ್ಯಕ್ಷರಿರ್ತಾರೋ ರಾಜ್ಯದೊಳಗೆ ಅವರ KMF ಡೈರೆಕ್ಟರ್ ಆಗ್ಬೇಕಂತ ಇರೋದ್ರಿಂದ ಅದು ಒಂದು ಉದ್ದೇಶ ಇತ್ತು. ಮತ್ತು ಎಲ್ಲರೂ ನೀವು ಮಾಡ್ಬೇಕಂತ ಅಂದಿದ್ರೆ ಆ ಉದ್ದೇಶದಿಂದ ನಾವು ಯಾಕಂದ್ರೆ ಇವತ್ತು ಅಧ್ಯಕ್ಷ ಆಗಿದ್ವು. ಅಂದ್ರೆ ಈಗ ಜಿಲ್ಲಾಗ ಚರ್ಚೆ ನಡೀತಾವ್ರಿ, ಎಲ್ಲ ಅವ್ರಿಗೆ ಬೇಕೇನ ಹಿಂಗೆಲ್ಲ ಚರ್ಚೆಗಳು ಮಾತಾಡ್ತಿರ್ತಾರೆ. ಅದಕ್ಕೆ ನಾವಂದ್ರೆ ಈ ಉದ್ದೇಶದಿಂದ ಅಧ್ಯಕ್ಷ ಆಗಿದೆ. ತಮ್ಮ ಮುಖಾಂತರ ಕ್ಲಿಯರ್ ಹೇಳ್ತಾರೆ, KMF ಹೋಗೋದ್ರಿಂದ ಆಗಸ್ಟಲ್ಲಿ ಚುನಾವಣೆ ಬರ್ತೈತಿ, ಅದಕ್ಕೋಸ್ಕರ ಅಧ್ಯಕ್ಷ ಆದವ್ರು ಹೋಗ್ಬೇಕಂತ ಕಾನೂನು ಬರೋಕ್ಕಿಂತ ಮೊದಲೇ ನಾವು ಆಗಿದ್ವಿ. ಅದಕ್ಕೆ ನಾವು ಇದನ್ನೆಲ್ಲ ಇಟ್ಕೊಂಡು ಸುಮಾರು ಎಲ್ಲ ಇವತ್ತೇನು 16 ಜನ ನಮ್ಮ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ನಾವು ಯಾಕಂದ್ರೆ ಮೊದಲಿಗೆ ಚುನಾವಣೆ ಮಾಡೋದ್ನಾಗೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಚುನಾವಣೆ ನಡೀತೀವಿ. ಯಾಕಂದ್ರೆ ಯಾವುದೇ ಸಹಕಾರ ಚುನಾವಣೆ ಪಕ್ಷ ಜಾತಿ ಭೇದ ಭಾವ ಇಲ್ಲದೆ ನಾವು ಚುನಾವಣೆ ಜಿಲ್ಲೆಯಲ್ಲಿ ಮಾಡ್ಕೋತ ಬಂದಿವಿ. ಇದನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಚುನಾವಣೆ ಮಾಡ್ಕೋತ ಬಂದಿದ್ದೀವಿ. ಮತ್ತು ತಮಗೊಂದು ವಿಷಯ ಮಾಧ್ಯಮ ಸ್ನೇಹಿತರ ಮುಖಾಂತರ ನಮ್ಮ ರೈತರಿಗೆ ಒಂದು ಮೆಸೇಜ್ ಕೊಡೋಕೆ ಟ್ರೈ ಮಾಡ್ತೀನಿ. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 15 ಲಕ್ಷ ಲೀಟರ್ ಹಾಲು ದಿವಸ ಅಂದರೆ ಶೇಖರಣೆ ಆಗ್ತಿದ್ರೆ 15 ಲಕ್ಷ ಲೀಟರ್ ಹಾಲು ಅಂದ್ರೆ ಆಫೀಸಲ್ಲಿ ಅನ್ಅಫಿಷಿಯಲಿ ರಿಪೋರ್ಟು. ಬೆಳಗಾವಿ ಹಾಲು ಒಕ್ಕೂಟಕ್ಕೆ ಸುಮಾರು ದಿವಸ 2 ಲಕ್ಷ ಲೀಟರ್ ಹಾಲು ಬರ್ತೈತಿ. ನಾವಂದ್ರೆ ಸುಮಾರು 15 ಲಕ್ಷ ಒಳಗೆ ಒಂದು 3 ಲಕ್ಷ ಸ್ವಂತ ಜನಕ್ಕನ್ನ ಬಳಕೆ ಮಾಡ್ಕೊಂಡ್ರು ಸುಮಾರು 10 ಲಕ್ಷ ಲೀಟರ್ ಹಾಲು ಪ್ರೈವೇಟು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ ಅಂತೇಳಿ ಎಲ್ಲ ಭಾಳ ದಿವಸ ನಾವು ಚರ್ಚೆ ಮಾಡಿದ್ವಿ. ಯಾಕೆ ಮಹಾರಾಷ್ಟ್ರ